ಇಲ್ಲಿಂದ ಡೈಲಿ ಎಷ್ಟು ಪೇಷಂಟ್ಗಳನ್ನ ಇದು ಮಾಡ್ತೀರಾ? ಅಂದರೆ ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್ ಹೋಮ್ಸು ಈ ಥರದ್ದನ್ನ ನಾವು ಅಡಾಪ್ಟ್ ಮಾಡ್ಕೊತೀವಿ. ದಿನಕ್ಕೆ ಒಂದು 20-25 ಜನ ನೋಡ್ತೀವಿ. ಆಲ್ಮೋಸ್ಟ್ ಹೆಲ್ತ್ ಕೇರ್ ಅನ್ನೋಂಥದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ ಅನ್ನೋವಂಥದ್ದೇ. ಡಾಕ್ಟರ್ಗಳಲ್ಲಿ ಒಳ್ಳೆ ಡಾಕ್ಟರ್ ಕೆಟ್ಟ ಡಾಕ್ಟರ್ ಇಬ್ಬರು ಇರ್ತಾರೆ ಏನಾದ್ರು, ಅಥವಾ ಒಳ್ಳೆ ಡಾಕ್ಟರ್ ಮಾತ್ರ ಇರ್ತಾರೆ? ಹಾಗಂತ ಹೇಳೋಕ್ಕಾಗಲ್ಲ. ಒಳ್ಳೆ ಡಾಕ್ಟ್ರು ಇದ್ದಾರೆ, ಕೆಟ್ಟ ಡಾಕ್ಟ್ರು ಇದ್ದಾರೆ. ನೀವು ಡಾಕ್ಟರ್ ಆಗಿ ಡಾಕ್ಟರ್ ಕೆಲಸ ಮಾಡಬೇಕು, ಇದೆಲ್ಲ ಯಾಕೆ ನಿಮಗೆ? ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಒಬ್ಬ ಡಾಕ್ಟರ್ ಆಗಿ ನನ್ನ ಕರ್ತವ್ಯ. ಸರಿನ ಸರಿ, ತಪ್ಪನ್ನ ತಪ್ಪು, ಕಳ್ಳನ ಕಳ್ಳ, ಸುಳ್ಳನ ಸುಳ್ಳ ಅಂತ ಹೇಳೋ ಚಾಕಚಕ್ಯತೆ ಬೇಕಲ್ಲ. ಆರೋಗ್ಯ ಏರುಪೇರಾದಾಗ ನಾನು ನಿಮ್ಮ ಹತ್ರನೇ ಬರ್ತೀನಿ. ನೀವು ಅದನ್ನೇ ಸೈಡ್ ಇಟ್ಕೊಂಡು ನನಗೆ ಬೇರೆ ತರ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ನಾನೇನ್ ಮಾಡ್ಲಿ? ಈ ತರದನ್ನ ಹೇಳುವಾಗ ಜನ ಏನಂತ ನಮ್ಮನ್ನು ಹುಚ್ಚಿನ ತರ ನೋಡಕ್ ಶುರು ಮಾಡ್ತಾರೆ. ಫಸ್ಟ್ ಟ್ರೀಟ್ಮೆಂಟ್ ಕೊಡ್ರಪ್ಪ, ಸತ್ರೆ ಬಾಡಿ ಕೊಡಲ್ಲ ನೀವುಗಳು. ರೆಸ್ಪಾನ್ಸಿಬಲ್ ಡಾಕ್ಟರ್ ಆಗಿ ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್ ಅಂತ ಇರ್ಬೇಕಾಗಿರೋದು. ಈ ಡೋಲಾ 650 ಮಾತ್ರ ಮಾಡ್ಲಿಕ್ಕೆ ಎಷ್ಟು ಎಕ್ಸ್ಪೆನ್ಸ್? ಈಗ ಅದು 1.5 to 2 ರೂಪಾಯಿ ಪರ್ ಟ್ಯಾಬ್ಲೆಟ್. ಯಾವ್ದು ಡೋಸೇಜ್ ಜಾಸ್ತಿ ಇರುತ್ತೆ ಅದು ಒಬ್ಬ ಮನುಷ್ಯನಿಗೆ ಒಳ್ಳೇದ ಕೆಟ್ಟದ್ದು? ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಒಂದು ವಿಶೇಷ ವ್ಯಕ್ತಿ ಇದ್ದಾರೆ. ಅವರೇ ಸಂಚಾರಿ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ಸೊ ಡಾಕ್ಟರೇಟ್ ಯಾವಾಗ ಮುಗಿಸಿದ್ರಿ? 2007ರಲ್ಲಿ ಮುಗಿಸಿದೆ ನಾನು ಮೆಡಿಕಲ್ ಡಿಗ್ರಿನ. ಓಕೆ. ತಾವು ಮೂಲತಃ ಯಾವ ಊರು ಸರ್? ವಿಜಯಪುರ ಜಿಲ್ಲೆ ಮಮದಾಪುರ ಅಂತ ಒಂದು ಗ್ರಾಮ. ವಿಜಯಪುರದಿಂದ ಒಂದು 40 ಕಿಲೋಮೀಟರ್ ಜರ್ನಿ ಅದು. ಬಟ್ ನಾವೆಲ್ಲ ಸೆಟ್ಲ್ ಆಗಿರೋದು ಬಿಜಾಪುರದಲ್ಲಿ. ಬಟ್ ಬಿಜಾಪುರದಲ್ಲಿ ನನ್ನ ಎಜುಕೇಷನ್ ಮುಗಿಸಿ ನಾನು ಬೆಂಗಳೂರಿಗೆ ಇಂಟರ್ನ್ಶಿಪ್ಗೆ ಅಂತ ನಾನು ಬೆಂಗಳೂರಿಗೆ ಬಂದೆ. ಅಲ್ಲಿಂದ ಶುರು ಆಯ್ತು ನನ್ನ ಜರ್ನಿ. ಇಂಟರ್ನ್ಶಿಪ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಲ್ಲಿ? 2007-8 ವಿನಾಯಕ ಹಾಸ್ಪಿಟ್ಲ್ ಅಂತ ಸೀತಾ ಸರ್ಕಲಲ್ಲಿ ಮಾಡಿರೋಂಥದ್ದು. ಮತ್ತು BGS ಗ್ಲೋಬಲ್ ಹಾಸ್ಪಿಟ್ಲ್ ಕೆಂಗೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಓಕೆ. ಅಲ್ಲಿಂದ ನಮ್ಮ ಜರ್ನಿ ಶುರುವಾಗಿ ಆಮೇಲೆ ಡಾಕ್ಟರ್ ಆನ್ ವೀಲ್ಸ್ ಅಂತ ಒಂದು ಕಾನ್ಸೆಪ್ಟ್ನ ಶುರು ಮಾಡಿದ್ವಿ. ನಾನು ಕಾರ್ಪೊರೇಟ್ ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದೆ. ಒಂದಿನ ಹೊಸೂರು ರೋಡಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ಆದಾಗ ನನ್ನ ಕಾರಲ್ಲಿರೋ ಫಸ್ಟ್ ಏಡ್ ಬಾಕ್ಸಿಂದ ಟ್ರೀಟ್ ಮಾಡಿ ಆಮೇಲೆ ಡಾಕ್ಟರ್ ಆನ್ ವೀಲ್ಸ್ ಅಂತ ಒಂದು ಕಾನ್ಸೆಪ್ಟ್ನ ಶುರು ಮಾಡಿದೆ. ಫಸ್ಟು ಒಂದು ಬ್ಯಾಗನ್ನು ಇಟ್ಟಿದ್ದೆ ಅಷ್ಟೇ, ಒಂದು ಫಸ್ಟ್ ಏಡ್ ಬಾಕ್ಸನ್ನು. ಅದನ್ನು ಟ್ರೀಟ್ ಮಾಡಿದೆ. ಅವಳು ಒಬ್ಬರು ಲೇಡಿ ನನ್ನನ್ನು ಹುಡುಕೊಂಡು ನಮ್ಮ ಹಾಸ್ಪಿಟ್ಲಿಗೆ ಬಂದರು. ಆ ಆಕ್ಸಿಡೆಂಟ್ ಆದ ವ್ಯಕ್ತಿನ ನಿಯರ್ ಬೈ ಇರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ. ಜಸ್ಟ್ ಆ್ಯಸ್ ಯೂಶುವಲ್ ಆಗಿ ಎಲ್ಲರೂ ಜನ ಏನು ಮಾಡ್ತಾರೆ ಅದು ಮಾಡೋದನ್ನ ಮಾಮೂಲಿ ನಾನು ಮಾಡಿದೆ ಅಷ್ಟೇ. ಅದು ನನಗೆ ಆ ತಾಯಿ, ನಮ್ಮ ತಾಯಿ ಏಜ್ದವ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದು ಕುತ್ಕೊಂಡು ಹಿಂಗೆ ಮಧ್ಯಾಹ್ನ ಬಂದು, ಇಲ್ಲ ನಮ್ಮ ಮಗ, ಒಬ್ಬರೇ ಮಗ, ಅವ್ರಿಗೆ ನಮ್ಮ ಮಗನ ಪ್ರಾಣ ಉಳಿಸಿದ್ದೀರಾ ಅಂತ. ನಾನೇನು ಉಳಿಸೋದು, ನಾನು ಫಸ್ಟ್ ಏಡ್ ಮಾಡಿ ಅವ್ರನ್ನ ನಿಯರ್ ಬೈ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ. ಬಂದು ನನ್ನ ಕಾಲನ್ನು ಮುಟ್ಟಕ್ಕೆ ಬಂದರು, ನಮಸ್ಕಾರ ಮಾಡಿ ಊಟ ಮಾಡಿಸಿದ್ರು. ಅವತ್ತು ಅನ್ನಿಸ್ತದೆ ನನಗೆ, ನನ್ನ ಕಾರಲ್ಲಿ ಈ ಬ್ಯಾಗಲ್ಲಿ BP ಅಪಟಸು, ಗ್ಲುಕೋಮೀಟ್ರು, ಚಿಕ್ಕ ಪುಟ್ಟದು ಇಡೋದಕ್ಕಿಂತ ಇನ್ನೊಂದು ಸ್ವಲ್ಪ ಎಕ್ವಿಪ್ಮೆಂಟ್ಸನ್ನು ಯಾಕೆ ಇಡಬಾರ್ದು ಅಂತ ಡಿಕ್ಕಿ ಸ್ಪೇಸಲ್ಲಿ ಐಟಮ್ಸ್ ಇಡೋಕ್ಕೆ ಶುರು ಮಾಡಿದೆ. ಅದಕ್ಕೊಂದು ಹೆಸರು ಕೊಟ್ಟೆ, ಡಾಕ್ಟರ್ ಆನ್ ವೀಲ್ಸ್ ಅಂತ. ಈ ಡಾಕ್ಟರ್ ಆನ್ ವೀಲ್ಸ್ ಈ ಐಡಿಯಾ ಬಂದಿದ್ದು ಹೇಗೆ? ಇಲ್ಲ, ಈ ಆಕ್ಸಿಡೆಂಟ್ ಆದಮೇಲೆ ಒಂದಿಷ್ಟು ಇಕ್ವಿಪ್ಮೆಂಟ್ಸ್ ಇರಕ್ಕೆ ಶುರು ಮಾಡಿದೆ. BP ಅಪಟಸು, ಗ್ಲುಕೋಮೀಟ್ರು, ಥರ್ಮಾಮೀಟ್ರು, ECG ಮಷೀನ್. ಬೇಸಿಕ್ ಏನು ರಿಕ್ವೈರ್ಮೆಂಟ್ ಇದೆ ಒಬ್ಬ ಮನುಷ್ಯನಿಗೆ ಏನಾದ್ರೂ ಹೆಲ್ತ್ ಇಶ್ಯೂ ಬಂದಾಗ ಅದನ್ನ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಹೌದು. ಹೋಮ್ ವಿಸಿಟ್ಗೆ ಒಂದು ಬ್ಯಾಗಲ್ಲಿ ಡಾಕ್ಟರ್ಸ್ ತೊಗೊಂಡು ಹೋಗ್ತಾರಲ್ಲ, ಅದೇ ಎಕ್ವಿಪ್ಮೆಂಟ್ಸ್ ಬರೀ ಬ್ಯಾಗ್ ಹಿಂದೆ ಡಿಕ್ಕಿಯಲ್ಲಿ ಇಟ್ಟಿದ್ದೆ. ಅದಾದಮೇಲೆ ನನಗೆ ಫ್ರೆಂಡ್ಸ್ಗೆಲ್ಲ ಕೇಳಿದೆ. ಮತ್ತು ಡೆಕ್ಲಾತಾನು, ಅಲ್ಲಿ ಇಲ್ಲಿ ಈ ಫೋಲ್ಡಿಂಗ್ ಟೇಬಲ್, ಚೇರ್ಸು, ಈ ಹ್ಯಾಂಡಿ ಆಗಿರೋದನ್ನೆಲ್ಲ ಡೊನೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಒಂದಿಷ್ಟು ಮೀಡಿಯಾಸ್ ಕವರ್ ಮಾಡಿದ್ರು. ಮತ್ತು ಅದು ಸ್ಟೋರಿ ಹಂಗೆ ಜರ್ನಿ ಬಿಲ್ಡಪ್ ಆಗ್ತಾ ಬಂತು, ಜನಗಳಿಗೆ ರೀಚ್ ಆಗ್ತಾ ಇದ್ರಿ. ಹೀಗಾಗಿ ನಾನೇನೋ ಒಂದಿನ ಅದಾದಮೇಲೆ ನನಗೆ ಇದರಿಂದ ಈ ಸಮಾಜ ಸೇವೆಗೆ ವೀಕೆಂಡ್ಸಲ್ಲಿ ಮಾಡ್ತಾ ಇದ್ವಿ. ಫಸ್ಟು ನಾನು ನನ್ನ ಹೊಟ್ಟೆಪಾಡು, ನನ್ನ ಜೀವನ ಇದು ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ನಾವು ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ಬಂದರೆ ನಾವು ಎವ್ರಿ ಸ್ಯಾಟರ್ಡೆ ಸಂಡೇ ಬೇರೆ ಬೇರೆ ಡಾಕ್ಟರ್ಸು, ವಾಲಂಟಿಯರ್ ಡಾಕ್ಟರ್ಸು ಮತ್ತು ಬೇರೆ ಬೇರೆ ನಾನ್ ಮೆಡಿಕಲ್ ವಾಲಂಟಿಯರ್ಸು ಸೇರಿ ನಾವು ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್ ಹೋಮ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ, ಲೇಬರ್ಸ್ಗೆ, ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿಗೆ ಫ್ರೀ ಆಗಿ ಡಾಕ್ಟರ್ ಕನ್ಸಲ್ಟೇಷನ್ನು, ಬೇಸಿಕ್ ಮೆಡಿಸಿನ್ಸು, ಫಾಲೋ ಅಪ್ಪನ್ನು ಮಾಡೋಕ್ಕೆ ಶುರು ಮಾಡಿದ್ವಿ. ನಿಮಗೆ ಸಂಬಳ ಎಷ್ಟು ಬರ್ತಾ ಇತ್ತು? ನನಗೊಂದು 70,000 ಬರ್ತಾ ಇತ್ತು. ಇವಾಗ ಎಷ್ಟು ದುಡಿತಾ ಇದ್ದೀರಾ? ಈಗ ನಂದು ಕ್ಲಿನಿಕ್ ಇದೆ, 2 ಕ್ಲಿನಿಕ್ ಇದೆ. ಒಂದೂವರೆ 2 ಲಕ್ಷ ದುಡಿಮೆ. ಎಲ್ಲಿ ಕ್ಲಿನಿಕ್ ಇರೋದಿಲ್ಲ? ಹೆಬ್ಬಾಳಲ್ಲಿ ಒಂದಿದೆ, ಒಂದು ಯಲಹಂಕದಲ್ಲಿ ಒಂದು 2 ಕ್ಲಿನಿಕ್ ಇದೆ. ಹೆಬ್ಬಾಳದಲ್ಲಿ ಇದೆ? ಹೆಬ್ಬಾಳ ಭದ್ರಾಪಳ್ಳಿ ಹೋಟೆಲ್ ಇದೆ ಒಂದು ಕ್ಲಿನಿಕ್ ನಂದು. ಓಕೆ. ಯಲಹಂಕದಲ್ಲಿ ರೈತರ ಸಂತೆ ಹತ್ರ ಒಂದು ಕ್ಲಿನಿಕ್ ಇದೆ. 2 ಕ್ಲಿನಿಕ್. ನಾನು ಈವ್ನಿಂಗ್ ಅಲ್ಲಿ ಕುತ್ಕೊಳ್ಳೋಂಥದ್ದು, ಬೆಳಗ್ಗೆ ಟೈಮ್ ಡಾಕ್ಟರ್ ಆನ್ ವೀಲ್ಸ್ ಮುಖಾಂತರನೇ ಕೆಲಸ ಮಾಡೋದು. ಸೊ ಈ ಡಾಕ್ಟರ್ ಆನ್ ವೀಲ್ಸ್ ಇಲ್ಲಿಂದ ಡೈಲಿ ಎಷ್ಟು ಪೇಷಂಟ್ಗಳನ್ನ ಇದು ಮಾಡ್ತೀರಾ? ನಾವು ಡೈಲಿ ಅರೌಂಡ್, ನಾವೇನಂದರೆ ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್ ಹೋಮ್ಸು ಈ ಥರದ್ದನ್ನ ನಾವು ಅಡಾಪ್ಟ್ ಮಾಡ್ಕೊತೀವಿ. ಫಾರ್ ಇಯರ್ಗೆ, ಒಂದು ವರ್ಷದ ಪೂರ್ತಿಗೆ ನಾವು ಒಂದು 10-15 ಆಶ್ರಮಗಳನ್ನು, ಒಂದು 5-6 ಗೌರ್ಮೆಂಟ್ ಸ್ಕೂಲ್ಸನ್ನು, ಒಂದು 5-6 ಸ್ಲಮ್ಗಳನ್ನ ಅಡಾಪ್ಟ್ ಮಾಡ್ಕೊಂಡು ಆ ಜಾಗಗಳಿಗೆ ಫಿಕ್ಸ್ ಆಗಿ ನಾವು ಅವ್ರಿಗೆ ಅಡ್ವಾನ್ಸ್ ಹೇಳಿರ್ತೀವಿ. 15-20 ಜನ, ದಿನಕ್ಕೆ ಒಂದು 20-25 ಜನ ನೋಡ್ತೀವಿ. ನಾನು ಇರ್ತೀನಿ, ಡಾಕ್ಟರ್ ಇರ್ತೀನಿ, ಒಬ್ಬರು ನರ್ಸ್ ಇರ್ತಾರೆ, ಒಬ್ಬರು ಟೆಕ್ನಿಷಿಯನ್ ಇರ್ತಾರೆ, ಒಂದಿಷ್ಟು ಬೇಸಿಕ್ ಮೆಡಿಸಿನ್ಸ್ ಇರುತ್ತೆ. ಹೋಗಿ ನಮಗೆ ಸ್ಯಾಂಪಲ್ಸನ್ನು, ಬೇರೆ ಬೇರೆ ಫಿಸಿಷಿಯನ್ ಸ್ಯಾಂಪಲ್ಸ್, ಡಾಕ್ಟ್ರಿಗೆ ಸ್ಯಾಂಪಲ್ಸ್ ಕೊಡುವಂಥ ಸ್ಯಾಂಪಲ್ಸನ್ನು ಕೆಲವರು ಮೆಡಿಸಿನ್ಸ್ ಡೊನೇಟ್ ಮಾಡ್ತಾರೆ. ಅದರಿಂದ ರೋಟ್ರಿ ಕ್ಲಬ್ಸು, ಲಯನ್ಸ್ ಕ್ಲಬ್ಸು, ಬೇರೆ ಬೇರೆ NGOಸು
ನಂದು ಮಾತೃಶ್ರೀ ಫೌಂಡೇಶನ್ ಒಂದು ಸಂಸ್ಥೆ ಹುಟ್ಟಾಕಿದೆ. ಇದಾದ್ಮೇಲೆ ಡಾಕ್ಟರ್ ಆನ್ ವೀಲ್ಸ್ಗಿಂತ ಮೊದಲೇ ಒಂದು ಸಂಸ್ಥೆ ಹುಟ್ಟಾಕಿದೆ. ಆ ಸಂಸ್ಥೆಯ ಮುಖಾಂತರ ಈ ಆರ್ಗನೈಸೇಷನ್ನ ರನ್ ಮಾಡ್ತಾ ಇದ್ವಿ. ಸೊ ಇದುವರೆಗೂ ಎಷ್ಟು ಪೇಷಂಟ್ಗಳನ್ನ ನೀವು ಡಾಕ್ಟರ್ ಆನ್ ವೀಲ್ಸಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀರಾ? ಇದುವರೆಗೆ 800 ಕ್ಯಾಂಪ್ಸನ್ನು ಮಾಡಿದ್ದೀವಿ, ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ಸನ್ನು, ಮತ್ತು 1,20,000 ಜನಕ್ಕೆ ಫ್ರೀ ಆಫ್ ಕಾಸ್ಟಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಇದೆಲ್ಲನೂ ವಾಲಂಟ್ರಿಯಾಗಿ ನಂದು ಹಾರ್ಡ್ ಅರ್ನ್ ಮನಿ ಮತ್ತು ಸಮಾಜದ ಜನರು ಭಾಳ ಜನ ನಮಗೆ ಡೊನೇಷನ್ ಮನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೆಡಿಸಿನ್ಸು, ಮೆಡಿಕಲ್ ಇಕ್ವಿಪ್ಮೆಂಟ್ಸು ಮತ್ತು ಅವ್ರ ಡಾಕ್ಟರ್ಸ್ ಟೈಮ್ನ ಸುಮಾರು ಜನ, ನಾನಿದು 1,20,000 ಜನ ಟ್ರೀಟ್ ಮಾಡೋದಕ್ಕೆ ಒಬ್ಬನೇ ಡಾಕ್ಟ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಸುಮಾರು ಜನ ವಾಲಂಟ್ರಿ ಆಗಿ 350 ಮೆಡಿಕಲ್ ವಾಲಂಟ್ರಿ ಡಾಕ್ಟರ್ಸು ನಮ್ಮ ಜೊತೆಲಿ ಜಾಯ್ನ್ ಆಗಿ, ಈಗ ನಾನು ಇಲ್ಲಿದ್ದೀನಿ, ಇಲ್ಲಿ ಶೇಷಾದ್ರಿಪುರಂ ಇದ್ದೀನಿ, ಇಲ್ಲೆಲ್ಲೋ ಕ್ಯಾಂಪ್ ಮಾಡಬೇಕಾಗಿದ್ರೆ ಇಲ್ಲಿರೋ ಲೋಕಲ್ ಡಾಕ್ಟರ್ಸನ್ನೇ ಕರ್ಕೊಂಡು ಕ್ಯಾಂಪ್ ಮಾಡೋಂಥದ್ದು. ಈಗ ಪೀಣ್ಯದಲ್ಲಿರೋ ಡಾಕ್ಟ್ರನ್ನ ಕರ್ಕೊಂಡು 3 hours ಅಥವಾ ಒನ್ ಡೇನ ಕರ್ಕೊಂಡು ವಾಲಂಟ್ರಿ ಆಗಿ ಅವ್ರಿಗೆ ವಾಲಂಟ್ರಿ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಕೊಟ್ಟು ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಈ ಥರದ್ದು ಮಾಡೋಕ್ಕೆ ಸಾಧ್ಯ ಆಗಿರೋಂಥದ್ದು. ಈಗ ಬೇಸಿಕಲಿ ಇದನ್ನ ಡಾಕ್ಟ್ರು ನಾನು ಏನಕ್ಕೆ ಕೇಳಿದೆ ಅಂತ ಅಂದರೆ, ಈ ಥಾಟ್ ಬರಬೇಕಂದ್ರೆ ಯಾವುದೇ ಮನುಷ್ಯನಿಗೊಂದು ಸಮಾಜದಲ್ಲಿ ಸಮಾಜ ಸೇವೆ ಮಾಡ್ಬೇಕಂತ ಅಂದರೆ ಇಲ್ಲ ಹಿನ್ನೆಲೆ ಏನಾದರೂ ಇರಬೇಕು. ಆ ಹಿನ್ನೆಲೆ ಏನಾದರೂ ನಿಮಗೆ ಆ ಥರ ಒಂದು ಇನ್ಸಿಡೆಂಟ್ ಆಗಿರಬೇಕು ಒಂದು. ಸೊ ಅದರಿಂದ ಬಂತ, ಅಥವಾ ನೀವೇನಾದರೂ ಹೊಸದಾಗಿ ಏನಾದರೂ ಮಾಡಬೇಕಪ್ಪ, ಒಬ್ಬ ಡಾಕ್ಟ್ರು, ನಾನು ಡಾಕ್ಟ್ರ್ ಓದಿದ್ದೀನಿ, ನಾನು ಏನಾದರೂ ಸಮಾಜಕ್ಕೆ ನನ್ನ ಕೊಡುಗೆ ಕೊಡಬೇಕು, ಇಲ್ಲ ಮೊದಲಿಂದ ನಾನು ಆ ಥರ ಏನಾದರೂ ಥಾಟ್ ಇಟ್ಕೊಂಡು ಬಂದ್ರ? ಹೌದು, ಇಲ್ಲ ಮೊದಲಿಂದಲೂ ನನಗೆ ಈ ಜನಕ್ಕೆ ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಹಿಡನ್ ಬಿಗ್ ಬಿಸ್ನೆಸ್. ಇವಾಗ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಆಸ್ ಎ ಡಾಕ್ಟರ್ ಆಗಿನೂ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ನಿಜವಾಗ್ಲೂ ಜನಕ್ಕೆ ಹೆಲ್ತ್ ಕೇರ್ ಅನ್ನೋಂಥದ್ದು, ಹೆಲ್ತ್ ಕೇರ್ ಇಸ್ ಹ್ಯೂಮನ್ ಫಂಡಮೆಂಟಲ್ ರೈಟ್, ಮನುಷ್ಯನ ಮಾನವನ ಮೂಲಭೂತ ಹಕ್ಕು. ಈ ದೇಶದಲ್ಲಿ ಇದು ಇದೆ, ರೈಟ್ ಟು ಎಜುಕೇಶನ್ ಇದೆ, ರೈಟ್ ಟು ಇನ್ಫಾರ್ಮೇಶನ್ ಇದೆ, ರೈಟ್ ಟು ಹೆಲ್ತ್ ಅನ್ನೋದು, ರೈಟ್ ಟು ಹೆಲ್ತ್ ಅನ್ನೋದಿಲ್ಲ ಯಾವುದ್ರಲ್ಲೂ. ಅದು ಯಾಕೆ ಮಾಡ್ತಾ ಇಲ್ಲ? ರೈಟ್ ಟು ಹೆಲ್ತ್ ಅನ್ನೋದು ಯಾಕೆ ಮಾಡ್ತಾ ಇಲ್ಲ? ಯಾವುದೇ ಗೌರ್ಮೆಂಟ್ ಇನ್ಸೆಂಟಿವ್ ಯಾಕೆ ತಗೊಂತಾ ಇಲ್ಲ ಅದ್ರ ಬಗ್ಗೆ? ಈಗ ನೋಡಿ, ನಮ್ಗೆ ಎರಡೇ ಬೇಕಾಗಿರೋಂಥದ್ದು ಭಾಗ್ಯಗಳನ್ನು, ಶಿಕ್ಷಣ ಭಾಗ್ಯ ಮತ್ತು ಆರೋಗ್ಯ ಭಾಗ್ಯ. ಇನ್ನು ಯಾವ ಜನಕ್ಕೂ ಈ ಕುಕ್ಕರ್ ಭಾಗ್ಯ, ಈ ನಿಕ್ಕರ್ ಭಾಗ್ಯ, ಈ ಲಿಕ್ಕರ್ ಭಾಗ್ಯಕ್ಕೆ ಅದು ಜನ ಇಷ್ಟಪಡ್ತಾ ಇಲ್ಲ. ಬೇಕಾಗಿರೋದೇ ಇದೆ. ಬೇರೆ ದೇಶದಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಹೆಲ್ತ್ ಕೇರ್ ಅನ್ನೋದು ಹ್ಯೂಮನ್ ಫಂಡಮೆಂಟಲ್ ರೈಟ್, ಮಾನವನ ಮೂಲಭೂತ ಹಕ್ಕು. ಅದು ಎಜುಕೇಶನ್ ಅಂಡ್ ಹೆಲ್ತ್ ಎರಡು, ಅವ್ರು ಎರಡಕ್ಕೂ ಪ್ರಾತ್ಯತೆ ಕೊಡ್ತಾರೆ. ನಮ್ಮ ಈಗ ಫಿನ್ಲ್ಯಾಂಡ್ ಇದೆ, ಎಜುಕೇಷನ್ ಇದೆ, ಇಸ್ರೇಲ್ ಇದೆ, ಅಗ್ರಿಕಲ್ಚರಲ್ ಇದೆ, ಇಂಗ್ಲೆಂಡ್ ಇದೆ, ಹೆಲ್ತ್ ಅಲ್ಲಿ ಇದೆ. ಈ ಥರದ್ದು ನಮ್ಮ ದೇಶ ಇರೋಂಥದ್ದು ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ, ಕೊಲೆಗಡಕರು, ಈ ಥರದ ಕಾರಣದಿಂದ ಈಗ ಪೊಲಿಟಿಕಲ್ ವಿಲ್ ಪವರ್ ಇಲ್ಲ ನಮ್ಮ ದೇಶದಲ್ಲಿ. ಧರ್ಮ, ಜಾತಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇಂಥದ್ರ ಬಗ್ಗೆನೇ ಹೋರಾಟಗಳಾಗುತ್ತೆ ಹೊರತಾಗಿ ಬೇರೆ ದೇಶದಲ್ಲಿ ಹಾಗಲ್ಲ. ಶಿಕ್ಷಣದ ಬಗ್ಗೆ ಹೋರಾಟ ಆಗುತ್ತೆ, ಮತ್ತು ಹೆಲ್ತ್ ಬಗ್ಗೆ ಹೋರಾಟ ಆಗುತ್ತೆ, ಜಾಬ್ ಬಗ್ಗೆ ಫೈಟ್ ಆಗುತ್ತೆ. ಇಲ್ಲೆಲ್ಲ ಧರ್ಮ ದಂಗಲ್ಲು, ಜಾತಿ ದಂಗಲ್ಲು, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈ ಥರದನ್ನೇ ಚೈನಾ, ಈ ಶಬ್ದಗಳನ್ನು ಬಿಟ್ಟರೆ ಪೊಲಿಟಿಕ್ಸ್ಗೆ ಯಾವುದೂ ಈ ಥರದ ಹಕ್ಕುಗಳು ಬೇಕು ಅನ್ನೋದ್ರ ಬಗ್ಗೆ ಜನನೂ ಫೈಟ್ ಮಾಡಿಲ್ಲ, ಜನನೂ ಕೇಳಲ್ಲ, ಮತ್ತು ಅವ್ರಿಗೂ ಬೇಕಾಗಿಲ್ಲ. ಈ ಥರ ದಂಗಲ್ಗಳಿಂದನೇ ಅದು ಮುಚ್ಚಿ ಹೋಗ್ತಾ ಇದೆ. ಇದು ದುರಾದೃಷ್ಟ. ಯಾಕಂದರೆ ಹೆಲ್ತ್ ಕೇರ್ ಅನ್ನೋದು ಭಾಳ ಇಂಪಾರ್ಟೆಂಟು ಪ್ರತಿಯೊಬ್ಬ ವ್ಯಕ್ತಿಗೂ. ಇವಾಗ ನೋಡಿ, ನಾನೇ ಈಗ ನಮ್ಮ ತಂದೆ ಅವರಿಗೆ ಒಂದಿಷ್ಟು ಆರೋಗ್ಯದ ಸಮಸ್ಯೆ ಇರೋದ್ರಿಂದ ನಾನು ಬೇರೆ ಹಾಸ್ಪಿಟ್ಲ್ಗೆ ಹೋಗಿದ್ದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಸರ್ವಿಸಸ್ ಸಿಗೋದಿಲ್ಲ, ಯಾಕಂದರೆ ಅಷ್ಟು ತುಂಬ ವರ್ಸ್ಟ್ ಆಗಿದೆ. ಇದು ಒಂದೇ ಅಲ್ಲ, ಎಲ್ಲ ಕಡೆನೂ ಆಲ್ಮೋಸ್ಟ್ ಹೆಲ್ತ್ ಕೇರ್ ಅನ್ನೋಂಥದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ ಅನ್ನೋವಂಥದ್ದೇ ಸರ್ಕಾರ ಆರೋಗ್ಯ ಸ್ಥಿತಿ ಹರಿಗೆಟ್ಟು ಹೋಗ್ಬಿಟ್ಟಿದೆ. ಅಂದರೆ ಇಡೀ ದೇಶಾದ್ಯಂತ ಹೇಳ್ತಾರೆ, ಇಡೀ ದೇಶಾದ್ಯಂತ ಹೆಲ್ತ್ ಕೇರ್ ಎಮರ್ಜೆನ್ಸಿ ಇದೆ. ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸಾಯ್ತಾರೆ. ಇದನ್ನ ಹೇಳ್ತಾರಂಥದ್ದು ನಾನಲ್ಲ, ಭಾರತ ಸರ್ಕಾರದ ಅದು ವೆಬ್ಸೈಟಲ್ಲಿ ಪ್ರಕಟಣೆ ಮಾಡಿರೋಂಥದ್ದು. ಅಂದರೆ ಗುಣಮುಖವಾಗುವ ಕಾಯಿಲೆ, ಇನ್ನು ಗುಣಮುಖ ಆಗದಿರೋ ಕಾಯಿಲೆಯಿಂದ ಎಷ್ಟು ಜನ ಸಾಯ್ತಾರೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಈಗ ಯಾವ್ದಾದ್ರು MLA ನೋ, MP ನೋ, ಮಿನಿಸ್ಟ್ರೋ, XMLA ನೋ, ಅವನಿಗೆ ಫ್ರೀಯಾಗಿ ಹೆಲ್ತ್ ಕೇರ್ ಸಿಗುತ್ತೆ. ಇಲ್ಲ ಅಂದರೂ ಬೇರೆ ದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ರಿಯಂಬರ್ಸ್ಮೆಂಟ್ ಮಾಡ್ಕೋತಾರೆ. ಬಟ್ ಅದೇ ಯಾವುದಾದ್ರೂ ಒಬ್ಬ MLA ನೋ, MP ನೋ ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ನು ಹೆಂಡ್ತಿನ ಡೆಲಿವರಿ ಮಾಡಿಸಿದಾನ, ಅಥವಾ ತಾನು ಹೋಗಿ ಏನಾದರೂ ಅಡ್ಮಿಟ್ ಆಗಿದ್ದಾನೆ? ಇಲ್ವೇ ಇಲ್ಲ. ಅವ್ರಿಗೆ ಗೊತ್ತು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಸಾವು ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ ಅನ್ನೋದು ಗೊತ್ತಿರೋದಕ್ಕೇ ಅವರು ಮಣಿಪಾಲು, ವಕಾಡು, ಬೇರೆ 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 ಹಾಸ್ಪಿಟಲ್ಗಳಿಗೆ ಅವ್ರು ಹೋಗ್ತಾರೆ, ತೋರಿಸ್ಕೋತಾರೆ. ಇದಾಗ್ತದೆ. ಜನಕ್ಕೆ ಅನಿವಾರ್ಯ ಅಲ್ಲ, ಅನಿವಾರ್ಯವಾಗಿ ಬೇರೆ ದಾರಿ ಇಲ್ದಿರೋದಕ್ಕೆ, ಆಪ್ಷನ್ ಇಲ್ದಿರೋದಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಬಿಕಾಸ್ ಯಾಕಂದರೆ ಹೆಲ್ತ್ ಕೇರ್ ಯಾಕೆ ಈಗ ಹಾಳಾಗಿದೆ ಅಂದರೆ, ನಮ್ಮ ದೇಶದ GDPಯಲ್ಲಿ 1.2% ಆಫ್ ಅವರ್ GDP ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್. ಮಿನಿಮಮ್ 3% ಆಫ್ ಅವರ್ GDP ಸ್ಪೆಂಡ್ ಮಾಡ್ಬೇಕಾಗಿರೋಂಥದ್ದು ಹೆಲ್ತ್ ಕೇರ್ಗೆ. ಬಟ್ ಅದು ಮಾಡ್ತಾನೆ ಇಲ್ಲ. ಮೋದಿ ಸರ್ಕಾರ ಬಂದ ಮೇಲೂ ಅದೇ, ಅಥವಾ ಅದಕ್ಕೆ ಮುಂಚೆ ಇರೋ ಸರ್ಕಾರ ಅದೇ, ಎಲ್ಲರೂ ಒಂದೇ. ಈ JCB ಪಾರ್ಟಿಗಳು, JDS, ಕಾಂಗ್ರೆಸ್, BJP ಒಂದೇ ನಾಣ್ಯದ 2 ಮುಖ ಅಲ್ಲ, 3 ಮುಖ. ಇವರು ಈ ಥರದ್ದಿದೆ. ಇವ್ರು ಎಲ್ಲರೂ ಈ ಥರ ಆಗ್ತಿರೋದು. ಮತ್ತು ಜನಕ್ಕೆ ಪೊಲಿಟಿಕಲಿ ಯಾರಾದರೂ ಒಬ್ಬ ಆರೋಗ್ಯ ಮಂತ್ರಿ ಆಗಬೇಕಾದ್ರೆ ಜವಾಬ್ದಾರಿತವಾಗಿರ್ಬೇಕು, ಎಜುಕೇಟೆಡ್ ಆಗಿರ್ಬೇಕು, ಸಮಾಜದ ಬಗ್ಗೆ ಕಳ್ಕಳಿ ಇರಬೇಕು. ಈಗ ಭಾಳಷ್ಟು ಜನ ರಾಜಕಾರಣಿಗಳಾಗುವಂಥದ್ದು, MLA ಆಗುವಂಥದ್ದು ಕುಕ್ಕರು, ನಿಕ್ಕರು, ಲಿಕ್ಕರು, ಈ ಥರದನ್ನು ಮಾಡ್ತಾ ಇರೋದಕ್ಕೇ, ಈ ಥರದಿಂದ ಜನ ಆಯ್ಕೆ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಯಾವುದು ಜವಾಬ್ದಾರಿನೇ ಇಲ್ಲ, ಬೇಜವಾಬ್ದಾರಿತವಾಗಿ ನಡೆದು ಹೋಗುತ್ತೆ.
ಯಾರು ಏನು ಕೇಳಲ್ಲ. ಹಾಗಾಗಿ ಈಗ ಏನಾಗಬೇಕಾಗಿದೆ ಅಂದರೆ ಕಾಲದ ಬದಲಾಗಬೇಕಾಗಿದೆ. ಜನ ಎಲ್ಲ ಪ್ರಶ್ನೆ ಮಾಡಬೇಕು. ಸೋಷಿಯಲ್ ಮೀಡಿಯಾ ಸಾಕಷ್ಟು ಇದು ಟ್ರೆಂಡ್ ಆಗ್ತಾ ಇದೆ. ಬೇರೆ ಬೇರೆ ಯಾವುದಾದ್ರು ಕಾರಣಕ್ಕೆ ಟ್ರೆಂಡ್ ಆಗುತ್ತೆ. ಬಟ್ ಇಂಥ ವಿಚಾರಗಳು ಈಗ ನೇಪಾಳದಲ್ಲಿ ಪ್ರೈಮ್ ಮಿನಿಸ್ಟರ್ನ ಆಫೀಸು ಮತ್ತು ಸುಪ್ರೀಂ ಕೋರ್ಟನ್ನೇ ಸುಟ್ಟಾಕ್ತಾರೆ. ಅಂದರೆ ಜಂಜಿ ಅಂತ 20-25 ವರ್ಷದ ಹುಡುಗರು ಇಡೀ ನೇಪಾಳನ್ನೇ ಸುಟ್ಟಾಕ್ತಾರೆ, ಹೊಡಿತಾರೆ. ಪ್ರೈಮ್ ಮಿನಿಸ್ಟರ್ ಹೆಂಡ್ತಿನ ಮನೆಯಲ್ಲೇ ಸುಟ್ಟಾಕ್ತಾರೆ. ಫೈನಾನ್ಸ್ ಮಿನಿಸ್ಟರ್ನ ಎತ್ತಿ ಇದರಿಂದ ಬ್ರಿಡ್ಜಿಂದ ಕೆಳಗಡೆ ಹಾಕ್ತಾರೆ. ಮಿತ್ಗೆ ಮೀಡಿಯಾದವ್ರಿಗೆ ಗೋಧಿ ಮೀಡಿಯಾ ಅಂತ ರೋಡಲ್ಲೇ ಹೊಡಿತಾರೆ. ಅಂದರೆ ಜನ ಅಲ್ಲಿ ಏನಕ್ಕೆ ಅಂದರೆ ಅಲ್ಲಿ ಬ್ಯಾನ್ ಮಾಡೋಕ್ಕೆ ಹೋದರು. ಸೋಷಿಯಲ್ ಮೀಡಿಯಾನೇ ಬ್ಯಾನ್ ಮಾಡೋಕ್ಕೆ ಹೋದಿದ್ದಕ್ಕೆ ಅಲ್ಲಿರೋ ಯೂತ್ಸು ಅದೇನು ವೆಲ್ ಪ್ಲ್ಯಾನಡ್ ಏನಲ್ಲ. ಅಂದರೆ ಜನಕ್ಕೆ ಅಷ್ಟು ಆಕ್ರೋಶ ಆಗಿದೆ. ಈ ದೇಶದಲ್ಲಿ ಆ ಸ್ಥಿತಿ ಆಗುವಂಥದ್ದು ಏನು ದೂರ ಇಲ್ಲ ಅಂತ ಜನಕ್ಕೆ ಆ ಆಕ್ರೋಶ ಇದೆ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲಿಗೆ ಹೋದರೆ ನಿಜವಾಗ್ಲೂ ತುಂಬ ಕಷ್ಟ ಇದೆ ಸರ್. ಸರ್ಕಾರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಗಬೇಕಂದ್ರೆ ಒಂಥರ ಅದೇನೋ ಸಂಜೀವನಿ ಸಿಕ್ಕಂಗೆ, ಸಿಗೋದೇ ಇಲ್ಲ. ಡಾಕ್ಟರ್ಸ್ ಇದ್ರೆ ನರ್ಸ್ ಇರಲ್ಲ, ನರ್ಸ್ ಇದ್ರೆ ಟೆಕ್ನಿಷಿಯನ್ ಇರಲ್ಲ, ಟೆಕ್ನಿಷಿಯನ್ ಇದ್ರೆ ಮೆಡಿಸಿನ್ಸ್ ಇರಲ್ಲ. ಅದು ದುಡ್ಡು ಮಾತ್ರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಫಂಡ್ ಅಂತೂ ಖರ್ಚಾಗ್ತಾನೆ ಇರುತ್ತೆ, ಫಂಡ್ ಬರ್ತಾನೆ ಇರುತ್ತೆ. ಬಜೆಟ್ ಎಲ್ಲ ಪ್ರತ್ಯೇಕವಾಗಿ ಒಂದು ಫಂಡ್ ಇಟ್ಟಿರ್ತಾರೆ. ಹೌದು, ಆ ಫಂಡ್ ಎಲ್ಲ ಏನು ಮಾಡ್ತಾರೆ ಹಾಗಾದ್ರೆ? ಇಲ್ಲ ಇದೇನು ಸರ್, ಈಗ ಒಬ್ಬ ಜಿಲ್ಲಾ ಆರೋಗ್ಯಾಧಿಕಾರಿ ಆಗಬೇಕಾದ್ರೆ ಬೆಂಗಳೂರು ನಗರ ಜಿಲ್ಲೆ ಅರ್ಬನ್ ಜಿಲ್ಲೆಗೆ DHO ಅಂತಿರುತ್ತೆ, ಜಿಲ್ಲಾ ಆರೋಗ್ಯಾಧಿಕಾರಿ ಅಂತ ಇರ್ತಾರೆ ಒಬ್ಬರು. ಆ ಜಿಲ್ಲೆಯ ಹೆಡ್ಡು ಆ ಆರೋಗ್ಯಾಧಿಕಾರಿ 40-45 ಲಕ್ಷ ದುಡ್ಡು ಕೊಟ್ಟು ಬರ್ಬೇಕು ಅವನು. ನಾನು ಯಾಕೆ ಹೇಳ್ತೇನೆ, ಆ್ಯಸ್ ಎ ಡಾಕ್ಟರ್ ಆಗಿ ನಾನು ಕಣ್ಣಾರೆ ಕಂಡಿರೋಂಥದ್ದು, ನನ್ನ ಹತ್ರನೇ ಬಂದಿರೋಂಥದ್ದು, ನನ್ನನ್ನೇ ಕೇಳಿರೋಂಥದ್ದು. ಯಾರಾದರೂ ಪರಿಚಯ ಇದ್ದರೆ ಹೇಳಿಸಿ ಡಾಕ್ಟ್ರೆ ಪೋಸ್ಟಿಂಗ್ ಮಾಡಿಸಿ ಅಂತ ಕೇಳಿರೋಂಥದ್ದು. 40-45 ಲಕ್ಷ ಕೊಟ್ಟು ಬಂದ ಮೇಲೆ ಇನ್ನೇನು ಮಾಡ್ತಾನೆ ಸರ್ ಅವನು? ದುಡ್ಡು ಮಾಡಲೇಬೇಕು, ದುಡ್ಡು ಮಾಡೋದಕ್ಕೆ ಬರ್ತಾನೆ. ಭಾಳಷ್ಟು 100 ದಾರಿಗಳು ಇದ್ದಾವೆ. ಸರ್ಕಾರಿ ಸ್ಕೀಮ್ ಇದಾವಲ್ಲ, ಸರ್ಕಾರಿ ಯೋಜನೆಗಳು. ಒಂದು ಸ್ಕೀಮ್ಗೆ ಒಂದು ಸ್ಕ್ಯಾಮ್ ಮಾಡೋವಂಥದ್ದು ಈ ಸರ್ಕಾರದ ಸಾಕಷ್ಟು ಎಲ್ಲ ಅಧಿಕಾರಿಗಳು ಹಾಗೆ. ಸೊ ಇದನ್ನ ಸ್ಕೀಮ್ ಅಲ್ಲ, ಸ್ಕ್ಯಾಮ್. ಹೌದು, ಇದು ಸರ್ಕಾರಿ ಸ್ಕೀಮ್ ಅಲ್ಲ, ಸ್ಕ್ಯಾಮ್ ಅಂತ ಕರಿಬಹುದು ಹಾಗಾದ್ರೆ? ಹೌದು, 101% ಇದು ಸರ್ಕಾರ ಮಾಡೋದೇ ಒಂದು ಸ್ಕೀಮ್ ಮಾಡೋದಕ್ಕೆ ಉದ್ದೇಶನೇ ಸ್ಕ್ಯಾಮ್ ಮಾಡೋದಕ್ಕೆ ಒಂದು ಸ್ಕೀಮ್ ಮಾಡೋದವ್ರು. ಇದು ದುರಾದೃಷ್ಟ. ಹಾಗಾಗಿ ನಾನು ಹೇಳ್ತೀನಿ, ಭಾಳಷ್ಟು ಸರ್ಕಾರಿ ಅಧಿಕಾರಿಗಳು, ನಾನು IAS IPSದವ್ರನ್ನ, ಈ DHOಗಳು THOಗಳು ಡಿಸ್ಟ್ರಿಕ್ಟ್ ಸರ್ಜನ್ಗಳನ್ನು ಆ್ಯಸ್ ಎ ಡಾಕ್ಟರ್ ಆಗಿ, ಆ್ಯಸ್ ಎ ಹೋರಾಟಗಾರನಾಗಿ ಸಾಕಷ್ಟು ಈ ಆರೋಗ್ಯ ಅಧಿಕಾರಿಗಳ ಮೇಲೆ, ಜಿಲ್ಲಾ ಆರೋಗ್ಯಾಧಿಕಾರಿ ಆಗಲಿ, ಡಿಸ್ಟ್ರಿಕ್ಟ್ ಟ್ಯೂಬರ್ಕ್ಯುಲರ್ ಆಫೀಸರ್ ಆಗಲಿ, THO ಆಗಲಿ, ನಾನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಿದೆ. ಲಾಸ್ಟ್ ಟೈಮ್ ಒಬ್ಬರು ದುಡ್ಡನ್ನು ಕೇಳ್ತಾ ಇದ್ರು ಒಬ್ಬ ಡಾಕ್ಟ್ರಿಗೆ. KPME ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಬ್ಬ ಡಾಕ್ಟರ್, ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು, ಅವ್ನು ಕ್ಲಿನಿಕ್ ಮಾಡ್ಬೇಕಾದ್ರೆ ಒಂದು ಲೈಸೆನ್ಸ್ ತೊಗೋಬೇಕು. ಅವ್ನು ಡಿಗ್ರಿ ಇದ್ರೂ KPME ಲೈಸೆನ್ಸ್ನ ತೊಗೋಬೇಕು, ಅದು ಮ್ಯಾಂಡೇಟ್ರಿ. ಅದಕ್ಕೆ ಒಂದು 15,000 ಕೇಳಿದೆ. ನಾನು ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಟ್ರ್ಯಾಪ್ ಮಾಡಿಸಿದ್ದೆ ಅವ್ರನ್ನ. ಆ ವ್ಯಕ್ತಿ ಹಗಲು ದರೋಡೆ ಮಾಡ್ತಾ ಇದ್ದ. 15,000 ಕೊಡಿ ಅಂತ, ಇವಾಗಲೇ ಸ್ಪಾಟಲ್ಲಿ ಕೊಟ್ಬಿಡಿ ಅಂತ. ಅದಕ್ಕೆ ಒಂದು ವಾಟ್ಸಪ್ ಕಾಲ್ ಬೇರೆ ಮಾಡಿದ. ಅವನಿಗೆ ಹಿಡಿಬೇಕಾದ್ರೆ 100 ಆಯಿತು. ADGP ಲೋಕಾಯುಕ್ತ ಮತ್ತು SP ಇವ್ರನ್ನ ಭೇಟಿಯಾಗಿ, ವಂಶೀಕೃಷ್ಣ ಅಂತಿದ್ದಾರೆ SP-ನ, ಅವ್ರನ್ನ ಭೇಟಿಯಾಗಿ ಸುಮಾರು 1 ಗಂಟೆ 2 ಗಂಟೆ ನಾವು ಟ್ರೈ ಮಾಡಿದ್ಮೇಲೆ ಅವ್ರು ಸಿಕ್ಕಾಕೊಂಡ್ರು. ಅವ್ರ ಮೇಲೆ FIR ಮಾಡಿದ್ವಿ. ಅಂದರೆ ಈ ಸರ್ಕಾರಿ ಅಧಿಕಾರಿಗಳು ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂತ ಈ ಮೆರಿತಾ ಇದ್ದಾರೆ. ಭಾಳ ಜನ IAS ಆಫೀಸರ್ ಆಗಲಿ, IPS ಆಫೀಸರ್ ಆಗಲಿ, ಇವ್ರಿಗೇನು ಇಲ್ಲವೇ ಇಲ್ಲ ಸರ್. ಯಾವುದೋ MLAಗೋ MP-ಗೋ ಪೋಸ್ಟಿಂಗ್ಗೋಸ್ಕರ ಅವ್ರ ಮನೆಯಿಂದ ಸುತ್ತಾಡ್ತಾರೆ. ಅವ್ರು ಕೆಲವರು ಇಷ್ಟು ವೈಟ್ ಹಾಕೊಂಡ್ಬಿಟ್ಟು ಪಿಂಪ್ ಥರ ಇರೋವಂಥವ್ರು ಅವ್ರು ಹೋಗಿ ಪರಿಚಯ ಮಾಡಿಸ್ತಾರೆ, ದುಡ್ಡು ಕೊಡ್ತಾರೆ, ಕೆಲಸ ಆಗ್ತಾರೆ. ನಿಮಗೆ ಗೊತ್ತಿರೋವಂಥದ್ದು ಈ KR ಪುರಂ ಪೊಲೀಸ್ ಸ್ಟೇಷನ್ ಒಬ್ಬ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ತಾರೆ. ಯಾರು MTB ನಾಗರಾಜ್ ಅವ್ರ ರಿಲೇಷನ್. ಅವನು 70 ಲಕ್ಷ ಕೊಟ್ಟು ಪೋಸ್ಟಿಂಗ್ ಬಂದಿರ್ತಾನೆ. ರಾತ್ರಿ 11 ಗಂಟೆಗೆ ಬಾರನ್ನು ಮುಚ್ಚಬೇಕಾಗಿರೋದು 11ವರೆಗೆ ಮುಚ್ಚಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವನನ್ನು ಸಸ್ಪೆಂಡ್ ಮಾಡ್ತಾರೆ. ಕೊಟ್ಟು ಬಂದು 70 ಲಕ್ಷ ಕೊಟ್ಟು ಬಂದು 1 ತಿಂಗಳಾಗಿರಲ್ಲ, ಅವ್ನು ಸೂಸೈಡ್ ಮಾಡಿ, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾನೆ. ಮನುಷ್ಯ ಲಕ್ಷ ಕೊಟ್ಟು ಬಂದು ಪೋಸ್ಟಿಗೆ ಬಂದಿರುವಾಗ ಇನ್ನೇನು ಮಾಡೋಕ್ಕೆ ಸಾಧ್ಯ ಇದೆ ಸರ್? ಸುಲಿಗೆನೇ ಮಾಡೋವಂಥದ್ದು. ನಾನು ಸುಮಾರು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿದ್ದೀನಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ. ನನಗೆ ಗೊತ್ತಿದೆ ಅಲ್ಲಿ ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ನನಗೆ ಗೊತ್ತಿರೋಂಥ ಫ್ರೆಂಡ್ಸ್ ಇದ್ದಾರೆ ಭಾಳಷ್ಟು ಜನ. ಅವ್ರು ಹೇಳ್ತಾರೆ ಪೋಸ್ಟಿಂಗ್ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆಲ್ಲ 70 ಲಕ್ಷ, 1 ಕೋಟಿ. ಈ ಯಲಹಂಕ ಪೊಲೀಸ್ ಸ್ಟೇಷನ್ಗೆಲ್ಲ 35-40 ಲಕ್ಷ. ಅದು MLAಗೆ ಚಮಚಾಗಿರಿ ಮಾಡ್ಕೊಂಡು MLA ಮನೆಯಲ್ಲಿ ಫಿಕ್ಸ್ ಆದಮೇಲೆ ನಾನು ಪೋಸ್ಟಿಂಗ್ ಬರೋವಂಥದ್ದು. ಈ ಥರ ಪೋಸ್ಟಿಂಗ್ಗಳು ಆಗ್ತಾ ಇರುವಾಗ ಎಲ್ಲಿಂದ ಸಾಧ್ಯ ಸರ್? ಅವ್ರು ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಇದೇ ಬರೀ ಒಂದೇ ತಿಂಗಳಲ್ಲಿ ಎಲ್ಲಿ ಪೊಲೀಸ್ ಸ್ಟೇಷನ್ DJ ಹಳ್ಳಿ ಇನ್ಸ್ಪೆಕ್ಟರ್ದು ಅದು ಅದೊಂದು ಆಯಿತು. ಯಾವುದು ಚಾಮರಾಜಪೇಟೆದು ಮಂಜುನಾಥ್ ಅಂತ, ಅವನು ಡ್ರಗ್ಸ್ ಪೆಡ್ಲರ್ ಜೊತೆ ಅವನು ಸೆಟ್ಲ್ ಆಗಿದ್ದು. 6-7 ಜನ ಸಸ್ಪೆಂಡ್ ಆಗಿರುವಂಥದ್ದು ಇನ್ಸ್ಪೆಕ್ಟರ್ಸೇ. ಇದು ಕಾರಣ ಇದರಲ್ಲ ಈ ಭ್ರಷ್ಟ ರಾಜಕಾರಣಿಗಳು. ಯಾರಾದ್ರು ಹೋಮ್ ಮಿನಿಸ್ಟರ್ ಆಗಿರಲಿ, ಇನ್ಯಾವುದಾದ್ರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಲಿ, ಎಲ್ಲರೂ ಒನ್ ಆರ್ ಅದರ್ ವೇ ಪಾರ್ಟ್ ಆಫ್ ದಿ ಕರಪ್ಟ್ ಸಿಸ್ಟಮ್ಗೆ ಇರೋವಂಥದ್ದು. ಅವ್ರು ಯಾವತ್ತೂ ಎಲ್ಲೂ ಹೋಗೋದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಪ್ರಚಾರ ಮಾಡ್ತಾರೆ, ಮುಗಿಸ್ಬಿಡ್ತಾರೆ. ಸಾಕಲ್ಲ, ಇಷ್ಟೇ ಇರೋದು. ಈಗ ಅವ್ರ ಟೈಮ್ಗೆ ವರ್ಕ್ ಆಗ್ಬೇಕಷ್ಟೇ. ಹೌದು, ನಿಮ್ಮ ಟೈಮ್ಗೆ ನೀವು ಬಂದಾಗ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ಬೇಕಾದ್ ನಿಮ್ಮ ಜವಾಬ್ದಾರಿ. ಪೇಷಂಟ್ ಬದುಕ್ತಾನ ಅದು ಪೇಷಂಟ್ ಇದ್ರ ಮೇಲೆ, ಬಾಡಿ ಮೇಲೆ ಡಿಸೈಡ್ ಆಗುತ್ತೆ. ಹೌದು ಅಲ್ವೇ? ಹೌದು.
ಸೊ ಸಿಸ್ಟಮ್ ಕರಪ್ಷನ್. ಸೊ ಇಷ್ಟೊಂದೆಲ್ಲ ಹೇಳಿದ್ರಲ್ಲ, ನೀವ್ ಹೇಳ್ತಾರ ಪ್ರಕಾರ ನೀವು ಹೇಳಿಕೊಟ್ಟಿರೋದು ಈ ತರ ಕರಪ್ಷನ್ ಇದಿರೋದಕ್ಕೋಸ್ಕರನೇ ಈ ಹೆಲ್ತ್ ಆಗ್ಲಿ ಎಜುಕೇಶನ್ ಆಗ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿಕೊಟ್ಟಿದ್ರ? ಇಲ್ಲ, ಇಷ್ಟೊತ್ತಕ ನಾನು ಹೇಳಿರೋಂಥದ್ದು ಎಲ್ಲರ ಬಗ್ಗೆ, DHO ಬಗ್ಗೆ, ಪೊಲೀಸ್ ಇಲಾಖೆ ಬಗ್ಗೆ, ಅವ್ರ ಕರಪ್ಷನ್ ಬಗ್ಗೆ ಹೇಳಿದ ಕಾರಣನೇ ಇಷ್ಟೇ. ಈ ಕರಪ್ಷನ್ ಸಿಸ್ಟಮ್ ಇರೋದಕ್ಕೆ, ಕರಪ್ಟ್ ಆಗಿರೋದಕ್ಕೇನೆ ಆರೋಗ್ಯ ಕ್ಷೇತ್ರಕ್ಕೆ ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡ್ತಾ ಇಲ್ಲ. ಅದೇ ಕಾರಣಕ್ಕಾಗಿನೇ. ಯಾಕಂದ್ರೆ ತಿನ್ನೋದಕ್ಕೆ ದುಡ್ಡು ಅವರಿಗೆ ಸಾಲಲ್ಲ, ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ದುಡ್ಡಿಟ್ಟು ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡೋದು ಅದೊಂಥರ ಆಶ್ಚರ್ಯದ ಸಂಗತಿನೇ. ಮಾಡೋದು ಇಲ್ಲ, ಮತ್ತೆ ಆ ಪೊಲಿಟಿಕಲ್ ವಿಲ್ ಪವರ್ ಇಲ್ಲ. ಅದು ಯಾರಿಗೂ ಮೈಂಡ್ ಸೆಟ್ಟೇ ಇಲ್ಲ ಅಂತೀರಾ? ಮೈಂಡ್ಸೆಟ್ ಇಲ್ಲ, ಆ ಥರ ಆಲೋಚನೆ ಇಲ್ಲ ಅವ್ರಿಗೇನಿದ್ರು ಧರ್ಮದಂಗಲ್ಲು, ಜಾತಿ ದಂಗಲ್ಲು ಇಂಥದ್ದನ್ನ ಮಾಡ್ತಾರೆ ಹೊರತಾಗಿ ಮತ್ತು ಜನನೂ ಕೇಳೋದೇ ಇಲ್ಲ. ಜನಕ್ಕೆ ರಾಜಕೀಯ ಇಲೆಕ್ಷನ್ ಟೈಮಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಅವ್ರಿಗೆ ಆ ಕ್ಷಣಕ್ಕೆ ಅವತ್ತಿಗೆ ಏನೋ ಒಂದು ಬಿರಿಯಾನಿನೋ ಕುಕ್ಕರೋ ನಿಕ್ಕರೋ ಕೊಟ್ಬಿಟ್ರೆ ಸಾಕಪ್ಪ ಅನ್ನೋದಕ್ಕೆ ಹೋಗ್ಬಿಡ್ತಾರೆ. ಅಂದರೆ ಮೈಂಡ್ಸೆಟ್ಟೇ ಹಂಗಾಗ್ಬಿಟ್ಟಿದೆ. ಬೇರೆ ದೇಶದ ಥರ ನಮ್ಮ ದೇಶದಲ್ಲಿ ಆಗ್ತಾ ಇಲ್ಲ. ಅಂದರೆ ಈ ನಿಜವಾಗ್ಲೂ ಹೋರಾಟಗಳು ನಿಜವಾಗ್ಲೂ ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ, ಉದ್ಯೋಗದ ಬಗ್ಗೆ ಆಗ್ಬೇಕಾಗಿತ್ತು, ಅದಾಗ್ತಾ ಇಲ್ಲ, ದುರಾದೃಷ್ಟ. ಡಾಕ್ಟ್ರೆ ಬೇಜಾರು ಮಾಡ್ಕೋಬೇಡಿ, ಡಾಕ್ಟರ್ಗಳಲ್ಲಿ ಒಳ್ಳೆ ಡಾಕ್ಟರ್ ಕೆಟ್ಟ ಡಾಕ್ಟರ್ ಇಬ್ರು ಇರ್ತಾರ ಏನಾದ್ರು, ಅಥವಾ ಒಳ್ಳೆ ಡಾಕ್ಟರ್ ಮಾತ್ರ ಇರ್ತಾರ? ಇಲ್ಲ, ಈಗಂದ್ರೆ ಹಾಗಂತ ಹೇಳಕ್ಕಾಗಲ್ಲ. ಒಳ್ಳೆ ಡಾಕ್ಟ್ರು ಇದ್ದಾರೆ, ಕೆಟ್ಟ ಡಾಕ್ಟ್ರು ಇದ್ದಾರೆ. ಯಾಕಂದ್ರೆ ಒಳ್ಳೆ ಡಾಕ್ಟರ್ ಬಗ್ಗೆ ಫಸ್ಟ್ ಮಾತಾಡೋಣ. ಒಳ್ಳೆ ಡಾಕ್ಟರ್ ಆಗಿರೋ, ನಿಜವಾಗ್ಲೂ ಡಾಕ್ಟರ್ ಆಗಿರೋನು, ಪ್ರಾಮಾಣಿಕವಾಗಿರೋಂಥವ್ನು ಡಾಕ್ಟರ್ನ ಬೇಸಿಕ್ಸ್ನ, ಡಾಕ್ಟರ್ನ ಪೇಷಂಟ್ಸ್ನ ಹಿಸ್ಟ್ರಿ ತೊಗೊಳೋದ್ರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಏನು ಕಾಯಿಲೆ ಇದೆ ಅಂತ. ಇಫ್ ನೆಸೆಸಿಟಿ ಇದ್ದರೆ ಅವನಿಗೆ ಬ್ಲಡ್ ಟೆಸ್ಟನ್ನು ಅಥವಾ ಸ್ಕ್ಯಾನೋ, ECGನೋ, MRIನೋ, CTನೋ ಇದನ್ನೆಲ್ಲ ಮಾಡಿಸ್ಬೇಕಾಗಿರೋಂಥದ್ದು. ಬೇಸಿಕಲಿ ಚಿಕ್ಕ ಪುಟ್ಟ ಕಾಯಿಲೆಗೆಲ್ಲ ಬ್ಲಡ್ ಟೆಸ್ಟ್ನ ಮಾಡಿಸುವಂಥದ್ದು ನೆಸೆಸಿಟಿ ಇರಲ್ಲ. ಅನ್ನೆಸೆಸರಿಯಾಗಿ ಟೆಸ್ಟ್ ಮಾಡೋನು ಅದು ಅಂದರೆ ಕೆಟ್ಟ ಡಾಕ್ಟ್ರು ಅಂತ. ಒಳ್ಳೆ ಡಾಕ್ಟ್ರಿಗೆ ನಾವು ಪೇಷಂಟ್, ಆ ಬರೋ ಪೇಷಂಟ್ನ ಅಲ್ಲಿ ಎಲ್ಲಿ ಆ ಡೋರಿಂದ ಎಂಟ್ರಿ ಆಗಿ ಬಂದು ಅವ್ರ ಎಕ್ಸಾಮಿನೇಷನ್ ಟೇಬಲ್ ಮೇಲೆ ಮಲ್ಗೋರ್ದಾಗ್ಲೇ ಅವ್ರ ಜೊತೆ ಕ್ಲಿನಿಕಲ್ ಹಿಸ್ಟ್ರಿ ತೊಗೊಂಡ್ಮೇಲೆ ಗೊತ್ತಾಗಬೇಕು ಡಾಕ್ಟ್ರಿಗೆ ಇವ್ರಿಗೆ ಏನು ತೊಂದರೆ ಇದೆ ಅಂತ. ಮತ್ತು ಪ್ರತಿಯೊಬ್ಬ ಬಂದ ಡಾಕ್ಟ್ರಿಗೆ, ಪ್ರತಿಯೊಂದು ಬಂದ ಪೇಷಂಟ್ಸ್ಗೆ ನಾವು ಬಂದ ತಕ್ಷಣ ಅವ್ರನ್ನ ಕೂಡಿಸಿ ಅವ್ರನ್ನ ಚೆಕ್ಕೇ ಮಾಡ್ದೇ ಹಿಂಗೆ ಕೂಡಿಸ್ಬಿಟ್ಟು ಹಿಂಗೆ ಟೆಸ್ಟ್ ಬರೆದು ಬಿಟ್ಟಾಗ ಅವ್ರಿಗೊಂದು 2,000-3,000 ಟೆಸ್ಟ್ ಬರೋದು, 1,000-2,000 ಮಾತ್ರೆ ಬರೆಯುವಂಥದ್ದು, ಮತ್ತು ಕನ್ಸಲ್ಟೇಷನ್ನು ಡಾಕ್ಟ್ರದ್ದು ಅವ್ರ ಮ್ಯಾಂಡೇಟ್ರಿ ಫೀಸ್ ಇರುತ್ತೆ 500 ಎಷ್ಟಾದರೂ ತೊಗೊಳ್ಳಿ, ಅದು ಬೇರೆ ಮಾತು. ಬಟ್ ಅನ್ನೆಸೆಸರಿಯಾಗಿ ಬರೆಯೋದಿದ್ರೆ ಅವನು ಕೆಟ್ಟ ಡಾಕ್ಟ್ರು. ನಿಜವಾಗ್ಲೂ ನೆಸೆಸಿಟಿ ಇರುವಂಥ ಔಷಧಿಗಳನ್ನು ಬರೆಯೋದು, ನೆಸೆಸಿಟಿ ಇರುವಂಥ ಇನ್ವೆಸ್ಟಿಗೇಷನ್ ಮಾಡಿಸುವಂಥದ್ದು, ನೆಸೆಸಿಟಿ ಇದ್ದರೆ ಸರ್ಜರಿಗೆ ರೆಫರ್ ಮಾಡೋವಂಥದ್ದು, ಇದು ಮಾಡಿದರೆ ಅದು ಒಳ್ಳೆ ಡಾಕ್ಟ್ರ್ ಲಕ್ಷಣ. ಹಾಗಾಗಿ ಭಾಳಷ್ಟು ಜನ ಡಾಕ್ಟರ್ಸು, ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಡಾಕ್ಟರ್ಸು ಪೇಷಂಟ್ ನೋಡೋದಕ್ಕಿಂತ ಮೊದಲೇ ಫಸ್ಟು ಹಂಗೆ ಕೂಡಿಸ್ತಾರೆ, ಅವ್ರನ್ನ ಚೆಕ್ಕು ಮಾಡೋದಿಲ್ಲ, ಟೆಸ್ಟ್ ಬರೆದೇ ಬಿಡ್ತಾರೆ. ಹಂಗೆ 1,000-2,000 ಟೆಸ್ಟ್ ಬರೀತಾರೆ. ಅವರು ಲ್ಯಾಬ್ ಜೊತೆ ಅವ್ರದ್ದು ಸೆಟಪ್ ಇರುತ್ತೆ, ಕಮಿಷನ್ ಇರುತ್ತೆ ಅವ್ರಿಗೆ. ಅಂದರೆ ಇವಾಗ ಲ್ಯಾಬ್ಗೆಲ್ಲ ಪ್ರತಿಯೊಬ್ಬ ಡಾಕ್ಟ್ರಿಗೂ 30%ರಿಂದ 50% ಕಮಿಷನ್ ಕೊಡ್ತಾನೆ. ₹100 ಇದ್ದರೆ ಅದರಲ್ಲಿ ₹50 ಡಾಕ್ಟ್ರಿಗೆ. ₹100 ನಿಮಗೆ ಬಿಲ್ ಆಗಿದೆ ಅಂದರೆ ಇವತ್ತು ಡಾಕ್ಟ್ರಿಗೆ ₹50ಇಂದ ₹30ವರೆಗೂ ಕಮಿಷನ್ ಕೊಡ್ತಾನೆ. ಎಲ್ಲಿ? ಇದು ಲ್ಯಾಬಿಂದ. ಫಾರ್ಮಸಿಯಿಂದ ಆದರೆ ಇಂದು 25%, ಅಲ್ಲೇ 100ಕ್ಕೆ 25. ಮತ್ತು ಅವನು ಈ ಫಾರ್ಮಸಿನೂ ಇಲ್ಲ, ಈ ಲ್ಯಾಬ್ನು ಎಲ್ಲ ಮುಗಿತೀನಿ, ಪೇಷಂಟ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ಬೇಕಂದ್ರೆ ಕನಿಷ್ಠ 15ರಿಂದ 20% ಕಮಿಷನ್ ಕೊಡ್ತಾರೆ. ಯಾರು? ನಾವು ಯಾವ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಿಲ್ಲ ಆ ಡಾಕ್ಟರ್ ಕಮಿಷನ್ ಕೊಡೋಂತ. ಈಗ ನಾನು ಎಕ್ಸಾಂಪಲ್ ಕೇಳಿದ್ದು, ನಂದೊಂದು ಹಾಸ್ಪಿಟ್ಲ್ ಇರುತ್ತೆ, ನಂದು ಮೆಡಿಕಲ್ ಶಾಪ್ ನನ್ನದೇ ಇರುತ್ತೆ, ಮತ್ತೆ ಲ್ಯಾಬ್ ನಂದೇ ಇರುತ್ತೆ. ಸೊ ಈ ಒಟ್ಟು 3 ನಾತನ ಇರುತ್ತೆ, ಹಾಸ್ಪಿಟ್ಲು, ಲ್ಯಾಬ್, ಮೆಡಿಕಲ್ ಸ್ಟೋರ್. ಸೊ ಇದನ್ನ ನೀವು ನನಗೆ ಕಳಿಸಿದ್ರೆ ನಾನು ಎಷ್ಟು % ಕೊಡಬೇಕು? ನೀವು ಒಂದು 20% ಕೊಡ್ಬೇಕು. 20-25% ನಡೀತಾನೆ ಇದೆ ಮಾರ್ಕೆಟಲ್ಲಿ. ಬರ್ತಾರೆ ಇವಾಗ ನಮ್ಮ ಕ್ಲಿನಿಕ್ಕಿಗೆ ಬೇರೆ ಬೇರೆ ಡಾಕ್ಟರ್ಸ್ನ ಬಂದು ಅವ್ರದ್ದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತಾನೆ ನೇಮಕ ಮಾಡಿರ್ತಾರೆ. ಇದು ಒಂದೇ ಹಾಸ್ಪಿಟ್ಲ್ ಹೇಳ್ತಾರೆ, ಎಲ್ಲ ಕಾರ್ಪೊರೇಟ್ ಹಾಸ್ಪಿಟ್ಲ್ ಹಿಡಿದು ಚಿಕ್ಕ ಪುಟ್ಟ ಹಾಸ್ಪಿಟ್ಲ್ ಇದ್ದವರು ಇದನ್ನೇ ಮಾಡ್ತಾರಂಥದ್ದು. ಪ್ರತಿಯೊಂದಕ್ಕೂ ನಮ್ಗೆ ಕಮಿಷನ್ ಇರೋವಂಥದ್ದು. ಈಗ ಪೇಷಂಟ್ಸನ್ನ ರೆಫರ್ ಮಾಡೋವಂಥದ್ದು ಇದು ಮಾಮೂಲಿ, ಇದು ಓಪನ್ ಟ್ರುತ್ ಇದು. ಈಗ ನಾನೊಬ್ಬ ಡಾಕ್ಟರ್ ಆಗಿ ಹೇಳಿದಾಗ ಭಾಳಷ್ಟು ಜನ ಡಾಕ್ಟರ್ಸು ಈ ಥರ ಎಲ್ಲ ಮಾತ್ರೆ ಪಡೆ ಡಾಕ್ಟ್ರೆ ಇದೆಲ್ಲ ಹೇಳ್ಬಾರ್ದು, ನಮ್ಮದೇ ಎಕ್ಸ್ಪೋಸ್ ಮಾಡ್ತಿರಲ್ಲ ನೀವು, ಈ ಥರ ಮಾಡೋದು ತಪ್ಪಲ್ವಾ, ಅದು ಇದು ಅಂದರೆ ಈ ಥರದ್ದು ಹೇಳ್ಬೇಡಿ ಅಂತ. ಇದು ವಾಸ್ತವ ಇರೋಂಥದ್ದು. ನಾನು ಹೇಳ್ತಿರೋಂಥದ್ದು ನಿಜವಾದ ಡಾಕ್ಟರ್ ಆಗಿರೋಂಥವನು ಕನ್ಸಲ್ಟೇಷನ್ನ. ಸೊ ಇದೆಲ್ಲ ಹೇಳಿದ್ರಲ್ಲ, ಈ ಕರಪ್ಷನ್ ಅದು ಇದು ಅಂತ. ಕರೆಕ್ಟ್. ಸೊ ಎಲ್ಲಾ ಕಡೆ ಕರಪ್ಷನ್ ಕೂಡ ಇದೆ ಅಂತ ಹೇಳ್ತಾ ಇದ್ದೀರಾ. ಹೌದೌದು. ಸೊ ಅದರಿಂದನೇ ನೀವು ಹೇಳ್ತಿರೋ ಪ್ರಕಾರ ಆ ಒಂದು ಕರಪ್ಷನ್ ಇಂದನೇ ಹೆಲ್ತ್ಗಾಗ್ಲಿ ಮತ್ತೆ ಎಜುಕೇಶನ್ಗಾಗ್ಲಿ ಯಾವುದೇ ಥರದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಮಿನಿಮಮ್ 3% GDPಯಲ್ಲಿ ಹೆಲ್ತ್ ಕೇರ್ಗೆ ಸ್ಪೆಂಡ್ ಮಾಡಬೇಕಾಗಿರೋಂಥದ್ದು ಈ ಥರ ಸ್ಕೀಮ್ಸನ್ನು ಮಾಡಿದ್ದಕ್ಕೆ ಸ್ಕ್ಯಾಮ್ ಮಾಡಿ ಅದಕ್ಕಾಗಿ ದುಡ್ಡು ಇಲ್ಲದೆ ಇರೋದಕ್ಕೆ, ಈ ಕಾರಣಕ್ಕಾಗಿ ಆರೋಗ್ಯ ಹಕ್ಕು ಅನ್ನೋಂಥದ್ದು ಅಥವಾ ರೈಟ್ ಟು ಹೆಲ್ತ್ ಬಿಲ್ ಅನ್ನೋಂಥದ್ದು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಅಥವಾ ಅದನ್ನು ಪ್ಲ್ಯಾನ್ ಮಾಡ್ತಾ ಇಲ್ಲ, ಅಥವಾ ಅದ್ರ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ. ಬಿಕಾಸ್ ಇದಕ್ಕೆ ಪೊಲಿಟಿಕಲ್ ವಿಲ್ ಪವರ್ ಇಲ್ಲ. ಯಾರಾದರೂ ಒಬ್ಬ ಆರೋಗ್ಯ ಮಂತ್ರಿ ಆಗ್ಬೇಕಾದ್ರೆ ಎಜುಕೇಟೆಡ್ ಆಗಿರೋಂಥವನು, ಸಮಾಜದ ಬಗ್ಗೆ ತಿಳಿದವನು, ಸಮಾಜದ ಬಗ್ಗೆ ಕಳ್ಕಳಿ ಇರೋನು ಆಗ್ಬೇಕಾಗಿರೋಂಥದ್ದು. ಇವಾಗೆಲ್ಲ ಆಗ್ತಿರೋಂಥದ್ದು ನಿಮ್ಗೆ ಗೊತ್ತೇ ಇದೆ, ಏನೇನು ಯಾವ್ಯಾವ ಬೇಸಿಸ್ ಮೇಲೆ ಯಾವ್ಯಾವ ಇದು ಆಗುತ್ತೆ. ಅಪ್ಪನಿಂದ ಮಗ, ಮಗನಿಂದ ಮೊಮ್ಮಗ, ಇಡೀ ರಾಜ್ಯದಲ್ಲೇ
250 ಫ್ಯಾಮಿಲಿಗಳನ್ನ ರೂಲ್ ಮಾಡ್ತಾ ಇರೋದು, ನಮ್ಮನ್ನ 6 ಕೋಟಿ ಕನ್ನಡಿಗರನ್ನ ರೂಲ್ ಮಾಡ್ತಾ ಇರೋದು ಈ 250 ಪೊಲಿಟಿಕಲ್ ಫ್ಯಾಮಿಲಿಗಳು. ಅಪ್ಪ, ಮಗ, ಮಗಳು, ಮೊಮ್ಮಗಳು ಮತ್ತೆ ಅವ್ರ ಫಿಯಾನ್ಸ್ಗಳು ಎಲೆಕ್ಷನ್ ನಿಲ್ಲೋದಕ್ಕೂ ಅಥವಾ ಸಪೋರ್ಟ್ ಮಾಡೋದಕ್ಕೆ ಇರುವಂತದ್ದು ಇತ್ತೀಚೆಗೆ ಅದು ಹೊಸ ಟ್ರೆಂಡ್ ಆಗಿದೆ. ಇತ್ತೀಚೆಗೆ ಹೊಸ ಟ್ರೆಂಡ್ ಆಗಿದೆ. ಇದು ದುರಾದೃಷ್ಟ. ಹಾಗಾಗಿ ಜನಸಾಮಾನ್ಯರು ರಾಜಕೀಯಕ್ಕೆ ಬರ್ತಾ ಇಲ್ಲ, ಅಥವಾ ಹೊಸ ಚಿಂತನೆಗಳು ಅಥವಾ ಯಂಗ್ಸ್ಟರ್ಸ್ಗೆ ಭವಿಷ್ಯ ಇಲ್ಲ. ಇಲ್ಲಿ ಕುಟುಂಬ ರಾಜಕಾರಣ ಆಗ್ತಾ ಇದೆ. ಈಗ ನಿಮ್ಗೆ ಗೊತ್ತಿರೋ ಹಾಗೇನೆ ಸಿದ್ದರಾಮಯ್ಯನವರು, ಅವ್ರ ಮಗ ಯತೀಂದ್ರ, ಈಗ ರಮೇಶ್ ಕತ್ತಿ, ಉಮೇಶ್ ಕತ್ತಿ, ಬಾಲಚಂದ್ ಜಾರಕಿಹೊಳಿ, ಲಕ್ಕನ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಫುಲ್ ಫ್ಯಾಮಿಲಿ ಜಾರಕಿಹೊಳಿ ಕುಟುಂಬ, ಹೀಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಡಿ ಕೆ ಸುರೇಶ್, ಈ ಥರದ ಫ್ಯಾಮಿಲಿ ಪೊಲಿಟಿಕ್ಸೇ ಆಗ್ತಾರಂಥದ್ದು. ಹೀಗಾಗಿ ಈ ಕಾರಣದಿಂದ ಜನಕ್ಕೆ ಆಪ್ಷನ್ಸ್ ಇಲ್ಲ. ಇನ್ನೊಬ್ರ ಮನೆ ಬಿಟ್ಬಿಟ್ರಿ ನೀವು. ಯಾವುದು? ದೇವೇಗೌಡರ ಮನೆ. ದೇವೇಗೌಡರು, ಕುಮಾರಸ್ವಾಮಿ, HD ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ, ಇನ್ಯಾರೋ ನೋಡಿ 3ನೇ ತಲೆಮಾರು ರಾಜಕಾರಣದಲ್ಲಿ. ದೇವೇಗೌಡರು, ಅವ್ರ ಮಗ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ, ಈಗ ಅವರೇ ರಾಜ್ಯಾಧ್ಯಕ್ಷ, ಯೂತ್ ಅಧ್ಯಕ್ಷ ಅವರೇ ಆಗಿದ್ರು. ಇವಾಗ ಸ್ಟೇಟ್ ಪ್ರೆಸಿಡೆಂಟ್ ಅವರಾಗಂಥದ್ದು ಮನೇಲೆ ವಂಶಪಾರಂಪರಿಕವಾಗಿ ರಾಜಕಾರಣ. ಹಾಗಾಗಿ ಇದೊಂಥರ ದುರಾದೃಷ್ಟ, ಜನರದು ದುರಾದೃಷ್ಟನೇ ಇದು. ಹಾಗಾಗಿ ಈ ರಾಜಕೀಯ ಪಾರ್ಟಿಗಳಿಗೆ ಯಾರು ಕಾರ್ಯಕರ್ತರು ಇಲ್ಲ, ಎಲ್ಲ ಜೀತದಾಳು ಇರೋವಂಥದ್ದು, ಎಲ್ಲ ಪೇಡ್ ವರ್ಕರ್ಸ್ ಇರೋವಂಥದ್ದು, ಪೊಲಿಟಿಕಲಿ ಪೇಡ್ ಆಗಿರೋವಂಥದ್ದು. ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ, ಸಾಹೇಬ್ರಿಗೆ ಜೈ, ಅಣ್ಣನಿಗೆ ಜೈ, ಈ ಥರದ್ದು. ಉತ್ತರ ಕರ್ನಾಟಕದ ಎಲ್ಲ ನಾನು ನೋಡ್ರಿ ಹಾಗೆ, ನಾನು ಉತ್ತರ ಕರ್ನಾಟಕ ವಿಜಯಪುರ ಜಿಲ್ಲೆ ಮಮದಾಪುರ ಅಂತ ಒಂದು ಚಿಕ್ಕ ಗ್ರಾಮದಿಂದ, ಅಲ್ಲಿ ಒಬ್ಬ MLA ಆದರೆ ಅದ್ರ ಸರ್ವಾಧಿಕಾರನೇ ನೋಡಬಾರ್ದು ನೀವು. ಪೊಲೀಸ್ ಸ್ಟೇಷನ್ ಎಲ್ಲ ಕಂಟ್ರೋಲ್ ಮಾಡ್ತಾನೆ. ನಮ್ಮಂತವ್ನು ಏನಾದ್ರು ಹೋರಾಟಗಾರಲ್ಲಿ ಏನಾದ್ರು ಪ್ರಶ್ನೆ ಮಾಡ್ಬಿಟ್ರೆ, ರೋಡ್ ಸರಿ ಇಲ್ಲ, ಮುಗ್ದೇ ಹೋಯ್ತು. ಇನ್ಸ್ಪೆಕ್ಟರ್ MLA ಹೇಳಿದ್ರು ಇನ್ಸ್ಪೆಕ್ಟರ್ ಹೋಗ್ಬಿಡ್ತಾನೆ, ಯಾಕಂದ್ರೆ ಅವನಿಂದ ಪೋಸ್ಟಿಂಗ್ ಮಾಡಿಸ್ಕೊಂಬಂದಿರ್ತಾನಲ್ಲ. ಎತ್ಕೊಂಡ್ ಹಿಂಗೆ ಕತ್ತಿನ ಪಟ್ಟಿ ಹಿಡಿದು ಬೆಂಗಳೂರುವರೆಗೆ. ಮೊನ್ನೆ ಒಂದು ಗುಲ್ಬರ್ಗ ಇನ್ಸಿಡೆಂಟ್ ನೋಡ್ತಾ ಇದ್ದೆ, ಒಬ್ರು ಹೇಳ್ತಾ ಇದ್ರು MLAಗೆ ಅವನ ಮೇಲೆ ಕಣ್ಣಿಟ್ಟಿದ್ರಂತೆ. ಅದಕ್ಕೆ ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಬಂದು ಆ ವ್ಯಕ್ತಿನ ಆ ಜಾಗದಲ್ಲ, ಇನ್ಸಿಡೆಂಟೇ ಇಲ್ಲ, ಆ ಇನ್ಸ್ಪೆಕ್ಟರ್ ಕರ್ಕೊಂಡ್ಬಂದು ಅವನನ್ನು ಹೊಡೆದು ಎತ್ಕೊಂಡು ಹೋಗಿರೋದು. ಅಂದ್ರೆ ಈ ಲೆವೆಲ್ಗೆ ಅಲ್ಲಿ ಪೊಲಿಟಿಕ್ಸ್. MLA MP ಗಳಿಗೆ ಅಲ್ಲಿ ಕಮಕ್ ಅನ್ನಂಗೆ ಇಲ್ವಾ? ಅಲ್ಲಿರೋ ಇನ್ಸ್ಪೆಕ್ಟರ್ಸು ರೌಡಿಸಮ್ ಥರನೇ ಮಾಡ್ತಾರೆ. ಆಲ್ಮೋಸ್ಟ್ ಪೊಲಿಟಿಕ್ಸ್ ಅಲ್ಲಿ ಇರೋವಂಥದ್ದು ಈ ಪೋಸ್ಟಿಂಗ್ಗೆ ದುಡ್ಡು ಕೊಟ್ಟು ಬಂದಿರೋಂಥ ಅಧಿಕಾರಿಗಳೇ ಜಾಸ್ತಿ. ಹೀಗಾಗಿ ಏನಾಗ್ತಾ ಇದೆ, ಪೂರ ಸಿಸ್ಟಮೇ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಹಾಗಾಗಿ ಇವನ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಈಗ ನೋಡಿ, ಒಂದು FIR ಮಾಡೋದಕ್ಕೆ ಎಲ್ಲಿ ಯಲಹಂಕದಲ್ಲಿ ಒಬ್ಬ ಜಯದೇವಿ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್, ಅವಳು ಪೋಕ್ಸೋ ಕೇಸಲ್ಲಿ ಚಾರ್ಜ್ ಶೀಟ್ ಮಾಡೋದಕ್ಕೆ ದುಡ್ಡು ಕೇಳಿದ್ಲು 1 ಲಕ್ಷ. ಅವಳನ್ನ ಟ್ರ್ಯಾಪ್ ಮಾಡಿ ಜೈಲಿಗೆ ಕಳಿಸಿದ್ರು. ಹೀಗಾಗಿ ಚಾಮರಾಜಪೇಟೆಲ್ಲ ಒಬ್ರು ಯಾರೋ ಮಂಜುನಾಥ್ ಅಂತ, ಈ ಡ್ರಗ್ ಪೆಡ್ಲರ್ ಜೊತೆ ಅವನೇ ಶಾಮಿಲು ಅಂತ. ಬೆಸ್ಟ್ ಅಲ್ವಾ? ಈಗ ಏನಾಗಿದೆ, ಮೊದ್ಲೆಲ್ಲ ರೌಡಿಗಳೆಲ್ಲ ಇದ್ರು, ಡಾನ್ ಜಯರಾಜು, ಈ ತರದ ಬೆಂಗಳೂರಿನ ರೌಡಿ ಮಾಫಿಯಾ ಹ್ಯಾಂಡಲ್ ಮಾಡ್ತಾ ಇತ್ತು. ಇವಾಗ ಪೊಲೀಸರೇನೆ ಹಾಕಿ ರೌಡಿಗಳಾಗ್ಬಿಟ್ಟಿದ್ದಾರೆ. ನನ್ಗೆ ಹೇಳೋದಕ್ಕೆ ಇದಕ್ಕೇನು ಅತಿಶಕ್ತಿ ಅನ್ಸಲ್ಲ, ಬಿಕಾಸ್ ಆ ಸಿಸ್ಟಮ್ಗಿದೆ. ಸುಮಾರು 7 ಜನ ಇನ್ಸ್ಪೆಕ್ಟರೇ ಸಸ್ಪೆಂಡ್ ಆಗಿ ಹೋದ್ರು, 11 ಜನ ಇದರಲ್ಲಿ ಇಡೀ ಸ್ಟಾಫೇ, ಚಾಮರಾಜಪೇಟೆದ ಇಡೀ ಸ್ಟಾಫೇ 11 ಜನ ಸಸ್ಪೆಂಡ್ ಆಗ್ತಾರೆ. ಈಗ ನಿನ್ನೆ ಒಂದು ನ್ಯೂಸಲ್ಲಿ ಒಬ್ರು ಮಗಳು ಏನೋ ಒಂದು ಸಾವು ಆಗಿದ್ದಕ್ಕೆ ಪೊಲೀಸ್ಗೆ ದುಡ್ಡು, ಮಾರ್ಚರಿಗೆ ಅಂದ್ರೆ ಇದಕ್ಕೆ ಹೋದಾಗ ಅಲ್ಲಿನೂ ದುಡ್ಡು, ಅವ್ರು ಫೇಸ್ಬುಕ್ಕಲ್ಲಿ ಪೋಸ್ಟ್ ಆಗಿ ನ್ಯಾಷನಲ್ ನ್ಯೂಸ್ ಆಯಿತು. ಆ ಲೆವೆಲ್ಗಿದೆ. ಈಗ ಪಾಟೋಲ್ಸ್ ಬಗ್ಗೆ ಹೈಕೋರ್ಟ್ ಹೇಳ್ತು ಗುಂಡಿ ಮುಚ್ಚಿ ಅಂತ. ಗುಂಡಿ ಮುಚ್ಚೋದೇನೆ ಒಂದು ದಂಧೆ ಆಗ್ಬಿಟ್ಟಿದೆ. ಹಾಗಾಗಿ ಇಡೀ ಸಿಸ್ಟಮ್ನೇ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ. ಸರಿನ ಸರಿ, ತಪ್ಪನ ತಪ್ಪು ಅಂತ ಹೇಳೋದೇ ಅಪರಾಧ ಆಗ್ಬಿಟ್ಟಿದೆ. ಈಗ ಯಾರಾದ್ರೂ ನಮ್ಮಂತವ್ರು ಪ್ರಶ್ನೆ ಮಾಡ್ಬಿಟ್ರೆ ಯಾಕೆ ಪ್ರಶ್ನೆ ಮಾಡ್ತಾನೆ ಅಂತ, ಪ್ರಶ್ನೆ ಮಾಡೋರ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ. ನೀವು ಡಾಕ್ಟರ್ ಕೆಲಸ ಮಾಡ್ಬೇಕು, ಇದೆಲ್ಲ ಯಾಕೆ ಬೇಕು ನಿಮ್ಗೆ? ಇಲ್ಲಿ ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ, ಒಬ್ಬ ಡಾಕ್ಟರ್ ಆಗಿ ನನ್ನ ಕರ್ತವ್ಯ ಸರಿನ ಸರಿ, ತಪ್ಪನ ತಪ್ಪು, ಕಳ್ಳನ ಕಳ್ಳ, ಸುಳ್ಳನ ಸುಳ್ಳ ಅಂತ ಹೇಳೋ ಚಾಕಚಕ್ಯತೆ ಬೇಕಲ್ಲ. ಇಲ್ಲಾಂದ್ರೆ ನನಗೆ ನಾನೇ ಮೋಸ ಮಾಡ್ಕೊಂಡಾಗಲ್ವಾ? ನಾನು ಅಂದ್ರೆ ಮೌನಂ ಸಮ್ಮತಿ ಲಕ್ಷಂ, ಸೈಲೆಂಟ್ ಆಗಿರೋಂಥದ್ದಿಂದ ಹಾಳಾಗಿರೋಂಥದ್ದು. ಈ ದೇಶ ಹಾಳಾಗಿರೋದು ಅನ್ಎಜುಕೇಟೆಡ್ಗಿಂತ ಎಜುಕೇಟೆಡ್ ಇಂದನೇ ಹಾಳಾಗ್ತಾರಂಥದ್ದು. ಎಷ್ಟು % ಓಟ್ ಆಗುತ್ತೆ ನಮ್ಗೆ? ಅವರೇ ಐಡಿಯಾ ಕೊಡೋಂಥದ್ದು. ಕ್ರಿಮಿನಲ್ಸ್ ಅವರೇ, ಸಾಕ್ಷಿ ನಾಶ ಮಾಡೋದು ಅವರೇ, ಬೇರೆ ಇದು ಮಾಡೋದು ಅದೇ. ಹಾಗಾಗಿ ಅನ್ಎಜುಕೇಟೆಡ್ ಇನ್ನ ಫಾರ್ ಬೆಟರ್. 500,000 ತಗೊಂಡು ಜನ ಓಟ್ ಹಾಕಿದವರು ಇನ್ನ ಒಳ್ಳೆಯವರು. ಅದಕ್ಕಿಂತ ತುಂಬಾ ಕಡು ಭ್ರಷ್ಟರು, ನೀಚರು ಅಂದ್ರೇನೆ ಈ ಎಜುಕೇಟೆಡ್ ಫುಲ್ಸ್. ಇವರೆಲ್ಲ ಇಲೆಕ್ಷನ್ ಟೈಮಲ್ಲಿ ಓಟ್ ಹಾಕಕ್ಕಾಗಲ್ಲ. ಬರೀ ನಮ್ದು ಇಲೆಕ್ಷನ್ ವೋಟಿಂಗ್ ಆಗೋದೇ 45 to 55%. ಇನ್ನು 45% ಓಟೇ ಆಗೋದಿಲ್ಲ. ಇವರೆಲ್ಲ ಎಜುಕೇಟೆಡ್ಗಳೇ. ಮತ್ತೆ ಅವರೇ ಬೈಯೋದು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ. ನಾವು ಇಲೆಕ್ಷನ್ ಅಲ್ಲಿ ಅವರು ಯಾವಾಗ ಬೈತಾರೆ ಅಂದ್ರೆ ಡಾಕ್ಟ್ರೆ, ಇನ್ನೇನು ರಿಟೈರ್ಮೆಂಟ್ ಸ್ವಲ್ಪ ದಿನ ಇರಬೇಕು, ಒಂದು 6 ತಿಂಗಳು ವರ್ಷ, ಅವಾಗ ಎಲ್ಲ ಅಂದ್ರೆ ತುಂಬಾ ಆನೆಸ್ಟ್ ಆಫೀಸರ್ಗಳಾಗ್ಬಿಡ್ತಾರೆ. ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ. ಹೌದು. ಅವಾಗಂತೂ ಅವ್ರಿಗೆ ಸಮಾಜದ ಬಗ್ಗೆ ಕಳಕಳಿ ಬರುತ್ತೆ ನೋಡಿ. ಯು ಕೆನಾಟ್ ಎಕ್ಸ್ಪೆಕ್ಟ್ ದಟ್. ಇಲ್ಲ, ಎಕ್ಸಾಂಪಲ್ ಭಾಸ್ಕರ್ ಅವರು ನಮ್ದು ಬೆಂಗಳೂರು ಕಮಿಷನರ್ ಆಗಿದ್ರು. ಅವ್ರು BJP ಸೇರಿದ ಮೇಲೆ ಅವರೇ ಹೇಳ್ತಾ ಇದ್ರು, ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಒಂದು ಪೋಸ್ಟಿಂಗ್ ಮಾಡ್ಬೇಕಾದ್ರೆ ನಮಗೆ ಪವರ್ಸ್ ಇಲ್ಲ. ಈ ತರ ಸಿಸ್ಟಮ್ ಇದೆ. ನಾನೊಬ್ಬ ಬೆಂಗಳೂರು ಕಮಿಷನರ್ ಆಗಿರುವಾಗ ಒಂದು ಪೋಸ್ಟಿಂಗ್ ಮಾಡ್ಸಕ್ ಆಗ್ತಿರ್ಲಿಲ್ಲ ಅಂತ ಅವರು ರಿಟೈರ್ಡ್ ಆಗಿ ಒಂದು ಪಾರ್ಟಿಗೆ ಅಲೈನ್ ಆದ್ಮೇಲೆ ಅವ್ರು ಹೇಳೋವಂಥದ್ದು. ಅಂದ್ರೆ ಅವ್ರು ರಿಟೈರ್ಡ್ ಆದ್ಮೇಲೆನೆ ಪತಿವ್ರತೆ ಆಗುವಂಥದ್ದು.
ಅಥವಾ ಅದ್ರ ಬಗ್ಗೆ ಮಾತಾಡುವಂಥದ್ದು, ಇದು ಸಮಾಜದ ದುಸ್ಥಿತಿ. ಇವರೊಬ್ಬರದ್ದು ಎಲ್ಲ ಇದು, ಎಲ್ಲ ಪೊಲಿಟಿಷಿಯನ್ಸ್ದು ಎಲ್ಲರದು ಅಷ್ಟೇ. ಹಾಗಾಗಿ ಏನಾಗ್ತಾ ಇದೆ ಅಂದರೆ ಈಗ ಈ ಕೋರ್ಟಲ್ಲಿನೂ ಅಷ್ಟೇ ನೋಡಿ, ಯಾವುದೋ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ, ಅವರು ರಿಟೈರ್ಡ್ ಆಗಿಬಿಟ್ರೆ ತಕ್ಷಣಕ್ಕೆ ಅವ್ರು ಯಾವುದಾದ್ರೂ ರಾಜ್ಯದ ರಾಜ್ಯಪಾಲ ಮಾಡ್ಬಿಡ್ತಾರೆ. ಬೆಸ್ಟ್ ಅಲ್ವಾ? ಅದೇ ಇರುವಂಥದ್ದು. ಯಾಕೆಂದ್ರೆ ನೀವು ನನಗೆ ಸಹಾಯ ಮಾಡಿದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಹೌದೌದು. ಈಗ ಜಜ್ಮೆಂಟ್ಸ್ ಎಲ್ಲ ಪೊಲಿಟಿಕಲಿನ ಬರ್ತಾರಂಥದ್ದು, ಪೊಲಿಟಿಕಲಿ ಮೋಟಿವೇಟೆಡ್ ಆಗಿರುತ್ತಂತ. ಕೋರ್ಟನ್ನು ಜುಡಿಷಿಯರಿನೂ ಪೊಲಿಟಿಕಲ್ ಹಸ್ತಕ್ಷೇಪ ಇದೆ. ನಾನು ಅನುಭವದಲ್ಲಿ ಸಾಕಷ್ಟು ಕೇಸ್ಗಳನ್ನ ಹಾಕಿದ್ದೇನೆ ಬೇರೆ ಬೇರೆದವ್ರ ಮೇಲೆ. ಹಾಕಿದಾಗ ಕೋರ್ಟಲ್ಲಿ ಕೇಸ್ ವ್ಯಾಲ್ಯೂಕ್ಕಿಂತ ಫೇಸ್ ವ್ಯಾಲ್ಯೂ ಮುಖ್ಯ. ಅಲ್ಲಿ ಕೇಸ್ ಯಾರ್ದಿದೆಯೋ ಅಂತ ಅಲ್ಲಿ ಸೀನಿಯರ್ ಕೌನ್ಸಿಲ್ ಇದ್ದಾರೆ, ಬಾರ್ ಕೌನ್ಸಿಲ್ ಅಧ್ಯಕ್ಷರಿದ್ದಾರೆ, ರಿಟೈರ್ಡ್ ಅಥವಾ ಮಾಜಿ ಬಾರ್ ಕೌನ್ಸಿಲ್ ಅಧ್ಯಕ್ಷರಿದ್ದಾರ, ಅಥವಾ ಅವ್ರ ಖಜಾಂಚಿ, ಪ್ರಧಾನ ಕಾರ್ಯದರ್ಶಿ, ಇಂಥದ್ದು ಯಾವುದೋ ಪೋಸ್ಟಲ್ಲಿ ಇದ್ದಾರೆ ಅಂದರೆ ಅವ್ರದ್ದು ಕೇಸ್ ಪೋಸ್ಟ್ ಆಗ್ಬಿಡುತ್ತೆ ಬೇಗ. ಜುಡಿಷಿಯರಿಯಲ್ಲೂ ಇದೇ ಇರೋಂಥದ್ದು. ನಾನು ಕಣ್ಣಾರೆ ನಾನು ಹೋಗಿ ನೋಡಿದಾಗ ಒಂದು ಕೇಸ್ ಪೋಸ್ಟ್ ಆಗ್ಬೇಕಾದ್ರೆ ಜನಸಾಮಾನ್ಯರು ಆಗೋದೇ ಇಲ್ಲ. ಯಾರೋ ಅತಿ ಶ್ರೀಮಂತರಾಗಿರೋಂಥವ್ನು, ದುಡ್ಡಿರೋಂಥವ್ನು, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಿರೋಂಥವ್ನಿಗೆ ಇವತ್ತು ಕೇಸ್ ಫೈಲ್ ಮಾಡಿಬಿಟ್ರೆ ನಾಳೆ ಬೆಳಗ್ಗೆಗೆ ಹೀರಿಂಗ್ ಆಗಿಬಿಡುತ್ತೆ, ನಾಡ್ದು ಇನ್ನೊಂದು ಡೇಟಿಗೆ ಅವ್ರದ್ದು ಒಂದು ಜಜ್ಮೆಂಟ್ ಸಿಕ್ಬಿಡುತ್ತೆ ಅಥವಾ ಎಂಟ್ರಿ ಆರ್ಡರ್ ಸಿಕ್ಬಿಡುತ್ತೆ. ಅದೇ ಬಡಪ ಇದು ಸಿಗೋದೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಉಪೇಂದ್ರ ಕೇಸಲ್ಲಿ ಒಂದು ಅಟ್ರಾಸಿಟಿ ಕೇಸ್ ಆಗುತ್ತೆ, ಅವ್ರು FIR ಆಗಿ ಮಾರನೇ ದಿನಕ್ಕೆ ಅವ್ರಿಗೆ ಸ್ಟೇ ಸಿಕ್ಬಿಡುತ್ತೆ ಅದಕ್ಕೆ FIRಗೆ. ಹಾಗಾಗಿ ಈ ಥರದ್ದಲ್ಲ, ಹರೀಶ್ ಪುಂಜಾ ಈ ಥರ ಸಾಕಷ್ಟು ದುಡ್ಡಿರೋ ಪೊಲಿಟಿಷಿಯನ್ಸ್ಗೆ ಎಲ್ಲರಿಗೂ ಸ್ಟೇ. ಅಂದ್ರೆ ಲಾಯರ್ ಅಷ್ಟೊಂದು ಗಟ್ಮುಟ್ಟಾಗಿರ್ತಾರೆ ಅಂತ. ಹೌದು, ಒಂದು ಸ್ಟ್ರಾಂಗ್ ಇರ್ತಾರೆ ಅಂತ ಗಟ್ಮುಟ್ಟಿ. ಹಂಗಾದ್ರೆ ಲಾಯರ್ಗಳು ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಅವ್ರು ತಿಳಿದವರಾಗಿರ್ತಾರೆ. ಮೋಸ್ಟ್ಲಿ ಬಹುಶಃ ನೀವೇ ರಾಂಗ್ ಆಗಿ ಹೋಗಿರ್ಬೋದು. ಇಲ್ಲ, ಈಗ ಏನಾಗಿದೆ ಅಂದರೆ ನಾನು ಹೇಳ್ತಾ ಇದ್ರು ಒಬ್ರು ನನ್ನ ಲಾಯರು, ಡಾಕ್ಟ್ರೇ ನೀವು ಫೀಸ್ ಕೊಡೋದು ಎಷ್ಟು? 50,000 ಕೊಡ್ತಾರೆ, ಅವ್ರು 5 ಲಕ್ಷ ಕೊಡ್ತಾರೆ. ಎಲ್ಲೆಲ್ಲಿ ಮುಟ್ಟಿಸ್ಬೇಕಲ್ಲ ಅಲ್ಲಿ ಮುಟ್ಟಿಸ್ತೀವಿ, ಅದಕ್ಕೆ ಅಲ್ಲಿ ರೀಚ್ ಆಗುತ್ತೆ ಅಂತ. ಅದು ನಾನು ಹಿಂಗೆ ಹೇಳಿದ್ದು, ನಾನು ಕುತ್ಕೊಂಡಾಗ ಒಬ್ರು ಲಾಯರ್ ಹೇಳಿರೋಂಥದ್ದು ಇದನ್ನೇ. ಹಾಗಾಗಿ ಅವ್ರು 5 ಲಕ್ಷ ಕೊಡ್ತಾರೆ, ನೀವು ಒಂದು ಕೇಸಿಗೆ 50,000 ಕೊಡ್ತೀರಾ, ನನಗಾಯ್ತು ಮುಟ್ಟಿಸ್ಬೇಕಲ್ಲ ಅಂತ ಹೇಳ್ತಾರೆ ಅವರು. ಇದು ಆಫ್ ದಿ ರೆಕಾರ್ಡ್ ಹೇಳುವಂಥದ್ದು. ನಿಜವಾಗ್ಲೂ ಸಿಸ್ಟಮ್ ಹಂಗೆ ವರ್ಕ್ ಆಗ್ತಾ ಇದೆ, ಬಿಕಾಸ್ ನಾನೇ ಅನುಭವಿಸಿದ್ದೀನಿ, ನಾನು ಕಣ್ಣಾರೆ ಕಂಡಿರುವಂಥದ್ದು ಇದನ್ನು. ಹಾಗಾಗಿ ಜುಡಿಷಿಯರಿಯಲ್ಲಿನೂ ಕರಪ್ಷನ್ ಇಲ್ಲ ಅಥವಾ ಜುಡಿಷಿಯರಿಯಲ್ಲಿ ಕರಪ್ಷನ್ ಇಲ್ಲವೇ ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಯಾಕಂದರೆ ಜಸ್ಟಿಸ್ ಯಶವಂತ್ ವರ್ಮಾ ಅಂತ ಡೆಲ್ಲಿ ಹೈಕೋರ್ಟ್ ಜಡ್ಜು, ಅವನ ಮನೇಲಿನ ಕಂತೆ ನೋಟು ದುಡ್ಡು ಸಿಕ್ಕರೂ ಇದು ಇವಾಗ್ಲೂ ಎಲ್ಲಿ ನಮ್ಮ ಲೋಕಸಭೆಯಲ್ಲಿ ಇಂಪೀಚ್ಮೆಂಟ್ ಮಾಡಿ ಅವ್ರನ್ನ ತೆಗೆದು ಹಾಕ್ತಾರಂತೂ ಏನೂ ತೆಗಿಲೇ ಇಲ್ಲ. ಹಂಗೆ ಕೇಸ್ ನಡೀತಾ ಇದೆ, 3 man ಕಮಿಟಿ ಅಂತ ಮಾಡಿದ್ರು, ರಿಪೋರ್ಟ್ ಬಂತು, ಫೈನಲಿ ಇನ್ನೂ ಏನೂ ಆಗೇ ಇಲ್ಲ. ಹಾಗಾಗಿ ಜುಡಿಷಿಯರಿನೂ ಕರಪ್ಟ್ ಆಗಿದೆ. ಜುಡಿಷಿಯರಿ ಬಗ್ಗೆ ಮಾಡಿದ್ರೆ ಮತ್ತೆ ಕಂಟೆಂಪ್ಟ್ ಆಫ್ ಕೋರ್ಟು, ನ್ಯಾಯಾಲಯದ ಬಗ್ಗೆ, ನ್ಯಾಯಾಲಯದ ಆದೇಶದ ಬಗ್ಗೆ ಮಾತಾಡಬಾರ್ದಂತ. ಜುಡಿಷಿಯರಿರೋ ಭ್ರಷ್ಟಾಚಾರನ ಪ್ರಶ್ನೆ ಮಾಡೋದು ಮನುಷ್ಯನ ಒಬ್ಬ ರೆಸ್ಪಾನ್ಸಿಬಿಲಿಟಿ. ಅದು ಜುಡಿಷಿಯರಿ ಕ್ಲೀನ್ ಆಗಿರಲಿ ಅಂತ ನಾವು ಜುಡಿಷಿಯರಿಗೆ ಅಥವಾ ನ್ಯಾಯಾಲಯಕ್ಕೆ, ನ್ಯಾಯಾಧೀಶಿಗೆ ಅವಮಾನ ಮಾಡೋವಂಥದ್ದಲ್ಲ. ಜುಡಿಷಿಯರಿಲಿನೂ ಈ ಥರದ್ದಿದೆ, ಅದು ಎಕ್ಸ್ಪೋಸ್ ಆಗಲಿ, ಸರಿ ಹೊಂದಲಿ ಅನ್ನೋವಂಥದ್ದೇ ಅಲ್ವಾ. ನಾವು ಎಲ್ಲೋ ಈಗ ದೇವ್ರದ್ದು ದೇವಸ್ಥಾನದಲ್ಲಿ ದೇವ್ರದ್ದು ಏನಾದರೂ ಬಂಗಾರ ಕಳುವಾಗಿದ್ರು ನಾವು ಹೋಗೋದೇ ದೇವ್ರಿಗೆ ಜಜ್ಮೆಂಟ್ ಕೊಡಿ, ದೇವ್ರಿಗೆ ನ್ಯಾಯ ಕೊಡಿ ಅಂತ ನಾವು ಹೋಗೋದೇ ಎಲ್ಲಿಗೆ? ಕೋರ್ಟ್ಗೆ ಹೋಗೋಂಥದ್ದು. ನಿಜ. ಹಾಗಾಗಿ ಇದು ಅಟ್ಲೀಸ್ಟ್ ಜುಡಿಷಿಯರಿ ಕ್ಲೀನ್ ಆಗಲಿ. ಯಾಕೆ ಈಗ ನೋಡಿ, ಹೈಕೋರ್ಟ್ದು ಎಲ್ಲ ಪ್ರೊಸೀಡಿಂಗ್ಸನ್ನು ಲೈವ್ ಹೋಗುತ್ತೆ, ಸುಪ್ರೀಂ ಕೋರ್ಟ್ದು ಹೋಗುತ್ತೆ, ಡಿಸ್ಟ್ರಿಕ್ಟ್ ಕೋರ್ಟ್ಸು, CJM ಕೋರ್ಟು, ಈ ಥರ ಮೆಟ್ರೋ ಕೋರ್ಟ್ಸ್ಗಳನ್ನು ಎಲ್ಲನೂ ಲೈವ್ ಆಗಬೇಕಾಗಿರೋಂಥದ್ದು, ಎಲ್ಲರೂ ಜನಕ್ಕೆ ಗೊತ್ತೇ ಆಗಬೇಕಾಗಿರೋಂಥದ್ದು. ಹಾಗಾಗಿ ಏನಾಗ್ಬಿಟ್ಟಿದೆ ಅಂದರೆ ಭಾಳಷ್ಟು ಜನ ಜಡ್ಜಸ್ನು ಜಜ್ಮೆಂಟ್ ಕೊಡುವಾಗ ನೋಡಿ ಕೊಡ್ತಾ ಇದ್ದಾರೆ ಅನ್ನೋ ಅಂತ ನನಗೆ ಅನಿಸುತ್ತೆ. ಅಂದರೆ ಒಂದು ಫೀಲಿಂಗ್ನ ಭಾಳಷ್ಟು ಕೇಸಸಲ್ಲಿ ಶ್ರೀಮಂತರಿಗೆ ಎಲ್ಲನೂ ಟಕ ಆರ್ಡರ್ ಸಿಕ್ಬಿಡುತ್ತೆ. ಯಾಕಂದರೆ ಅವ್ರು ಹೈಯರ್ ಲಾಯರ್ ಮಾಡೋದೇ ಕೇಸ್ ವ್ಯಾಲ್ಯೂ ಇರೋಂಥ ಅಥವಾ ಫೇಸ್ ವ್ಯಾಲ್ಯೂ ಇರೋಂಥ ಲಾಯರ್ನ, ಸೀನಿಯರ್ ಕೌನ್ಸಿಲ್ನ ಈ ಥರದನ್ನ ಹೈಯರ್ ಮಾಡಿದಾಗ ಇನ್ನು ಬಡವ್ರಿಗೆ ಎಲ್ಲಿ ಸಿಗುತ್ತೆ? ಎಲ್ಲ ಕಾನೂನುಗಳು ಬಡವರಿಗೆ ಅಪ್ಲೈ ಆಗ್ತವೆ, ಶ್ರೀಮಂತರಿಗೆ ಯಾವ ಕಾನೂನು ಅಪ್ಲೈ ಆಗೋದೇ ಇಲ್ಲ. ಇದು ದುರಾಸ್ತಿ. ಸೊ ಹಾಗಾದ್ರೆ ನಮ್ಮ ದೇಶದಲ್ಲಿ ಬದುಕಬೇಕು ಅಂತ ಅಂದ್ರೆ ನಾರ್ಮಲ್ ಆಗಿ ಏನ್ ಮಾಡ್ಬೇಕು? ಈ ಪರಿಸ್ಥಿತಿನಲ್ಲಿ ಜನ ಪ್ರಜ್ಞಾವಂತರಾಗಬೇಕು. ಸರಿನ ಸರಿ, ತಪ್ಪನ ತಪ್ಪು ಅಂತ ಅಟ್ಲೀಸ್ಟು ಸೋಷಿಯಲ್ ಮೀಡಿಯಾದಲ್ಲದು ಪ್ರಶ್ನೆ ಮಾಡ್ಬೇಕು. ನಾನು ಎಲ್ರಿಗೂ ಈ ಪಂಜಿನ ಮೆರವಣಿಗೆ ಮಾಡಿ, ಪ್ರೊಟೆಸ್ಟ್ ಮಾಡಿ, ರೋಡ್ ಬಂದ್ ಮಾಡಿ, ರೋಡ್ ರೊಕ್ಕ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಸರಿನ ಸರಿ, ನಿಮ್ಮ MLA ನೋ MP ನೋ ಇರ್ತಾನೆ, ಅವ್ನು ಕೇಳಿ, ನಮಗೆ ರೋಡ್ ಇಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಬರ್ತಾ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೋದಾಗ ಇನ್ಸ್ಪೆಕ್ಟರ್ ದುಡ್ಡು ಕೇಳ್ತಾನೆ. ಅಟ್ಲೀಸ್ಟ್ ಒಂದು ಫೇಸ್ಬುಕ್ಕಲ್ಲಿ ಬರೆದು ಹಾಕಿ, ನಿಮ್ಮ ತೊಂದರೆಗಳನ್ನು ಎಕ್ಸ್ಪೋಸ್ ಮಾಡಿ. ನೀವು ಪ್ರಶ್ನೆ ಮಾಡದೇ ಇದ್ದರೆ ಇನ್ನು ಏನಾಗುತ್ತೆ? ಅವರಿಗೆ ಯಾರು ಪ್ರಶ್ನೆನೇ ಮಾಡ್ತಾಯಿಲ್ಲ, ಯಾವನು ಕೇಳ್ತಾ ಇಲ್ಲ ಅಂತಾರೆ. ಅಟ್ಲೀಸ್ಟ್ ನಿಮ್ಗೆ ಇದೆಯಲ್ಲ, ಮೀಡಿಯಾ ಕವರ್ ಮಾಡ್ದಿದ್ದು ನಿಮ್ಮ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಬರ್ದು ಹಾಕಿ ಅವ್ರ ಬಗ್ಗೆ ಧೈರ್ಯದಿಂದ ಪ್ರಶ್ನೆ ಮಾಡಿ. ಎಲ್ಲಿವರೆಗೆ ಪ್ರಶ್ನೆ ಮಾಡಲ್ವೋ, ಈಗ ಹೇಗಿದೆ, ಮಗು ಅಳ್ತಾ ಇದ್ರೇನೆ ಹಾಲು ಕೊಡುವಂಥದ್ದು. ಹಾಗಾಗಿ ನಾವು ಪ್ರಶ್ನೆ ಮಾಡದೇ ಇದ್ದರೆ ಯಾವ ಹಕ್ಕುಗಳು ನಮಗೂ ಸಿಗೋದಿಲ್ಲ. ಹಾಗಾಗಿ ಎಲ್ಲರೂ ಪ್ರಶ್ನೆ ಮಾಡಬೇಕು. ಅವ್ನು MLA ಆಗಿರಲಿ, MP ಆಗಿರಲಿ, ಮಿನಿಸ್ಟರ್ ಆಗಿರಲಿ, IAS ಆಗಿರಲಿ, IPS ಆಗಿರಲಿ, ನಮ್ಮ ಸಂಬಳಕ್ಕೆ ಇಟ್ಕೊಂಡಿರೋಂಥ ಕೂಲಿಗಳವರು. ಕೂಲಿ ಕೆಲಸ ಮಾಡೋದು ಬಿಟ್ಟು ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ, ನನ್ನ ಅಧಿಕಾರ, ನಾನು ಏನು ಬೇಕಾದ್ ಮಾಡ್ತೀನಿ, ಬಟ್ ಸಿಸ್ಟಮ್ನವ್ರು ಹಾಗೆ ಸಪೋರ್ಟ್ ಮಾಡ್ತಾ ಇದೆ. ಎಲ್ಲಿ ಹೋದ್ರು ಅಷ್ಟೇ, ಯಾವುದೋ ಹೋರಾಟಗಾರರಿಗೆ ಕೇಸ್ ಆಗುತ್ತೆ, ಜೈಲಿಗೆ ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ, ಮತ್ತೆ ಕೇಸ್ ಮಾಡ್ತಾರೆ, ಹಂಗೆ ಪದೇ ಕೇಸ್ ಮಾಡ್ತಾರೆ. ಭಾಳಷ್ಟು ಇದು ಮಾಡಿದ್ರೆ ನಾವು ರೌಡಿ ಶೀಟರ್ ಓಪನ್ ಮಾಡಿಬಿಡ್ತಾರೆ, ಇಲ್ಲ ಕೋಕಾ ಕೇಸ್ ಹಾಕ್ತೀನಿ ಅಂತಾರೆ. ಈ ಥರದ್ದು ಇದನ್ನ ಮಾಡಿ ಅವನೊಂದು ರೌಡಿ ಶೀಟರ್ ಪರೇಡ್ ಕರಿತೀವಿ ಅಂತಾರೆ. ಇದು ಮಾದನಹಳ್ಳಿ ಒಬ್ಬ ಇನ್ಸ್ಪೆಕ್ಟ್ರು
ರಘು ಜಾನ್ಗೇರ್ ಅಂತ ಒಬ್ಬ ಹೋರಾಟಗಾರನ KR ಪಕ್ಷದ ಕಾರ್ಯಾಧ್ಯಕ್ಷನಿಗೆ ರೌಡಿ ಶೆಟ್ರ್ ಓಪನ್ ಮಾಡ್ತೀನಿ ಅಂತ ಅವ್ನ ಮನೆಗೆ ಹೋಗ್ಬಿಟ್ಟು ನೋಟಿಸನ್ನು ಅಂಟಿಸ್ತಾನೆ. ಅವನು ಹೋರಾಟದ ಕೇಸಕ್ಕಾಗಿ. ಅವನು ಹೈಲಿ ಎಜುಕೇಟೆಡ್, ಅವ್ರದೇ ಆದಂಥ ಮೆಡಿಕಲ್ ಶಾಪನ್ನು ಬಿಸ್ನೆಸ್ನ ರನ್ ಮಾಡ್ಕೊಂಡು ಸಾಮಾಜಿಕವಾಗಿ ಹೋರಾಟ ಮಾಡ್ಕೊಂಡು ಮೈ ಮೇಲೆ 100 ಕೇಸ್ ಹಾಕೊಂಡು ಹೋರಾಟ ಮಾಡ್ತಾ ಇದ್ದಾನೆ. ಈ ಥರದ್ದನ್ನು ಯಾರೋ ಹೋರಾಟ ಮಾಡೋರಿಗೆ ಮನೆಗೆ ಅವ್ರದ್ದೆಲ್ಲಿ ಕುಣಿಗಲ್ ಮನೆಗೆ ಹೋಗ್ಬಿಟ್ಟು ನೋಟಿಸ್ ಅಂಟಿಸ್ತಾರೆ, ನಾನು ನಿಮ್ಮನ್ನ ರೌಡಿ ಶೀಟ್ರನ್ನ ಯಾಕೆ ತೆಗಿಬಾರದು ಅಂತ. ಅಂದ್ರೆ ಅವ್ನ ಪ್ರಶ್ನೆ, ಅವ್ನ ಭ್ರಷ್ಟಾಚಾರನ ಅನಾಚಾರನ ಪ್ರಶ್ನೆ ಮಾಡಿದ್ರೆ ಅವನ ಮೇಲೆ ಕೇಸು. ಹಾಗಾಗಿ ಜನಕ್ಕೇನು ಬಹಳ ಕಷ್ಟ ಇದೆ ಇದು. ಈಗ ಜನ ಭಯ ಬಿದ್ದಿರೋದೇ ಅದಕ್ಕೋಸ್ಕರ. ನಮ್ಗೆ ಯಾಕೆ ಬೇಕಪ್ಪ ಕೇಸ್ ಹಾಕ್ಸ್ಕೊಳ್ಳೋದು, ಸುಮ್ಮನೆ ಪೀಸ್ಫುಲ್ ಆಗಿದ್ ಬಿಡೋಣ, ಏನಕ್ಕೆ ಬೇಕು, ಹೆಂಗೋ ಜೀವನ ನಡೀತಾ ಇದೆ, ನಡ್ಕೊಂಡು ಹೋಗ್ಲಿ ಬಿಡು, ಯಾರು ಏನಾದ್ರೂ ನಮ್ಗೇನಾಗ್ಬೇಕು. ಹೌದೌದು, ಅದಕ್ಕಾಗಿನೇ ಹಿಂಗ ಆಗ್ತಾ ಇದೆ. ಅಟ್ಲೀಸ್ಟ್ ಪ್ರಾಮಾಣಿಕವಾಗಿರೋಂಥವ್ರಿಗೆ, ನ್ಯಾಯಯುತವಾಗಿ ಹೋರಾಟ ಮಾಡ್ತಾರೆ ಅಂತವ್ರಿಗೆ ಜನ ಸಪೋರ್ಟ್ ಮಾಡ್ಬೇಕಲ್ಲ. ಅಟ್ಲೀಸ್ಟ್ ನಿಮಗೆ ಧ್ವನಿ ಎತ್ತಕ್ಕಾಗಿಲ್ಲ, ಧ್ವನಿ ಎತ್ತವನಿಗಾದ್ರೂ ಸಪೋರ್ಟ್ ಮಾಡಿ, ಒಳ್ಳೇದಂತ ಹೇಳಿ. ನಂಗೆ ಮಾಡೋಕೆ ಅವನ ಬುಚ್ಚ ಅಂತಾರೆ. ಹೌದು, ಈಗ ನಮಗೂ ಅದೇನಂಥದ್ದು, ಡಾಕ್ಟರ್ ಆಗಿ ಒಳ್ಳೆ ಪ್ರಾಕ್ಟೀಸ್ ಮಾಡ್ಕೊಂಡು ಕ್ಲಿನಿಕ್ ಮಾಡ್ಕೊಂಡು ಆರಾಮಾಗಿರುವಂಥದ್ದು ಚೆನ್ನಾಗಿರುವಂಥದ್ದು ನಿಮ್ಗೆ ಯಾಕೆ ಬೇಕು? ಈಗ ನೋಡಿ, ಎಲ್ಲಾ ಡಾಕ್ಟರ್ಗಳು ನಿಮ್ ತರ ಇಲ್ಲ. ಈಗ ಒಬ್ಬ ಡಾಕ್ಟರ್ ಅಂತ ಅಂದ್ರೆ ಈ ಗೌರ್ಮೆಂಟ್ ಡಾಕ್ಟರ್ನು ಕೂಡ ಇನ್ಕ್ಲೂಡಿಂಗ್ ಅವರು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಅಂದ್ರೆ ಅವ್ರ ಡ್ಯೂಟಿ ಮುಗ್ದಾದ್ಮೇಲೆ ಅಲ್ಲೂ ಕೆಲಸ ಮಾಡ್ತಾರೆ, ಇಲ್ಲೂ ಕೆಲಸ ಮಾಡ್ತಾರೆ, ಮತ್ತೆ ಮನೇಲೂ ಕ್ಲಿನಿಕ್ ಇಟ್ಕೊಂಡಿರ್ತಾರೆ, ಮನೇಲೋ ಅಥವಾ ಹೊರಗಡೆ ಎಲ್ಲಾದ್ರು. ನೀವು ಅದು ಬಿಟ್ಬಿಟ್ಟು ನೀವು ಊರು ಉದ್ಧಾರ ಮಾಡ್ತೀನಿ ಅಂತೀರಲ್ಲ ಡಾಕ್ಟ್ರೆ. ಇಲ್ಲ, ಈಗ ನಾನು ಒಬ್ಬ ನಮಗೆ ಜೀವನದಲ್ಲಿ ಒಂದು ಗುರಿ ಇರಬೇಕು, ಒಂದು ಪರ್ಪಸ್ ಇರಬೇಕು. ಹುಟ್ಟಿದೀವಿ ಅಂದ್ರೆ ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು, ಸಮಾಜದ ಬಗ್ಗೆ ಜವಾಬ್ದಾರಿ ಇರ್ಬೇಕು ಅನ್ನೋಂಥದ್ದು ಹೊರತಾಗಿ ದುಡ್ಡೇ ಮುಖ್ಯ ಆಗ್ಬಿಟ್ಟಿದ್ರೆ, ದುಡ್ಡೇ ಪ್ರಾಮುಖ್ಯತೆ ಆಗಿದ್ರೆ ನನಗೇನು ಬೇಕಾಗಿಲ್ಲ, ಸಮಾಜದಲ್ಲಿ ನಂದೇನು ರೋಲು, ನಾ ಹುಟ್ಟಿದಕ್ಕೆ ಏನು ಸಾರ್ಥಕತೆ ಅನ್ನೋದಕ್ಕೇನೆ ಮಾಡ್ತಾರಂತ. ಬಹಳಷ್ಟು ಸರ್ಕಾರಿ ಆರೋಗ್ಯಾಧಿಕಾರಿಗಳು ಅಥವಾ ಸರ್ಕಾರಿ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ಸು ಆನ್ ಡ್ಯೂಟಿಯಲ್ಲೇ ಬೇರೆ ಹಾಸ್ಪಿಟಲ್ ತಕ್ಕೊಂಡು ಡ್ಯೂಟಿ ಮಾಡ್ತಾರಂಥದ್ದು, ಹಾಸ್ಪಿಟಲ್ ರನ್ ಮಾಡ್ತಾರಂತಿದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲಿದ್ರೆ ಅದ್ರ ಎದುರುಗಡೆನೆ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಅವ್ರದೇ ತಗೊಂಡು ಅವ್ರ ಹೆಂಡತಿ ಹೆಸರಲ್ಲಿ ಓಪನ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದಾರೆ. ಇದೇ ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಸಾಕಷ್ಟು ಜನ HODಗಳು, ಕಿದ್ವಾಯಿಯಲ್ಲಿರುವಂಥ HODಗಳು, ಮೆಡಿಕಲ್ ಆನ್ಕಾಲಜಿಗಳು, ಡಾಕ್ಟರ್ಸ್ ಎಲ್ಲ ಅಪೋಲೋ, HCG ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಬೆಳಗ್ಗೆಗೆ ತಂಪು ಕೊಡ್ತಾರೆ, 10:30ಗೆ ತಂಪು ಕೊಟ್ರೆ 11 ಗಂಟೆಗೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ಮತ್ತೆ ಅಲ್ಲೇನ್ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಇರಲ್ಲ ಅಲ್ಲಿ. ನಾನೇ ಕಣ್ಣಾರೆ ಕಂಡಿದ್ದೀನಿ. ಅಲ್ಲಿ ಇರುವಂತದ್ದು PG ಸ್ಟೂಡೆಂಟ್ಸ್, PG ಓದಾಕ್ ಬಂದಿರೋರ್ನ ಉಪಯೋಗಿಸ್ಕೊಂಡು ಅಲ್ಲಿ ಹಾಸ್ಪಿಟಲ್ ರನ್ ಮಾಡ್ತಾ ಇದಾರೆ. ಈಗ PG ಸ್ಟೂಡೆಂಟ್ಗಳು ಅಂತಿರಲ್ಲ, ಅವ್ರಿಗೆ ಏನ್ ಗೊತ್ತಿರುತ್ತೆ? ಅವ್ರಿಗೇನು ಗೊತ್ತಿರೋದಲ್ಲ, ಅವರಿಗೆ ಬೇಸಿಕ್ಸ್ ಜ್ಞಾನನ ಗೊತ್ತಿರುತ್ತೆ. ಬೇಸಿಕ್ಸ್ ನ ಈಗ ಅದರಲ್ಲೇ ಒಬ್ರು ಸೀನಿಯರ್ಸ್ ಇರ್ತಾರೆ, PG ಅಲ್ಲೇ ಸೀನಿಯರ್ಸು 2 ವರ್ಷ 3 ವರ್ಷ ಅಂಥವ್ರ ಮೇಲೆ ಬಿಟ್ಬಿಡ್ತಾರೆ. ನಿಜವಾಗ್ಲೂ ತುಂಬಾ ವರ್ಸ್ಟ್ ಸರ್. ಅವ್ರಿಗೆ ಏನ್ ಮಾಡ್ತಾ ಇದಾರೆ ಏನು ಗೊತ್ತಾಗೋದಿಲ್ಲ. ಇದು ದುರಾದೃಷ್ಟ. ಮತ್ತೆ ಡಾಕ್ಟರ್ಸು ಸಿಗೋದಿಲ್ಲ ಅಲ್ಲಿ. ದಿನಕ್ಕೆ OPDಗೆ ಕನಿಷ್ಠ ಒಂದು 500 ಜನ OPD ಅಥವಾ 1000 ಜನ ಬರ್ತಾರೆ. ಎಲ್ಲಿಂದ? ಉತ್ತರ ಕರ್ನಾಟಕ, ಎಲ್ಲೆಲ್ಲಿಂದ ಬರ್ತಾರೆ. ಕಿದ್ವಾಯಿ ಒಳ್ಳೆ ಹೆಸರು ಪಡೆದಿರುವಂಥದ್ದು, ಒಳ್ಳೆ ರೀತಿಯಿಂದ ಚಿಕಿತ್ಸೆ ಕೊಡುವಂಥದ್ದು. ಈ ಡಾಕ್ಟರ್ಸೇ ಇರೋದಿಲ್ಲ ಅಲ್ಲಿ, HODಗಳು ಇರಲ್ಲ ಅಲ್ಲಿ, ಅಥವಾ ಸ್ಪೆಷಲಿಸ್ಟ್ ಡಿಪಾರ್ಟ್ಮೆಂಟ್ ಹೆಡ್ಗಳು ಇರೋದಿಲ್ಲ. ಅವ್ರನ್ನ ಯಾರು ಕೇಳೋದೇ ಇಲ್ಲ. ಯಾಕಂದ್ರೆ ಅಲ್ಲಿರುವಂಥ ಡೈರೆಕ್ಟ್ರು ಅವ್ರು ಯಾರೋ ದುಡ್ಡು ಕೊಟ್ಟು ಬಂದಾಗ ಅಥವಾ ಆ ಪೋಸ್ಟಿಂಗ್ ದುಡ್ಡು ಕೊಟ್ಟೇ ಬರೋದಲ್ವ, ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೋ ಅವ್ರ PAಗೋ ಅಥವಾ ಇನ್ನು ಯಾರೋ ಬ್ರೋಕರ್ಸ್ಗೋ ಏನೋ ಕೊಟ್ಟಾಗ ಅಲ್ವಾ ಅದು ಆ ಪೋಸ್ಟ್ ಇರೋದೇ ಸರ್. ನಾನು ಯಾಕೆ ಹೇಳ್ತಾ ಇದ್ದೀನಿ, ಓಪನ್ ಆಗಿ ಈ ಪ್ರಜಾವಾಣಿನೇ ಅದ್ರ ಪತ್ರಿಕೆಯಲ್ಲಿ ಬರೆದು ಇನ್ಸ್ಪೆಕ್ಟರ್ಗಿಷ್ಟು, ಸಬ್ ಇನ್ಸ್ಪೆಕ್ಟರ್ಗಿಷ್ಟು, ತಹಸೀಲ್ದಾರ್ಗಿಷ್ಟು, ಈ ಥರ ಪೋಸ್ಟಿಂಗ್ಸ್ ಇದಾವೆ. ಎಲ್ಲದಕ್ಕೂ ದುಡ್ಡು ಇಲ್ಲದೆ ಆ ಪೋಸ್ಟಿಂಗ್ ಬರಕ್ಕೆ ಸಾಧ್ಯನೇ ಇಲ್ಲ. ಈ ಹೋಟ್ಲಲ್ಲಿ ಫುಡ್ ಇರುತ್ತಲ್ಲ ಐಟಮ್, ಯಾವ ಥರನ ರೇಟ್ ಲಿಸ್ಟೇ ಇವಾಗ ಸರ್ಕಾರ ಏನು ಮಾಡ್ಬಿಡ್ಬೋದು ಅಂದರೆ ಬಿಡ್ಡೇ ತೆಗೆದು ಬಿಡ್ಬೇಕು ಆನ್ಲೈನಲ್ಲಿ. ಒಂದು ಹೆಂಗೆ ಈ ಟೆಂಡರ್ಗಳಿಗೆ ಈ ಟೆಂಡರ್ ಮಾಡ್ತಾರೋ, ಈ IAS ಪೋಸ್ಟ್ಗಿಷ್ಟು, IPSಗಿಷ್ಟು, ಅದೇ IAS ಪೋಸ್ಟ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಇಷ್ಟು ಪೋಸ್ಟ್ಗೆ ದುಡ್ಡು, ಬೆಂಗಳೂರು ಕಮಿಷನರ್ಗೆ ಇಷ್ಟು ಪೋಸ್ಟು, ಬಿಡ್ ತೆಗೆದು ಟೆಂಡರ್ ಕರೆದು ಬಿಟ್ಟು ಬಿಡ್ಡಲ್ಲಿ ಅವ್ರನ್ನ ಸಿಲೆಕ್ಟ್ ಮಾಡ್ಬೇಕು. ಅವಾಗಾದ್ರೆ ಬದಲಾವಣೆ ಆಗುತ್ತೆ ನೋಡ್ಬೇಕಾಗಿರೋಂಥದ್ದು. ಅಲ್ಲ, ಅವಾಗ ಏನು ಇದೇ ಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ, ಆರಾಮಾಗಿರುತ್ತೆ. ನೀವು ಕ್ವಶನ್ ಮಾಡಕ್ಕೆ ರೈಟ್ ಇರೋದಿಲ್ಲ, ಅವಾಗ ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿರುತ್ತಲ್ಲ. ಹೌದೌದು, ಅದೇ ಮಾಡ್ಬೇಕಾಗಿರೋದು. ನಿಮ್ಮಂತ ಹೋರಾಟಗಾರರುಗಳಿಗೆ ಅವಾಗ ಏನು ಹೋರಾಟ ಮಾಡ್ಲಿಕ್ಕೆ ಯಾವ್ದು ಇದೇ ಆಪ್ಷನ್ ಇರೋದಿಲ್ಲ. ಹೌದೌದು, ಅಟ್ಲೀಸ್ಟ್ ಹಂಗಾದ್ರೂ ಘೋಷಣೆ ಮಾಡ್ಬಿಡ್ಬೇಕು. ನಾವು ಆನ್ಲೈನ್ ನಲ್ಲಿ ಕರಪ್ಷನ್ ಬಗ್ಗೆ, ಕರಪ್ಷನ್ ಭ್ರಷ್ಟಾಚಾರದೆಲ್ಲ ಕರಪ್ಷನ್ ಅಂತ ಕರೆಯಕ್ಕೆ ಆಗಲ್ಲ. ಅದು ಹೌದು, ಲೀಗಲೈಸ್ಡ್ ಆಗುತ್ತಲ್ಲ. ಹೌದೌದು, ಅದನ್ನೇ ಮಾಡ್ಬೇಕಾಗಿರೋಂಥದ್ದು. ಈಗ ಸಿದ್ದರಾಮಯ್ಯ ಸಾಹೇಬ್ರು ಅವ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಇದೇ ಭಾಗ್ಯ ಮಾಡ್ಬಿಡ್ಬೇಕು, ಕರಪ್ಷನ್ ಲೀಗಲೈಸ್ಡ್ ಅಂತ. ಕರಪ್ಷನ್ ಭಾಗ್ಯನೇ ಅಂತ ಅಂದ್ರೆ ಕರಪ್ಷನ್ ಲೀಗಲೈಸ್ಡ್ ಭಾಗ್ಯ ಅಂತ ಒಂದು ಘೋಷಣೆ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಇದು ಯಾರು ಚಿಂತೆನೆ ಇರೋದಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಒಂದೇ ಮಾಡಿದ್ರೆ ಸರಿ ಹೋಗಲ್ಲ. ಕರ್ನಾಟಕದಲ್ಲಿ ಒಂದೇ ಕಡೆ ಮಾಡಿದ್ರೆ ಸರಿ ಹೋಗಲ್ಲ, ಇಡೀ ದೇಶಾದ್ಯಂತ ಮಾಡ್ಬೇಕು. ಯಾಕೆಂದ್ರೆ ಕರಪ್ಷನ್ ಇರೋದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಇದೆ. ಹೌದೌದು. ಈಗ ನೋಡಿದ್ರೆ, ಈಗ ಮೊನ್ನೆ ADR ರಿಪೋರ್ಟ್ ಅಂದ್ರೆ ಇಲೆಕ್ಷನ್ ಕಮಿಷನ್ ADR ರಿಪೋರ್ಟ್ ಅಲ್ಲಿ 100ಕ್ಕೆ 70% ಜನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋಂಥದ್ದು, ರೇಪು, ಕೊಲೆ, ಅತ್ಯಾಚಾರ, ಮೋಸ, ದರೋಡೆ ಇರೋಂಥದ್ದು. ಅಂದ್ರೆ MLAಗಳು, MP ಗಳು, ಈ ಥರದ್ದು ಎಲ್ಲ ಪಕ್ಷಗಳಲ್ಲಿ. ಇದು ಆಮೇಲೆ ಅವ್ರ ಆಸ್ತಿ ನೋಡಿ, ಯಾವುದಾದ್ರೂ ಒಬ್ಬ MLA ಆಗ್ಬೇಕಾದ್ರೆ
ಅವನು ಶುರು ಆದಾಗಲೇ 1 ಕೋಟಿ 2 ಕೋಟಿ ಆಸ್ತಿ ಘೋಷಣೆ ಮಾಡ್ಕೊಡ್ತಾನೆ ಫಸ್ಟ್ ಇಲೆಕ್ಷನ್ ಅಲ್ಲಿ. ಅದಾದು ಇನ್ನು 5 ವರ್ಷಕ್ಕೆ 20 ಪಟ್ಟು 2 ಕೋಟಿಯಿಂದ 20 ಕೋಟಿ ಆಗುತ್ತೆ. 20 ಕೋಟಿ ಇದ್ದು ನೆಕ್ಸ್ಟ್ ಇಯರ್ಗೆ 40 ಕೋಟಿ ಆಗುತ್ತೆ. ಅವ್ನು ಸಮಾಜ ಸೇವೆಗೆ ಬಂದಿರೋದು ಸರ್. ಅವ್ನ ಸಂಬಳ ಬಂದ್ಬಿಟ್ಟು 1.5 2 ಲಕ್ಷ ಸಂಬಳ ಇರೋಂಥದ್ದು. ಅದು ನಿಮ್ಗೆ ಸಮಾಜ ಸೇವೆ, ಅವ್ರಿಗಲ್ಲ. ಹೌದು ಹೌದು ನಿಜ. ಅದು ನಿಮ್ಗೆ ಡಾಕ್ಟರ್, ನಿಮಗೆ ಮಾತ್ರ ಸಮಾಜ ಸೇವೆ, ಎಲ್ಲರಿಗೂ ಅಲ್ಲ ಅದು. ಮತ್ತೆ ಅವ್ರು ಹೆಂಗೆ ಸರ್, ಏನ್ ದುಡಿಮೆ ಅಂತ, ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಅವ್ರಿಗೆ? ದುಡಿಮೆ ಇಲ್ಲ. ಈಗ ನೋಡಿ ನಾನೊಂದು ಬಿಸ್ನೆಸ್ ಮ್ಯಾನ್. ಓಕೆ, ನಿಮ್ಗೆ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ. ಹೌದು, ನನ್ನ ಪ್ರಕಾರ ಹೌದು ಗೊತ್ತಿಲ್ಲ ಅಲ್ವಾ? ನಿಮ್ ಬಿಸ್ನೆಸ್ ಬಗ್ಗೆ ಗೊತ್ತಿದ್ರೆ ನೀವು ಅದೇ ಬಿಸ್ನೆಸ್ ಮಾಡ್ತಾ ಇದ್ರಿ. ನೀವು ಸೇವೆ ಅಂತ ಹೇಳ್ತಾರಲ್ಲ ಸರ್, ಸೇವೆ ಹೆಸರಲ್ಲಿ ನಾನು ಸೇವೆ ಮಾಡಕ್ ಬಂದಿದ್ದೀನಿ. ನಾನು ದುಡಿಯೋದು ಒಂದು ಸೇವೆ ಸ್ವಾಮಿ. ಆ ಸೇವೆ ಡಾಕ್ಟ್ರೆ, ಈಗ ಆಯ್ತು ನೀವು ಏನೋ ಫ್ರೀ ಆಗಿ ಮಾಡ್ತೀರಪ್ಪ. ಹೌದು. ಈಗ ದುಡ್ಡು ನಿಮ್ ಕ್ಲಿನಿಕ್ ಬಂದ್ರು ಅನ್ಕೊಳ್ಳಿ, ನಿಮ್ಮ ಹತ್ರ ದುಡ್ಡಿಲ್ಲ. ಎಕ್ಸಾಂಪಲ್ ಹೇಳ್ತಾರೆ, ನಿಮ್ಮ ಕ್ಲಿನಿಕ್ ಬಂದ್ರು ಅನ್ಕೊಳ್ಳಿ, ನಾನೇ ಬರ್ತೀನಿ, ನಾ ಅಂತ ದುಡ್ಡಿರಲ್ಲ. ಡಾಕ್ಟ್ರೆ ಹಿಂಗ ಆಗಿದೆ, ನನ್ನ ಹತ್ರ ದುಡ್ಡಿಲ್ಲ ಕೊಡೋದಿಕ್ಕೆ ಅಂತೀರಾ. ನೀವೇನ್ ಮಾಡ್ತೀರಾ? ಆಯ್ತು ಹೋಗಪ್ಪ, ನಿಮ್ಮ ಹತ್ರ ಇರೋ ಮೆಡಿಸಿನ್ ನಿಮ್ಗೆ ಯಾರೋ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಕೊಟ್ಟಿರ್ತಾರಲ್ಲ ಮೆಡಿಸಿನ್ ಸ್ಯಾಂಪಲ್ಸ್, ನೋಡಪ್ಪ ಇದು ಮೆಡಿಸಿನ್ ತಗೋ, ಒಂದ್ 3 ದಿನ ನೋಡಪ್ಪ ಅಂದ್ಬಿಟ್ಟು ಕಳಿಸ್ತೀರಾ. ಅದು ಸೇವೆ. ಇವ್ರದ್ದು ಬಿಸ್ನೆಸ್ ಸೇವೆ ದಂಧೆ. ನೀವು ಈಗ ನಾನಿನ್ನೊಬ್ಬ MLA ಹತ್ರ ಹೋಗ್ತೀನಿ, ನನಗೇನೋ ಕೆಲಸ ಆಗ್ಬೇಕು ಸರ್, ಇದೊಂದು ಲೆಟರ್ ಹಾಕೊಟ್ರೆ ಮಾಡ್ಕೊಡ್ತಾರಂತೆ ಸರ್. ಈಗ MLA ಕೇಳ್ತಾನೋ ಬಿಡ್ತಾನೋ ಸೆಕೆಂಡ್ರಿ. ಅಲ್ಲಿ PA ಅವನ ಯಾರೋ ಅಸಿಸ್ಟೆಂಟ್ ಒಬ್ರು ಇರ್ತಾರೆ. ಸರ್ ಒಂದು 5,000 ರೂಪಾಯಿ ಕೊಡಿ ಸರ್ ಅಂತ. ಹೌದು ನಿಜ. ಸೊ ಕರಪ್ಷನ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅವ್ರ ಹತ್ರಕ್ಕೆ ಹೋಗುತ್ತೆ. ಅವ್ನು ನೋಡ್ತಾನೆ, ಏನ್ ಲೆಟರ್ ಇದು? ಹೌದಾ, ಸರಿ ಸರಿ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ನಾಳೆ ಬರಕ್ಕೆ ಹೇಳೋಣ ಅಂತ. ಸೊ ನಾಳೆ ಬರೋದು ಏನಕ್ಕೆ ಅಂತ ಅಂದ್ರೆ, ನಾಳೆ ಹೋಗೋದವನು ರೈಟ್ ಫಿಕ್ಸ್ ಆಗಿರುತ್ತೆ. ನೀವು ಫ್ರೀ ಆಗಿ ಮಾಡಿದ್ರೆ ಅವ್ನು ಫ್ರೀ ಆಗಿ ಮಾಡಿ ಕಳ್ಸಲ್ಲ. ಸೊ ಅಲ್ಲಿಂದನೇ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅವ್ನು ಬಂಡವಾಳ ಹಾಕಿರ್ತಾನಲ್ಲ ವೋಟರ್. ಈಗ ನೀವು ಎಲೆಕ್ಷನ್ ನಲ್ಲಿ ನನ್ನ ಹತ್ರ ದುಡ್ಡು ಇಸ್ಕೊಳ್ದೇನೆ ವೋಟ್ ಹಾಕಿದ್ರೆ ಇಲ್ಲ, ಅವಾಗ ನಿಮ್ಗೂ ಅದು ಬರೋದಿಲ್ಲ, ನನಗೂ ಅದು ಬರೋದಿಲ್ಲ, ಆ ಮೈಂಡ್ ಸೆಟ್ಗೆ ಬರೋದಿಲ್ಲ. ದುಡ್ಡು ನಾವೇ ಸರಿ ಇಲ್ಲ ಅಂತ ಹೇಳ್ತಾರಂತದ್ ನೀವು. ಇಲ್ಲ, ಎಂಡ್ ಆಫ್ ದಿ ಡೇ ಜನಗಳು ಸರಿ ಇಲ್ಲ ಅಂತಾನೆ ನಾನು ಹೇಳೋದು. ನಾನು ತಿಳ್ಕೊಂಡ್ರೆ ಮಟ್ಟಕ್ಕೆ 0.1%. ಯಥಾ ಪ್ರಜಾ ತಥಾ ರಾಜ ಅಂತ ಇಷ್ಟೇ ನಡೀತಾ ಇರೋದು. ಸೊ ನೀವು 500 ಜನದಲ್ಲಿ 5 ಜನ ಕರಪ್ಟ್ ಇದ್ರೆ ಸಾಕು ದೇಶ ಉದ್ಧಾರ ಮಾಡಕ್ಕೆ. ಅದೇ ಆಗ್ತಾ ಇರೋ ಸರ್. ಇದೇ ದುರಾದೃಷ್ಟ ನಮ್ದು. ಅದೃಷ್ಟ ಯಾವಾಗ ಕುಲಾಯಿಸುತ್ತೋ ಗೊತ್ತಿಲ್ಲ. ಈಗ ನೀವು ಒಬ್ರು ಡಾಕ್ಟರ್ ಆಗಿ ಈಗ ಯಾವಾಗ ಸ್ಟಾರ್ಟ್ ಮಾಡಿದ್ರೆ 2007 ನೀವು ಡಾಕ್ಟರ್ ಕಂಪ್ಲೀಟ್ ಮಾಡ್ಕೊಂಡ್ರಿ. ಆಮೇಲೆ ಏನೋ ಸಮಾಜ ಸೇವೆ ಮಾಡ್ಬೇಕು ಅಂತ ಹೊರಟ್ರಿ. ಸಮಾಜ ಸೇವೆ 2010 ಸ್ಟಾರ್ಟ್ ಮಾಡಿದ್ರ. 8-9 ನಿಮ್ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡ್ರಿ, ಸ್ಲೋ ಸ್ಟಡಿ ಆಗಿ ಏನೋ ಬಂದ್ರಿ. ನಿಮ್ಗೆ ಒಂದು 75,000 ರೂಪಾಯಿ 80,000 ರೂಪಾಯಿ ಸಂಬಳ ಬರ್ತಾ ಇತ್ತು. ನಿಮ್ಗೆ ಆ ಟೈಮ್ ಅದೇ ಜಾಸ್ತಿ. 18 ವರ್ಷದಿಂದ ನಿಜವಾಗ್ಲೂ ಅದೇ ಸಿಕ್ಕಾಪಟ್ಟೆ ಜಾಸ್ತಿ. ಈಗ ನಿಮ್ಗೆ ನೀವೆಲ್ಲಾದ್ರೂ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಎಷ್ಟು ಸಂಬಳ ಸಿಗ್ತಾ ಇತ್ತು? 1-2 ಲಕ್ಷ ಮಿನಿಮಮ್ ಒಂದ್ ಕಡೆ. ನೀವು ಒಂದ್ 2-3 ಕಡೆ ಮಾಡ್ತಿದ್ರಿ ಕನ್ಸಲ್ಟೆಂಟ್ ಅಲ್ವೇ? ಈಗ ಯಾವುದೇ ಡಾಕ್ಟರ್ ಅದನ್ನು ಒಂದು ಹಾಸ್ಪಿಟ್ಲಿಗೆ ಯಾವುದಕ್ಕೂ ಸ್ಟಿಕನ್ ಆಗಿರಲ್ಲ. ಈಗ ಅದೇನಂತ ಅಂದ್ರೆ ಶೇರ್ ಅಂಡ್ ಕೇರ್ ಮಾಡಿದ್ದಾರೆ. ಭೇದ ಭಾವ ಇಲ್ಲ. ಈಗ ಈ ಹಾಸ್ಪಿಟ್ಲಿಗೆ ಹೇಗೆ ಹೋಗ್ತೀರಾ, ಮತ್ತೆ ಬಿಗೆ ಹೋಗ್ತೀರಾ, ಮತ್ತೆ ಸಿಗೆ ಹೋಗ್ತೀರಾ. ಯು ಹ್ಯಾವ್ ಎನಿ ಮೋರ್ ಆಪ್ಷನ್? ಡಿಗೂ ಹೋಗ್ತೀರಾ. 4 ಹಾಸ್ಪಿಟ್ಲು, 1 ಕ್ಲಿನಿಕ್. ಇಲ್ಲ ನಿಮ್ಮ ಹತ್ರ ಸ್ವಲ್ಪ ಫಂಡ್ ಇದ್ರೆ ನಿಮ್ದೇ ಒಂದು ಹಾಸ್ಪಿಟ್ಲ್. ಇಲ್ಲ, ಹೌದು ನಿಜ. ಅದು 4-5 ಲಕ್ಷ ರೂಪಾಯಿ ಅರ್ನ್ ಮಾಡ್ಬೋದಾಗಿತ್ತು. ಬಟ್ ನನಗೇನಂದರೆ ಬೀಯಿಂಗ್ ಅ ಡಾಕ್ಟರ್ ಆಗಿ ನಂದೊಂದು ರೆಸ್ಪಾನ್ಸಿಬಿಲಿಟಿ ಅಂದರೆ, ನಾನು ಮೂಲತಃ ಜಮೀನ್ದಾರು. ನಮ್ಮದೊಂದು 70 ಎಕರೆ ಜಮೀನಿದೆ, 50 ಎಕರೆ ಶುಗರ್ ಕೇನ್ ಇದೆ, ಒಂದು 20 ಎಕರೆ ಗ್ರೇಪ್ಸ್ ಮಾಡ್ತಾಯಿದ್ವಿ. ಬೈ ಬರ್ತ್ ವಿ ಆರ್ ಲ್ಯಾಂಡ್ ಲಾರ್ಡ್ಸ್. ಆರ್ಥಿಕವಾಗಿ ಏನೋ ತೊಂದರೆ ಇರಲಿಲ್ಲ. ಬಟ್ ಹಂಗೆ ಅಂದ್ಕೊಂಡ್ಬಿಟ್ಟು ಉದ್ದೇಶಪೂರ್ವಕವಾಗಿ ನನಗೇನೋ ಇದಂತಲ್ಲ ಸರಿ. ಇದು ನನ್ನಂಥವ್ ಎಜುಕೇಟೆಡ್ ಆಗಿರೋನು, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡಬೇಕು ಅಥವಾ ಆಕ್ಟಿವಿಸಮ್ ಮಾಡಬೇಕು, ಸಾಮಾಜಿಕ ಹೋರಾಟಗಾರ ಮಾಡಬೇಕು, ನನ್ನಂಥವನ್ನೇ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಯಾವುದಾದ್ರು ಕರಪ್ಟ್ ಆಗಿರೋನು, ದಂಧೆಕೋರ, ದಗಲ್ಬಾಜಿ ಇರೋಂಥವ್ನು ಪ್ರಶ್ನೆನೇ ಮಾಡೋಕ್ಕಾಗಲ್ಲ. ಅವ್ನು ಪ್ರಶ್ನೆ ಮಾಡಿದ್ರು ಸಮಾಜ ನಮ್ಮನ್ನ ಯೂಸ್ ಇಲ್ಲ. ಯಾಕಂದ್ರೆ ಅವ್ನಿಗೆ ಆ ತಾಕತ್ತೇ ಬರಲ್ಲ ಸರ್. ಸರಿ ತಪ್ಪು ಅಂತ ಹೇಳ್ಬೇಕಂದ್ರೆ ಮೀಟ್ರ್ ಬೇಕು ಸರ್. ಮೈ ಮೇಲೆ ಕೇಸ್ ಹಾಕಿಸ್ಬೇಕು, ಕೋರ್ಟಿಗೆ ಹೋಗ್ಬೇಕು, ಜೈಲಿಗೆ ಹೋಗ್ಬೇಕು, ಬೇಲ್ ತೊಗೋಬೇಕು, ಮತ್ತು ಇದು ಯಾಕಾಯ್ತು ಅಂತ ಅನ್ನೋದಾಗಬೇಕು. ಹಾಗಾಗಿ ಇದನ್ನು ಪ್ರಶ್ನೆ ಮಾಡೋದು ನನಗೇನು ಅನಿಸುತ್ತೆ, ಮನ್ಸಿಗೆ ನೋವಾಗುತ್ತೆ ಸರ್. ಸರಿ ತಪ್ಪು ಅಂತ ಹೇಳಿದ್ರೆ ನಾನೇ ಎಲ್ಲೋ ಪಾರ್ಟ್ ಆಫ್ ದಿ ಸಿಸ್ಟಮು, ನಾನೇ ಸರಿ ಇಲ್ವಾ ಅಂತ ಅನಿಸ್ಬಿಡುತ್ತೆ. ಈಗ ಎಲ್ಲರೂ ಡಾಕ್ಟರ್ ಥರ ಯೋಚನೆ ಮಾಡಿದ್ರೆ ಕರಪ್ಷನ್ ಇರಲ್ಲ. ಹೌದು. ಆ ಯೋಚನೆ ಮಾಡೋ ಶಕ್ತಿ ಬರಬೇಕಲ್ಲ ಎಲ್ಲರಿಗೂ. ಈಗ ನನಗೂ ನಿಮ್ಮನ ಭಾವನೆ ನನಗೂ ಇರಬೇಕಲ್ವೇ?
ಸಿಸ್ಟಮ್ ಸಪೋರ್ಟ್ ಮಾಡಬೇಕು ಮತ್ತು ಅವ್ರಿಗೆ ಅದು ಆಲೋಚನೆ ಇರಬೇಕು, ಅವ್ರಿಗೆ ಇನ್ಬಿಲ್ಟ್ ಆಗಿ ಆ ಫೀಲ್ ಇರಬೇಕು. ಇದನ್ನ ನನ್ನ ಪ್ರಕಾರ ಅಂದ್ರೆ ನನ್ನ ಅನಿಸಿಕೆ ಅಷ್ಟೇನೆ ಇದನ್ನ ಗ್ರೌಂಡ್ ವರ್ಕ್ ಮಾಡಬೇಕು. ಈ ಮುಂಚೆ ಊರ್ ಕಡೆಯಿಂದ ಹೋಗ್ತಾ ಇದ್ರು, ಯಾವುದೇ ಒಂದು ಏನಾದ್ರು ಅರಿವು ಮೂಡಿಸ್ಬೇಕು ಅಂದ್ರೆ ಈ ಹಳ್ಳಿಗಳ ಕಡೆಯಿಂದ ಹೋಗ್ಬಿಟ್ಟು ಸಿಟಿ ಕಡೆನೂ ಮಾಡ್ತಾ ಇದ್ರು, ಇಲ್ಲ ಅಂತಲ್ಲ, ಹಳ್ಳಿಗಳ ಕಡೆಯಿಂದ ಹೋಗ್ತಾ ಇದ್ರು. ಈಗ ಹಳ್ಳಿ ಜನಗಳು ಹೇಗಿದ್ದಾರೆ ನಿಮ್ ಪ್ರಕಾರ? ಅದೇ ಸಿಸ್ಟಮ್ಯಾಟಿಕ್ ಇದೆಯಾ? ಇಲ್ಲ, ಬದಲಾಗಿದ್ದಾರೆ ಇವಾಗ. ಹಳ್ಳಿ ಸಿಟಿ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಟೆಕ್ನಾಲಜಿ ಬಂದಮೇಲೆ ಜನಕ್ಕೆ ಅದೆಲ್ಲ ಜಾಗೃತಿ ಇದೆ, ಜನಕ್ಕೆಲ್ಲ ಗೊತ್ತಿದೆ. ಜನಕ್ಕೆ ಇದು ಯಾವುದು ಗೊತ್ತಿಲ್ಲ ಅಂತಲ್ಲ ಸರ್, ಗೊತ್ತಿದ್ದೂ ಅವ್ರ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ, ಒಬ್ಬ ವ್ಯಕ್ತಿ ತಿಂಗಳಿಗೆ ಒಂದು 30,000 ದುಡಿತಾನಂದರೆ ಅವ್ನ ಮಕ್ಕಳ ಎಜುಕೇಷನ್ನು, ಅವ್ರ ತಂದೆ ತಾಯಿ ಹೆಲ್ತು, ಈ ಸೈಕಲ್ ಇದೆಯಲ್ಲ, ಈ ಒಂದು ಕುದುರೆ ಇರುತ್ತೆ, ಲಗಾಮ್ ಕಟ್ಟಿ ಲಾಳ ಕಟ್ಟಿ ಹೊಡಿತಾರಲ್ಲ, ಅವ್ರು ಆ ಡೈಲಿ ನೀಡ್ಸನ್ನ ಫುಲ್ಫಿಲ್ ಮಾಡ್ಕೊಳ್ಳೋದ್ರಾಗೇ ಅವ್ರ ಜೀವನ ಮುಗಿದೋಗುತ್ತೆ. ಹಾಗಾಗಿ ಈ ಸರಿ ತಪ್ಪುಗಳನ್ನು, ಈ ಭ್ರಷ್ಟಾಚಾರನ ಪ್ರಶ್ನೆ ಮಾಡೋದಕ್ಕೆ ಸಮಯನೇ ಇಲ್ಲ. ಮತ್ತು ಅಕಸ್ಮಾತ್ ಸಮಯ ಮಾಡಿದ್ರೆ ಈ ಪೊಲೀಸ್ ಕಿರಿಕಿರಿ, ಈ ರಾಜಕಾರಣಿ ಕಿರಿಕಿರಿ, ಅಲ್ಲಿ ಪುಡಿ ಈ ಏರಿಯಾ ಲೀಡ್ರ್ ಕಿರಿಕಿರಿ, ಅಲ್ಲಿ ಯಾವುದೋ ಒಬ್ಬ ರೌಡಿ ಕಿರಿಕಿರಿ, ಇದು ಭಾಳ ಕಷ್ಟ ಇದೆ ಸರ್. ಅಷ್ಟು ಈಜಿ ಆಗಿಲ್ಲ. ನಾನು ಭಾಳಷ್ಟು ಜನ ಕೇಳ್ತಾ ಇರ್ತೀನಿ ಡಾಕ್ಟರ್ಸ್ಗೆ, ಯಾರಾದರೂ ಜಿಲ್ಲಾ ಆರೋಗ್ಯಾಧಿಕಾರಿ ಅಥವಾ THO DHO ಅಥವಾ DTO ಯಾವನಾದ್ರೂ ದುಡ್ಡು ಕೇಳಿದರೆ ರೆಕಾರ್ಡ್ ಮಾಡಿಕೊಡಿ, ವಿಡಿಯೋ ಮಾಡಿಕೊಡಿ ಅಂತ ಕೇಳಿದರೆ, ನಾನು ಸುಮಾರು ಜನಕ್ಕೆ ಕೇಳಿದರೆ ಒಂದು 3 ಜನ ರೆಕಾರ್ಡ್ ಮಾಡಿಕೊಟ್ರು. ಒಬ್ಬನ್ನ ಲೋಕಾಯುಕ್ತ ಟ್ರ್ಯಾಪ್ ಮಾಡಿ ಕಳಿಸಿದೆ. ಇನ್ನು ಭಾಳ ಜನ ಹ್ಞೂ ಅಂತಾರೆ, ಬಟ್ ಯಾರು ಮಾಡೋದಿಲ್ಲ, ಧೈರ್ಯನೇ ಮಾಡೋದಿಲ್ಲ. ಯಾಕಂದರೆ ಅದು ಭಯ ಅವ್ರಿಗೆ. ಏನೋ ಮಾಡೋಕೆ ಹೋಗ್ಬಿಟ್ಟು ಇವನೇನೋ ಡಾಕ್ಟ್ರು ನೀವು ಹೇಳ್ಬಿಡ್ತೀರಾ, ನಾಳೆ ಏನಾದರೂ ಆದರೆ ಕಾಂಪ್ಲಿಕೇಶನ್ದು ಯಾರು ಜವಾಬ್ದಾರಿ ಅಂತನಂತದ್ದು. ಅಲ್ಲ, ಸಮಸ್ಯೆ ಏನು ಗೊತ್ತಾ, ಬಹುಶಃ ಇನ್ನೊಂದು ಇರ್ಬೋದು. ನೀವು ಹೇಳ್ಬೇಕಂದ್ರೆ ನಾನು ಸುಮ್ಮನೆ ಥಿಂಕ್ ಅಬೌಟ್, ನಾನು ಥಿಂಕ್ ಮಾಡಿದೆ ಅದ್ರ ಬಗ್ಗೆ. ನೀವು ಹೇಳಿ ಕೇಳಿ ಡಾಕ್ಟರ್ಗಳು ನಾಳೆ ದಿನ ನಿಮ್ಮ ಮೇಲೆ ಏನೋ ಒಂದು ಕಂಪ್ಲೇಂಟ್ ಕೊಡ್ತಾರೆ, ನಾನಿರೋದು ಅಲ್ಲೇನೆ, ನೀವಿರೋದು ಒಂದೇ ಇರೋದಿಲ್ಲ. ಏನೇ ಹೆಚ್ಚು ಕಡಿಮೆ ಆದ್ರೂ ನನಗೆ ಹೆಲ್ತ್ ಏನಾದ್ರು ಪ್ರಾಬ್ಲಮ್ ಆದ್ರೆ, ಆರೋಗ್ಯ ಏರುಪೇರು ಆದಾಗ ನಾನು ನಿಮ್ಮ ಹತ್ರನೇ ಬರ್ಬೇಕು. ನೀವು ಅದನ್ನೇ ಸೈಡ್ ಇಟ್ಕೊಂಡು ನನಗೆ ಬೇರೆ ತರ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ನಾನೇನ್ ಮಾಡ್ಲಿ? ಆ ಭಯ ಇರುತ್ತಲ್ವಾ. ನೀವು ಡಾಕ್ಟರ್ಗಳನ್ನ ನಾವು ಹೆಂಗ್ ನಂಬೋದು? ಇಲ್ಲ, ಆ ಥರ ಮಾಡೋದು ತಪ್ಪಾಗತ್ತೆ. ತಪ್ಪಾಗುತ್ತೆ ಅಂತ ನಿಮ್ಗೊಂದು ಒಳಗಡೆ ಒಂದು ಕಿಡಿಕಾರ್ತಾ ಇರುತ್ತಲ್ಲ. ಜನಕ್ಕಿರುತ್ತೆ. ಹೌದು, ನಿಜ. ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರಿ ನೀವು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಟೋಮೆಟಿಕ್ ಆಗಿ ಎಲ್ಲ ಹೋಗುತ್ತೆ. ನೀವು ರೆಕಾರ್ಡ್ ಮಾಡಿದಾಗ ನೀವು ಸೋಷಿಯಲ್ ಮೀಡಿಯಾಗೆ ಹಾಕ್ತೀರಾ. ಮರ್ಯಾದೆ ಹೋಗುತ್ತೆ. ನೀವು ಸುಮ್ಮನೆ ಕುಂತ್ಕೋಬೇಕಾ? ಕುಂತ್ಕೊಳ್ಳಲ್ಲ. ನಿಜ. ಹೌದು, ಅದನ್ನು ಆಗ್ತಾ ಇದೆ. ಯಾಕೆ ಬೇಕು ನನಗೆ ಪೀಸ್ಫುಲ್ ಆಗಿ? ನಿಜ ನಿಜ. ₹50 ಕೇಳ್ತಾ ಇದ್ರೆ ₹50 ಕೊಟ್ಬೇಡ ಗುರು ಅಂತ. ಇಲ್ಲ, ಹಂಗೆ ಆಗ್ತಾ ಇದೆ. ಈ ಸಿಸ್ಟಮನ್ನು ನಾವು ಎಷ್ಟು ಒಂದೊಂದು ಸರಿ ಅನಿಸುತ್ತೆ, ನಾನೇ ಸರಿ ಇಲ್ವಾ ಅಂತ ಅನ್ಸುತ್ತೆ. ಯಾಕಂದರೆ ಈ ಥರದ್ದನ್ನು ಹೇಳುವಾಗ ಜನ ಏನಂತ ನಮ್ಮನ್ನು ಹುಚ್ಚಿನ ಥರ ನೋಡೋಕೆ ಶುರು ಮಾಡ್ತಾರೆ. ಇವ್ನಿಗೆ ಯಾಕೆ ಬೇಕ್ರಿ, ಮಾಡೋ ಕೆಲಸ 100 ಇದೆ, ಆರಾಮಾಗಿ ದುಡ್ಡು ಮಾಡ್ಬೋದು, ದುಡಿಮೆ ಮಾಡ್ಬೋದು, ಇವನು ಅರ್ಚೋದ್ರಿಂದ ಏನಾದರೂ ಬದಲಾಗುತ್ತಾ ಅಂತ ಕೇಳ್ತಾರೆ. ಏನು ಬದಲಾಗುತ್ತೋ ಬಿಡುತ್ತಾ ಗೊತ್ತಿಲ್ಲ ಸರ್. ನನ್ನ ಆತ್ಮಕ್ಕೆ, ಆತ್ಮತೃಪ್ತಿಗೆ, ಮನಸ್ಸಿಗೆ ಸಮಾಧಾನ ಇದೆಯಾ, ನಾವು ಮಾಡೋ ಕೆಲಸ ಸರಿ ಇದೆಯಾ, ನಮ್ಗೆ ತೃಪ್ತಿ ಇದೆಯಾ, ಅಷ್ಟು ಸಾಕಂತ ಅನ್ಸುತ್ತೆ. ನಾ ಇಡೀ ಸಮಾಜ ಬದಲು ಮಾಡೋಕೆ ಹೋಗ್ತಾ ಇಲ್ಲ ಸರ್. ನನ್ನ ಕಣ್ಣಿಗೆ ಕಂಡದ್ದನ್ನು ಸರಿನ ಸರಿ, ತಪ್ಪನ ತಪ್ಪು ಅಂತ ಹೇಳ್ತಾ ಇದೀವಿ. ನೀವು ಮಾಡ್ತಾ ಇರೋದು ನಾನು ರಾಂಗ್ ಅಂತ ಹೇಳ್ತಾ ಇಲ್ಲ ಡಾಕ್ಟ್ರೆ. ಅಂದ್ರೆ ಸಮಾಜ ಹೇಗಿದೆ ಅಂದ್ಬಿಟ್ಟು ನನ್ನ ನೋಡಿದ್ದನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಹೊರತು ಬೇರೆ ನಿಮ್ಮ ಪರ್ಸನಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಇಲ್ಲ ಇಲ್ಲ, ನಿಜ. ಅರ್ಥ ಆಯ್ತು. ಏನಕ್ಕೆ ಅಂದ್ರೆ ನಾವು ನೋಡ್ದಂಗೆ ನೋಡಿದ್ದನ್ನ ಮತ್ತೆ ಕೇಳಿದ್ದನ್ನ ಹೇಳ್ತಾರೆ, ಅನುಭವಿಸಿದ್ದನ್ನ ಕೆಲವೊಂದು ಅನುಭವಿಸು ಕೂಡ ಇದೀವಿ ನಾವು. ಇಲ್ಲ, ಸತ್ಯ ಇದೆ. ಈ ಹಾಸ್ಪಿಟಲ್ ವಿಷಯದಲ್ಲಿ ಕೆಲವೊಂದು ಅನುಭವಿಸಿದ್ದು ಕೂಡ ಇದೆ. ಬಹಳ ಕಷ್ಟ ಇದೆ ಸರ್. ಆ್ಯಸ್ ಅ ಡಾಕ್ಟರ್ ಆಗಿನೂ, ಡಾಕ್ಟರ್ಗಳಿಗೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೂ ಇದೇ ಪರಿಸ್ಥಿತಿ ಸರ್. ಏನೋ ಡಿಫರೆನ್ಸ್ ಏನಿಲ್ಲ. ಈಗ ನಮಗೆ ಪರಿಚಯ ಇರೋ ಹಾಸ್ಪಿಟ್ಲ್ ಆಗಿದ್ರೆ ಕಡಿಮೆನೋ ಅಥವಾ ನಾವು ಮಾಫಿನೋ ಮಾಡ್ಬೋದು. ಈ ಕಾರ್ಪೊರೇಟ್ ಹಾಸ್ಪಿಟ್ಲ್ ಇದೆಯಲ್ಲ ಸರ್, ಅದು MBA ಮಾಡಿರೋಂಥವ್ರು ಅಥವಾ ಮಾರ್ಕೆಟಿಂಗ್ ಮಾಡಿರೋಂಥವ್ರಿಗೆ ಒಂದು ಸಿಸ್ಟಮ್ ಇರುತ್ತೆ. ಒಂದು ಸಿಸ್ಟಮಲ್ಲಿ ಅಲ್ಲಿ ದುಡ್ಡು ಫಿಕ್ಸ್ ಮಾಡಿರ್ತಾನೆ. ಅಕಸ್ಮಾತ್ ಡಿಸ್ಕೌಂಟು ಮಾಡೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಅವನೇ ಕಟ್ಬೇಕು. ಅಲ್ಲಿ ಯಾರು ಇರ್ತಾನೆ, ಅಕೌಂಟರು ಅಥವಾ ಮ್ಯಾನೇಜರ್ ಇರ್ತಾನೆ, ಅವನೇ ಕಟ್ಬೇಕಾಗಿರುತ್ತೆ. ಇಡೀ ಸಿಸ್ಟಮ್ನೇ ಹಂಗಾಗಿರೋಂಥದ್ದು. ಯಾರಿಗೂ ಅಫೋರ್ಡೆಬಲ್ ಇಲ್ಲ ಹೆಲ್ತ್ ಕೇರು. ಇವಾಗ ಏನಾಗುತ್ತೆ ಡಾಕ್ಟರ್, ಒಂದು ವಿಚಾರ, ಇದು ಐ ಥಿಂಕ್ ರೈಟ್ ಅವ್ರ ರಾಂಗ್ ನನಗೆ ಗೊತ್ತಿಲ್ಲ ಇದು. ಓಕೆ, ನನ್ನ ಅನಿಸಿಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಬೀಯಿಂಗ್ ಎ ಡಾಕ್ಟರ್ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್. ಕರೆಕ್ಟ್. ನಾನು ಒಂದು ಪೇಷಂಟ್ ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ. ಆಯ್ತು. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗ್ತೀನಿ ಫಸ್ಟ್, ಅಲ್ಲಿ ವರ್ಕ್ ಆಗಲ್ಲ. ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗ್ತೀನಿ. ಇದು ನೈಟ್ ಅರೌಂಡ್ 11:30 ಅರೌಂಡ್ 12 ಅನ್ಕೊಳ್ಳಿ, ನೈಟ್ ಮಧ್ಯ ರೋಡು. ಅಚಾನಕವಾಗಿ ಏನೋ ಆಗುತ್ತೆ, ಇನ್ಸಿಡೆಂಟ್. ಹೋಗ್ತೀನಿ ಹಾಸ್ಪಿಟ್ಲಲ್ಲಿ. ನೀವು ಕೆಲಸ ಮಾಡಿದೀನಿ ಅಂತ ಹೇಳಿದ್ರಿ ಮುಂಚೆನೆ. ಓಕೆ, ಅಲ್ಲಿಂದ ನೀವು ಯಾವ ಹಾಸ್ಪಿಟ್ಲ್ ಹೇಳಿದ್ರಿ ಆ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ. ಸದ್ಯಕ್ಕೆ ಈಗ ಇರೋದಿದ್ದೇನೆ, ದಯವಿಟ್ಟು ಹೋಗಿ. ನಾನು ಹೋಗಿರೋ ಕಡೆ PG ಸ್ಟೂಡೆಂಟ್ಗಳು ಇರ್ತಾರೆ.
again. ಹ್ಮ್ They are not able to take any ಕರೆಕ್ಟ್ ಕರೆಕ್ಟ್ ಕಂಟ್ರೋಲು. ಹ್ಮ್ ಸೊ ನಮ್ಮಲ್ಲಿ ಇಲ್ಲ ಆಗಲ್ಲ ಸರ್, ದಯವಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡ್ಬಿಡಿ. ನಾನು ಅದನ್ನೇ ಕೇಳ್ತೀನಿ, ಹ್ಮ್ ಎಲ್ಲಿ ಅಂತ, ಹ್ಮ್ ಇಂಥ ಕಡೆ ಹೋಗಿ ಅಂತ. ಹ್ಮ್ ನೈಟ್ ತೊಗೊಂಡೋಗ್ತೀನಿ. ಹ್ಮ್ ಹ್ಮ್ ತೊಗೊಂಡೋಗಿ ಹ್ಮ್ ಅವರು ಫಸ್ಟ್ ಕೇಳ್ತಾರೆ ಏನು ಗೊತ್ತಾ, ಹ್ಮ್ ಸರ್ ಏನು ವಿಷಯ, ಹಿಂಗೆ ಹಿಂಗೆ ರಿಪೋರ್ಟ್ ಇರುತ್ತಲ್ಲ, ರಿಪೋರ್ಟ್ ತೋರಿಸ್ತೀವಿ. ಹ್ಮ್ ಸರ್ ಅಲ್ಲಿ 5 ಲಕ್ಷ ರೂಪಾಯಿ ಪೇ ಮಾಡಿ ಸರ್. ಹ್ಮ್ 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 ಈಗ ನಾನು ಡಾಕ್ಟರ್ ಹತ್ರ ನನಗೆ ಗೊತ್ತಿಲ್ಲ, ಅದು ಕರೆಕ್ಟ್ ನಿಮಗೂ ಗೊತ್ತಿರೋದಿಲ್ಲ. ಹೌದು ಸೊ ಹ್ಮ್ ಈಗ ನಾನು 5 ಲಕ್ಷ ರೂಪಾಯಿ ಮಾಡುವಂತ ನಾನು ಎಲ್ಲಿಂದ ಮಾಡಲಿ? ಇಮಿಡಿಯೇಟ್ ಹೌದು ಆಗಲ್ಲ ಮಾಡೋಕ್ಕಾಗಲ್ಲ. ಹೌದು ನಾನು ಹೇಳ್ತೀನಿ, ಒಂದು ಕೆಲಸ ಮಾಡಿ, ನನ್ನ ಗಾಡಿ ಕೀ ಇದೆ ಇಟ್ಕೊಳ್ಳಿ, ಕರೆಕ್ಟ್ ಅದೊಂದು 25 ಲಕ್ಷ ರೂಪಾಯಿದು ಗಾಡಿ ಹೌದು ಕೀ ಇಟ್ಕೊಂಡಿರಿ, ನಾನು ಆಮೇಲೆ ತರಿಸ್ಬಿಟ್ಟು ಕಳಿಸ್ತೀನಿ. ಹ್ಮ್ ಸರ್ ಅದು ನಾವು ಇವಾಗ ಸ್ಟಾರ್ಟ್ ಮಾಡಬೇಕು, ಆಪರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗ್ಬೇಕು. ಹ್ಮ್ 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 ನಾನು ಗಾಡಿ ಕೀ ಕೊಟ್ಟರು ರೆಡಿ ಇಲ್ಲ ಹ್ಮ್. ಮಾಡೋದಕ್ಕೆ. ಹ್ಮ್ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಹ್ಮ್ ಹ್ಮ್ ಲಾಸ್ಟ್ಗೆ ಯಾರಿಗೋ ಒಬ್ರು ಹೇಳ್ತೀನಿ, ಹ್ಮ್ ಅವ್ರು ಫೋನ್ ಮಾಡ್ತಾರೆ, ಹ್ಮ್ ಅದಾದ 10 ನಿಮಿಷಕ್ಕೆ ಹ್ಮ್. ಸ್ಟಾರ್ಟ್ ಮಾಡ್ತಾರೆ. ಹ್ಮ್ ನಾನು 25 ನಿಮಿಷ ಅಲ್ಲಿ ಸ್ಪೆಂಡ್ ಮಾಡಿದೆ, ಹ್ಮ್ ಗೋಲ್ಡನ್ ಅವರ್ ಅಂತಾರೆ ಅದು. ಹೌದು ಹ್ಮ್ ಆಯ್ತಾ. ಹ್ಮ್ ಅದಾದ್ಮೇಲೆ ಹ್ಮ್ ಕರ್ಕೊಂಡು ಹೋಗ್ತಾರೆ ಥಿಯೇಟ್ರಿಗೆ, ಹ್ಮ್ ನಾನು ಹೋಗ್ತೀನಿ. ಹ್ಮ್ ಅದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಹ್ಮ್ ಡಾಕ್ಟ್ರ್ ಕೇಳಿದೆ, ಏನು ಡಾಕ್ಟರ್ ನೀವು ಹಿಂಗೆ? 5 ನಿಮಿಷಕ್ಕೆ ಡಾಕ್ಟ್ರ್ ಬಂದ್ಬಿಟ್ರು ಪಾಪ. ಹ್ಮ್ ಹ್ಮ್ ಬಟ್ ಅಲ್ಲಿ ಮ್ಯಾನೇಜರು ಯಾರು ಇರ್ತಾರಲ್ಲ, ಹ್ಮ್ ಕರೆಕ್ಟ್ ಅವ್ರು ಅಪ್ರೂವಲ್ ಕೊಡ್ಬೇಕು ಅವ್ರಿಗೆ. ಹೌದು. ಓಕೆ ಗೋ ಹೆಡ್ ಡಾಕ್ಟ್ರೆ, ಹ್ಮ್ ಸ್ಟಾರ್ಟ್ ಮಾಡಿ ಅಂತ. ಹ್ಮ್ ಹ್ಮ್ ಅವ್ರಿನ್ನ ದುಡ್ಡು ಕೊಟ್ಟಿಲ್ಲ ಡಾಕ್ಟ್ರೆ, ಒಂದು 10 ನಿಮಿಷ ಹ್ಮ್ 20 ನಿಮಿಷ. ಹ್ಮ್ ಸೊ ಅದರಲ್ಲಿ ಹ್ಮ್ ಟೈಮ್ ಆಗುತ್ತೆ. ಟೈಮ್ ಮುಗ್ದೋಯ್ತು. ಹ್ಮ್ ಹ್ಮ್ ಆಮೇಲೆ ಲಾಸ್ಟ್ಗೆ ಏನೋ ಫೋನ್ ಮಾಡಿಸಿ ಏನೋ ಮಾಡಿದೆ, ಆಯಿತು, ಹ್ಮ್ ಹೋಗ್ದ 5 ನಿಮಿಷ ಹೋದ್ರು ಅವರು. ಹ್ಮ್ ಈಸ್ ನೋ ಮೋರ್. ಹ್ಮ್ ಅಂದ್ರೆ ಆ ಟೈಮನ್ನ ಕಿಲ್ ಮಾಡಿ ಟೈಮಲ್ಲಿ ಕಿಲ್ ಮಾಡಿದ್ರು, ಮನುಷ್ಯನ ಸತ್ವದ. ಹೋದ್ರು ಅಷ್ಟೇನೆ. ಹ್ಮ್ ಆಮೇಲೆ ನೀವು ಎದೆ ಮೇಲೆ ಕುಂತ್ಕೊಂಡು ತುಳಿದ್ರೆ ಎಷ್ಟು, ಹೌದು ನೀವು ಕರೆಂಟ್ ಶಾಕ್ ಕೊಟ್ರೆ ಎಷ್ಟು, ಹೌದು ಎಲ್ಲಿ ಬಂತು? ಮನುಷ್ಯ ಹೋದ್ರು. ಆ 10-15 ನಿಮಿಷ 20 ನಿಮಿಷ ನೀವು ಟೈಮ್ ವೇಸ್ಟ್ ಮಾಡಿದ್ರೆ ದುಡ್ಡುಗೋಸ್ಕರ, ಆ ಮನುಷ್ಯನ ತಂದು ಕೊಟ್ರೆ ಅವರು. ನಾನು ಹೇಳೋದಂದ್ರೆ, ಈ ಪ್ರೈವೇಟ್ ಹಾಸ್ಪಿಟಲ್ ಹೇಗೆ ನಡೆಯುತ್ತೆ ಅಂದ್ರೆ, ಡಾಕ್ಟರ್ ರೆಡಿ ಇರ್ತಾರೆ. ಹ್ಮ್ ನಾವು ಡಾಕ್ಟರ್ ಎಲ್ಲರೂ ಕೆಟ್ಟರು ಅಂತ ಹೇಳಕ್ಕಾಗಲ್ಲ, ಹೌದು ಡಾಕ್ಟರ್ ರೆಡಿ ಇರ್ತಾರೆ. ಹೌದು ಬಟ್ ಅಲ್ಲಿ ಬಿಲ್ಲಿಂಗ್ ದನ್ ರೆಡಿ ಇರಲ್ಲ, ಬಿಲ್ಲಿಂಗ್ ದನ್ ರೆಡಿ ಇರೋದಿಲ್ಲ, ಮ್ಯಾನೇಜ್ಮೆಂಟ್. ಆ ಮ್ಯಾನೇಜ್ಮೆಂಟ್. ಅದಕ್ಕೆ ಏನ್ ಮಾಡಿದೆ ಸರ್ಕಾರ, ಏನ್ ಮಾಡಿದೆ ಅಂದ್ರೆ ಸರ್, ಸೊ ಅದಕ್ಕೆ ನೀವು ಮಾಡ್ತಾ ಇರೋದ್ರಲ್ಲಿ ಈಗ ನಾನು ಎಲ್ಲಿ ಏನ್ ಹೇಳಕ್ ಬಂದೆ ಅಂತಂದ್ರೆ, ಇದು ನನ್ನ ಇನ್ಸಿಡೆಂಟ್, ನಾನು ನೋಡಿರೋದು ಹೇಳ್ತೀನಿ. ಸೊ ಇದೇ ತರ ಎಷ್ಟು ಜನಕ್ಕಾಗಿರ್ಬೋದು ದಿನ ಆಗುತ್ತೆ. ಅದಕ್ಕೆ ಸರ್ಕಾರನೇ ಏನು ಮಾಡಿದೆ ಸರ್, ಇದಕ್ಕೆ ಈ ಕಾರಣಕ್ಕಾಗಿನೇ ಯಾವುದೋ ಪೇಷಂಟ್ನ ಫಸ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಆಮೇಲೆ ಬಿಲ್ ತಗೋಬೇಕು. ಈ ಥರದ್ದು ಇದೆ, ರೂಲ್ ಇದೆ. ರಮೇಶ್ ಕುಮಾರ್ ಅವ್ರು ಇದ್ದಾಗ ಆ ಥರದ್ದೊಂದು ಬಿಲ್ ಪಾಸ್ ಮಾಡಿದ್ದು. ಹೌದು ಯಾಕೆಂದ್ರೆ ಅವ್ರಿಗೂ ಏನೋ ಅವ್ರಿಗೂ ವೈಯಕ್ತಿಕವಾಗಿ ಯಾವುದೋ ಇನ್ಸಿಡೆಂಟ್ ನಡೆದಿರುತ್ತಿದ್ದು, ಹೌದು ಅವ್ರಿಗೆ ಗೊತ್ತಿರೋರು, ಹೌದು ಬೇಕಾಗಿರೋರು ಯಾರ್ದೋ ಒಂದು ನಡೆದಿರುತ್ತೆ. ಹೌದು ಅಂದ್ರೆ ಈ ಥಾಟ್ ಈ ಮಿನಿಸ್ಟರ್ ಆಗ್ಲಿ, ಪೊಲಿಟಿಷಿಯನ್ಗಳಿಗಾಗ್ಲಿ, ಯಾರು ಸರ್ಕಾರ ಮಾಡ್ತಾರೆ, ಯಾರು ದೇಶ ನಡೆಸ್ತಾ ಇರ್ತಾರೆ, ಇದೆಲ್ಲರಿಗೂ ಅಪ್ಲೈ ಆಗುತ್ತೆ. ಅವ್ರದ್ದು ಹೆಂಗಿರ್ಬೇಕು ಮನೋಭಾವನೆ ಅಂತ, ಫಸ್ಟ್ ಟ್ರೀಟ್ಮೆಂಟ್ ಕೊಡ್ರಪ್ಪ. ಮನುಷ್ಯ ಇಲ್ಲೇ ಇರ್ತಾನೆ, ಬದುಕಿದ್ರೆ. ಸತ್ರನೂ ಇಲ್ಲೇ ಇಟ್ಕೊಂತೀರ ನೀವು, ಸತ್ರೆ ನೀವು ಬಾಡಿ ಕೊಡಲ್ಲ, ನೀವುಗಳು ಹೌದು ಬಾಡಿ ಕೊಡ್ತೀರಾ ಸತ್ರೆ? ಇಲ್ಲ ಅವ್ನು 1 ರೂಪಾಯಿನೂ ಬಿಡಲ್ಲ, ನೀವು ಡಿಸ್ಕೌಂಟು ಕೊಡಲ್ಲ. ಹೌದು ದುಡ್ಡು ಕಟ್ಟಾದ್ಮೇಲೆ ನೀವು ಹೌದು ಆ ಬಾಡಿನ ಹೊರಗಡೆ ಕೊಡೋದು, ಅಲ್ಲಿ ತನಕನೂ ಕೊಡೋದು ಇಲ್ಲ ಬಾಡಿನ. ಹೌದು ಸೊ ಅಷ್ಟು ಮಾನವೀಯತೆ ಇಲ್ದೇನೆ ಕೆಲವೊಂದು ಕಡೆ ನಡೆಯುತ್ತೆ ಇದು. ಇದ್ರ ಬಗ್ಗೆ ಡಾಕ್ಟ್ರೆ ನನಗೆ ಕೂಲಂಕುಷವಾಗಿ ಹೇಳ್ಬೇಕು ಅಂತಂದ್ರೆ, ನೀವು ಇದಕ್ಕೆಲ್ಲ ಬೇರೆ ಏನ್ ಸ್ಟೆಪ್ ತಗೊಬೇಕು ಆಸ್ ಎ ಪಬ್ಲಿಕ್? ಸಿ ಆಸ್ ಅ ರೆಸ್ಪಾನ್ಸಿಬಲ್ ಡಾಕ್ಟರ್ ಆಗಿ ಟ್ರೀಟ್ಮೆಂಟ್ ಫಸ್ಟು, ಪೇಮೆಂಟ್ ನೆಕ್ಸ್ಟು ಅಂತ ಇರಬೇಕಾಗಿರೋಂಥದ್ದು ಕಾನ್ಸೆಪ್ಟು. ಮತ್ತು ಸರ್ಕಾರನೇ, ಸುಪ್ರೀಂ ಕೋರ್ಟು, ಬೇರೆ ಬೇರೆ ಸರ್ಕಾರ, ಕೇಂದ್ರ ಸರ್ಕಾರ ಆರ್ಡರ್ಸ್ನ ಪಾಸ್ ಮಾಡಿದೆ. ಯಾವುದೇ ವ್ಯಕ್ತಿಗೆ ಸರ್ಕಾರದ ರೂಲ್ ಇರೋವಂಥದ್ದು ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕಾಗಿರೋದು, ಬಿಲ್ಲು ನೆಕ್ಸ್ಟ್ ಕೊಡಬೇಕಾಗಿರೋದು. ಎಮರ್ಜೆನ್ಸಿ ಟೈಮ್ ನೀವು ಹೇಳಿದ್ರಲ್ಲ, ಗೋಲ್ಡನ್ ಅವರ್ ಅಂತಾರೆ. ಯಾವುದೋ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿ ಅಥವಾ ಹಾವು ಕಚ್ಚಿ ಇನ್ನೇನೋ ಆದಾಗ ಆ ಗೋಲ್ಡನ್ ಅವರ್ 15-20 ನಿಮಿಷ ಇರುತ್ತಲ್ಲ, ಆ ಟೈಮಲ್ಲೇ ಪ್ರಾಣ ಉಳ್ಸೋಕ್ಕೆ ಸಾಧ್ಯ. ಅದಾದಮೇಲೆ ನೀವು ಕೋಟಿ ಖರ್ಚು ಮಾಡಿದ್ರೂ ಉಳ್ಸೋಕ್ಕಾಗಲ್ಲ. ಬಟ್ ಯಾರಾದರೂ ಅದಕ್ಕೆ ಟ್ರೀಟ್ಮೆಂಟ್ ಕೊಡದೇ ಇದ್ದರೆ ಅದನ್ನು ಕೊಲೆನೇ ಅಂತ. ಯಾರು ಆ ಹಾಸ್ಪಿಟಲ್ದವರು ಆ ಡಾಕ್ಟ್ರನ್ನ ರೆಸ್ಪಾನ್ಸಿಬಲ್ ಮಾಡಬೇಕು, ಕೊಲೆ ಕೇಸ್ ಹಾಕಬೇಕು, ಫಿಕ್ಸ್ ಮಾಡಿ ಕಳಿಸ್ಬೇಕು ಅವ್ರನ್ನ. ಆವತ್ತಿಗೆ ಬುದ್ಧಿ ಕಲಿತಾರೆ, ಇಲ್ಲದಿದ್ದರೆ ಡಾಕ್ಟರ್ ಕಲಿಯೋದಿಲ್ಲ. ಜನ ಜಾಗೃತಿ ಆಗಬೇಕು, ಪ್ರಶ್ನೆ ಮಾಡ್ಬೇಕು, ಈ ಥರದೊಂದು ಆರ್ಡರ್ ಇದೆಯಲ್ಲ, ಈ ಥರದೊಂದು ಆದೇಶ ಇದೆಯಲ್ಲ, ಮಾಡಿ ಸರ್ ಅಂತ ಹೇಳುವಂಥದ್ದು. ಮಾನವೀಯತೆ ಅನ್ನೋದು ಬೇಕಲ್ಲ ಸರ್, ಒಬ್ಬ ಡಾಕ್ಟರ್ ಆಗಿರೋವನಿಗೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನನ್ನ ಪ್ರಾಣ, ನನ್ನ ಕಣ್ಣಾರೆ ಮುಂದೆ ನಾನು ಟ್ರೀಟ್ಮೆಂಟ್ ಮಾಡಕ್ಕೆ ನಾನು ರೆಡಿ ಇರ್ತೀನಿ, ನನ್ನ ಮ್ಯಾನೇಜ್ಮೆಂಟ್ ರೆಡಿ ಇಲ್ಲ ಅಂದಾಗ ಡಾಕ್ಟರ್ದೇನು ತಪ್ಪಲ್ಲ ಅಲ್ಲಿ, ಆದ್ರೆ ಪರಿಸ್ಥಿತಿ ಹಂಗಾಗುತ್ತಲ್ಲ. ಅದೇ ಹೇಳ್ತಾ ಇರೋದು. ಈಗ ಡಾಕ್ಟರ್ ವಿಷಯ ಗೊತ್ತಿರುತ್ತೆ, ನೀವು ಆಸ್ ಎ ಡಾಕ್ಟರ್ ಆಗಿ ನಿಮಗೆ ಗೊತ್ತಿರುತ್ತೆ, ಇವ್ನಿಗೆ ಟೈಮ್ ಕೊಟ್ರೇನೆ ಇವ್ನು ಬದುಕೋದು ಮನುಷ್ಯ ಅಂತ. ಬಟ್ ಮ್ಯಾನೇಜ್ಮೆಂಟ್ ಬಿಟ್ಟಿಲ್ಲ ಅಂತ ಅಂದಾಗ, ಇದು ನಾನು ಪ್ರೈವೇಟ್ ಆದ್ರೂ ಅಷ್ಟೇ, ಗೌರ್ಮೆಂಟ್ ಆದ್ರೂ ಅಷ್ಟೇ, ಫಸ್ಟ್ ಈಗ ಗೌರ್ಮೆಂಟಲ್ಲಿ ಏನಿಲ್ಲ ಅಂತಲ್ಲ, ಗೌರ್ಮೆಂಟಲ್ಲೂ ಅದೇ ಕತೆ.
ಓಕೆ, ನಾನು ಹೇಳ್ತಾ ಇರೋದು ಅಟ್ಲೀಸ್ಟ್ ಒಂದು ಆ ಡಾಕ್ಟ್ರು ಓದಿದ್ಮೇಲೆ ಅದಕ್ಕೊಂದು ಮಾನವೀಯತೆ ಇಟ್ಕೊಂಡು ನೀವು ಬಂದಿರ್ತೀರಾ, ಆಯ್ತಾ? ನೆಕ್ಸ್ಟು ನೀವೇ ಎಲ್ಲಾದ್ರು ನಿಮ್ಮ ಮನೆಯವ್ರಿಗೆ ಎಲ್ಲಾದ್ರು ಯಾರಿಗಾದ್ರೂ ಹಾಗೆ ಆಗುತ್ತೆ. ಹೌದು ಸತ್ಯ. ಇಸ್ ಎ ರಿಪೀಟ್. ಏನ್ ತಲೆ ಕೆಡ್ಸ್ಕೊಳಕ್ ಹೋಗಂಗಿಲ್ಲ ಯಾರು, ಎಲ್ಲಾರ್ಗು ಆ ಸರ್ಕಲ್ ಬರ್ತಾ ಇರೋದು. ಇವತ್ತು ನಾನು, ಇವತ್ತು ನಾಳೆ ನೀನು, ಇನ್ನೊಬ್ಬ, ಅದ್ ಬರ್ತಾನೆ ಇರುತ್ತೆ. ಕರ್ಮ ಇವತ್ತೇ ರಿಟರ್ನ್ ಅಷ್ಟೇ. ಅದನ್ನೊಂದು ತಿಳ್ಕೋಬೇಕು, ಆಯ್ತಾ? ಆದ್ರೂ ಡಾಕ್ಟರ್ಗಳು ಈ ತರ ಮಾಡ್ತಾರಲ್ಲ ಕೆಲವೊಂದು ಟೈಮಲ್ಲಿ. ಈಗ ನೀವೇ ನೋಡಿದ್ರ ಸುಮಾರು ಕಡೆ ಎಲ್ಲೋ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಬಾಡಿ ಅದು ಸೇಮ್ ಸತ್ತಿರ್ತಾನೆ ಮನುಷ್ಯ, ಡಿಮ್ಯಾಂಡ್ ಮಾಡಿರ್ತಾರೆ, ಬಾಡಿ ಇಟ್ಕೊಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಬರ್ತಾ ಇರುತ್ತೆ. ಸೊ ಇವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಆ ಥರದ್ದು ಮಾಡಬಾರ್ದು. ಮತ್ತು ಜನನು ಎಕ್ಸ್ಪೋಸ್ ಮಾಡಬೇಕು. ಡಾಕ್ಟರ್ ಆ ಥರ ಮಾಡಿದ್ದೇನೆ ಯಾವುದಾದ್ರು ಕಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಮಾಡಿದಾಗ ಅವಾಗ ಬುದ್ಧಿ ಕಲಿತಾರೆ. ನಿಜವಾಗ್ಲೂ ಪ್ರಾಮಾಣಿಕವಾಗಿರೋ ಡಾಕ್ಟ್ರು ಅಂಥದ್ದು ಮಾಡಬಾರ್ದು. ಅಂಥದ್ದು ಯಾರಾದ್ರೆ ಅಪ್ರಾಮಾಣಿಕ ಆಗಿದ್ದರೆ ಡಾಕ್ಟ್ರನ್ನ ಎಕ್ಸ್ಪೋಸ್ ಮಾಡಬೇಕು. ಹಂಗಾದಾಗ್ಲೇ ಅವ್ರು ಬುದ್ಧಿ ಕಲಿಯುವಂಥದ್ದು. ಭಾಳ ಜನ ಡಾಕ್ಟ್ರು ಹಪಾಪಿ, ದುಡ್ಡಿಗೆ ಭಾಳ ಅಹಂಕಾರ ಇರುತ್ತೆ. ಮತ್ತು ದುಡ್ಡನ್ನು ಎಷ್ಟು ದುಡ್ಡು ಮಾಡ್ಬೇಕಂತಿರುತ್ತೆ ಸಿಕ್ಕಾಪಟ್ಟೆ. ಅನ್ನೆಸೆಸರಿಯಾಗೂ ಮಾಡ್ತಾರೆ ಸರ್. ಅನ್ನೆಸರಿಯಾಗಿ ಸರ್ಜರಿ ಬೇರೆ ಮಾಡ್ತಾರೆ. ನನಗೆ ಗೊತ್ತಿರೋ ಹಾಗೆ ನಾನು ಯಶಸ್ವಿನಿ ಸ್ಕೀಮ್ ಅಂತ ಇದೆ, ಜ್ಯೋತಿ ಸಂಜೀವಿನಿ ಯಶಸ್ವಿನಿ ಸ್ಕೀಮ್ ಅಂತ ಇದೆ, ಈ ವಾಜಪೇಯಿ ಆರೋಗ್ಯಶ್ರೀ, ಸರ್ಕಾರಿ ಸುವರ್ಣ ಆರೋಗ್ಯ ಟ್ರಸ್ಟ್ ಅಂಡ್ರಲ್ಲಿ ಇವೆಲ್ಲ ಇನ್ಶೂರೆನ್ಸ್ ಬರ್ತವೆ. ಈ ಬಕ್ರಾ ಪಿಕ್ಕಿಂಗ್ ಅಂತಾರೆ. ಈ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಏನು ಮಾಡ್ತಾರೆ ಅಂದರೆ, ಒಂದು ಯಾವುದೋ ಹಳ್ಳಿಗೆ ಹೋಗೋದು, ಕ್ಯಾಂಪ್ ಮಾಡೋದು, ಒಂದು 500 ಜನನೋ 300 ಜನನೋ ಚೆಕ್ ಮಾಡಿ ಅದರಲ್ಲಿ ಸರ್ಜರಿಗೆ ಎಷ್ಟು ಬರ್ತವೆ, 5-10 ಕೇಸನ್ನು. ಅಂದರೆ ಅವ್ರಿಗೆ ಇನ್ಶೂರೆನ್ಸ್ ಇರುತ್ತಲ್ಲ ಸರ್ಕಾರದಿಂದ, ನೆಸೆಸಿಟಿ ಇಲ್ಲದೂ ಅದನ್ನು ಪೇಷಂಟ್ನ ಕರ್ಕೊಂಬಂದು ಹರ್ನಿಯಾ ಆಪ್ರೇಷನು ಅಥವಾ ಏನೋ ಒಂದು ಹರ್ನಿಯಾದ ಚಿಕ್ಕ ಪುಟ್ಟ ಇದ್ದರೆ ಮೆಡಿಸಿನ್ಸಲ್ಲಿ ಅಥವಾ ಇನ್ನು ಬೇರೆ ಯಾವುದ್ರಲ್ಲೇನೋ ಕ್ಯೂರ್ ಮಾಡ್ಬೋದು. ಮಾಡೋಕ್ಕಾಗೋದಂತೂ ಮೆಡಿಸಿನಲ್ಲಿ ಕ್ಯೂರ್ ಮಾಡಬೇಕಾಗಿರೋಂಥದ್ದನ್ನು ಸರ್ಜರಿಗೆ ಫಿಟ್ ಮಾಡಿಬಿಡ್ತಾರೆ. ಬಿಕಾಸ್ ಸರ್ಕಾರದಿಂದ ಇನ್ಶೂರೆನ್ಸ್ ಬರುತ್ತೆ, ಇನ್ಶೂರೆನ್ಸಿಂದ ಅಥವಾ ಪ್ರೈವೇಟ್ ಸರ್ಕಾರಿ ಇನ್ಶೂರೆನ್ಸ್ ದುಡ್ಡು ಕ್ಲೇಮ್ ಮಾಡ್ಕೊಳ್ಳೋದಕ್ಕಾದ್ರೂ ಆಪರೇಷನ್ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್, ಈಗ ಗರ್ಭಾಶಯ ಅಂದರೆ ಯುಟ್ರಸ್ನ ತೆಗೆಯುವಂಥದ್ದಕ್ಕೆ ಸರ್ಕಾರಿ ಸ್ಕೀಮ್ ಇದೆ, ಅದಕ್ಕೆ ದುಡ್ಡು ಕೊಡ್ತಾರೆ. ಅದಕ್ಕೆ ಯಾವುದೋ ಗುಲ್ಬರ್ಗ ಅಂತ ಡಿಸ್ಟಿಕಲ್ಲಿ ಡಾಕ್ಟರ್ಗೆ ದುಡ್ಡು ಬರುತ್ತೆ ಅನ್ನೋದಕ್ಕೆ ಯುಟ್ರಸ್ ಗರ್ಭಾಶಯನ ತೆಗೆದುಬಿಡೋದು, ಅದೊಂದು ನಡೀತಾ ಇದೆ ಸ್ಕ್ಯಾಮನ್ನು. ಹಾಗಾಗಿ ಜನ ಅದನ್ನು ಅರ್ಥಕೋಬೇಕಾಗಿರೋಂಥದ್ದು. ಜನರ ಜವಾಬ್ದಾರಿ ಜಾಸ್ತಿ ಇದೆ ಸರ್. ನಮ್ಮ ಆರೋಗ್ಯಕ್ಕೆ, ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರಿ ಸರ್. ಸರ್ಕಾರನ ಎಷ್ಟೇ ಬ್ಲೇಮ್ ಮಾಡಿದ್ರು ನಮಗೆಲ್ಲಿದೆ ಬುದ್ಧಿ? ನಾವ್ಯಾಕೆ ಪ್ರಶ್ನೆ ಮಾಡಲ್ಲ? ನಾವ್ಯಾಕೆ ಅರ್ಥಕೊಳ್ಳಲ್ಲ? ಒಳ್ಳೆಯದು ಕೆಟ್ಟದ್ದನ್ನು ಯಾಕೆ ಪ್ರಶ್ನೆ ಮಾಡಬಾರ್ದು? ಅದು ಮಾಡದೇ ಇದ್ದರೆ ಇದನ್ನು ಅಂದಾಜೊಂದಿಯಾಗಿ ಡಾಕ್ಟರ್ ಆಗಲಿ, ಇದು ಒಂದೇ ಅಲ್ಲ ಸರ್, ಮೆಡಿಕಲ್ ಮಾಫಿಯಾ, ಪೊಲೀಸ್ ಮಾಫಿಯಾ, ಪೊಲಿಟಿಕಲ್ ಮಾಫಿಯಾ, ಎಲ್ಲನೂ ಒಂದು ಮಾಫಿಯಾನ ಸರ್. ಇಲ್ಲಿ ಈ ಮಾಫಿಯಾದಲ್ಲೇ ನಾವು ಬದುಕ್ತಾರಂಥದ್ದು. ಡಾಕ್ಟರ್, ನಂದು ಇನ್ನೊಂದು ಕ್ವಶನ್. ಈಗ ಅದು ಡೋಲಾ 650, ಡೋಲಾ 365, 650, ಡೋಲಾ 650. ಈ ಡೋಲಾ 650 ಮಾತ್ರೆ ಮೆಡಿಸಿನ್ ಮಾಡಲಿಕ್ಕೆ ಎಷ್ಟು ಎಕ್ಸ್ಪೆನ್ಸ್? ಈಗ ಅದು ₹1-2 ಪರ್ ಟ್ಯಾಬ್ಲೆಟ್. ₹1, ₹1-2 ಅಷ್ಟೇ ಇರುತ್ತೆ ಕಾಸ್ಟ್ ವೈಸ್ ತುಂಬ ಕಡಿಮೆ ಇರುತ್ತೆ ಸರ್. ಅದರಲ್ಲಿ ಏನಿರುತ್ತೋ ಮೆಡಿಸಿನ್ಸಲ್ಲಿ ಜೆನ್ರಿಕ್ಕು, ಎಥಿಕಲ್ಲು, ಬ್ರ್ಯಾಂಡೆಡ್ ಅಂತ ಇರುತ್ತೆ. ಈಗ ಹೆಂಗೆ ನಮ್ಮದು ಮೊಬೈಲು ಚೈನಾ ಸೆಟ್ ಬೇರೆ, ಆ್ಯಪಲ್ ಫೋನ್ ಬೇರೆ, ಬ್ರ್ಯಾಂಡೆಡ್ ಅಂತ ಇರುತ್ತೆ. ಅದರಲ್ಲಿ ಡ್ರಗ್ಸ್ಗೆ ಕಡಿಮೆ ಇರುತ್ತೆ ಈಗ ಮಾರ್ಜಿನ್ಸನ್ನು. ಈ ಜೆನ್ರಿಕ್ ಸ್ಟೋರ್ಗೆ ಹೋದರೆ ಒಂದು ಮೆಡಿಸಿನ್ ಸಿಟ್ರಿಜನ್ ಅಂತ ಒಂದು ಮಾತ್ರೆ ಟ್ಯಾಬ್ಲೆಟದು ₹30, ಒಂದು ಬ್ರ್ಯಾಂಡೆಡ್ದು ₹30 ಇರುತ್ತೆ. ಅದೇ ಟ್ಯಾಬ್ಲೆಟನ್ನು ₹3 ಸಿಗುತ್ತೆ. 10 ಟ್ಯಾಬ್ಲೆಟ್ ₹30 ಸಿಗುತ್ತೆ, ₹3 ಸಿಗುತ್ತೆ. ನಾವು ಡಾಕ್ಟರ್ಸ್ ಇದೆಲ್ಲ ಪ್ರಿಸ್ಕ್ರೈಬ್ ಮಾಡುವಾಗ ಪೇಷಂಟ್ ನೋಡಿ. ನಾವೇನಂದರೆ ಆ್ಯಸ್ ಎ ಡಾಕ್ಟರ್ ಆಗಿ ಒಂದು ಪೇಷಂಟ್ಗೆ ಪ್ರಿಸ್ಕ್ರೈಬ್ ಮಾಡಬೇಕಾದ್ರೆ ಅವ್ರು ಬಡವರು ಇದ್ದಾರೆ, ಅವ್ರ ಕೆಪಾಸಿಟಿ ಐತೆ, ಅದ್ರ ಮೇಲೆ ನಾವು ಟ್ಯಾಬ್ಲೆಟನ್ನು ಅವ್ರ ಆರ್ಥಿಕ ಶಕ್ತಿ ಮೇಲೆ, ಅವ್ರ ಪರಿಸ್ಥಿತಿ ಮೇಲೆ ನಾವು ಟ್ಯಾಬ್ಲೆಟ್ನ ಬರೀಬೇಕು. ನನಗೆಲ್ಲೋ ಕಮಿಷನ್ ಬರುತ್ತೆ ಅನ್ನೋದಕ್ಕೆ 1000-2000 ಮಾತ್ರೆ ಬರಿತೀವಿ ಅಂದರೆ ನಾನು ಡಾಕ್ಟರ್ ಆಗೋದಕ್ಕೆ ಲಾಯಕಲ್ಲ, ನಾಲಾಯಕ. ವಾಟ್ ಇಸ್ ದ ಕಾಂಬಿನೇಷನ್? ಎಲ್ಲ ಕಾಂಬಿನೇಷನ್ ಸೇಮ್ ಇರುತ್ತೆ, ಏನು ಡಿಫ್ರೆನ್ಸಸ್ ಏನಿರಲ್ಲ. ಜೆನ್ರಿಕ್ ಡ್ರಗ್ಸಲ್ಲಿ ಆ ಡೋಸೇಜ್ ಕಡಿಮೆ ಇರುತ್ತೆ, ಆದರೆ ಅದು ಇಫೆಕ್ಟಿವ್ ಇರುತ್ತೆ. ಇಫೆಕ್ಟ್ ಇಲ್ಲ ಅಂತೇನಲ್ಲ. ಯಾವುದು ಡೋಸೇಜ್ ಜಾಸ್ತಿ ಇರುತ್ತೆ ಅದು ಒಬ್ಬ ಮನುಷ್ಯನಿಗೆ ದೇಹಕ್ಕೆ ಒಳ್ಳೇದ ಕೆಟ್ಟದ್ದು? ಇಲ್ಲ, ಈಗ ಡಿಪೆಂಡ್ಸ್ ಅಪಾನ್. ಈಗ ಮಕ್ಕಳಾಗಿದ್ದರೆ ಬೇರೆ, ಅಡಲ್ಟ್ ಆಗಿದ್ರೆ ಬೇರೆ. ಅವರು ಡಿಪೆಂಡ್ಸ್ ಅಪಾನ್ ಅವ್ರ ರೋಗದ ಲಕ್ಷಣ ಮತ್ತು ಅವರ ಬಾಡಿ ಇಮ್ಯುನಿಟಿ ಮೇಲೆ ನಾವು ಪ್ರಿಸ್ಕ್ರೈಬ್ ಮಾಡೋವಂಥದ್ದು ಮತ್ತು ಡೋಸೇಜ್ ಇರುತ್ತೆ, ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡೋವಂಥದ್ದು ಹೊರತಾಗಿ ಇವ್ರಿಗೆ ಅಂತಲ್ಲ. ಅದರಿಂದ ಸೈಡ್ ಇಫೆಕ್ಟ್ ಆಗುತ್ತಂತಲ್ಲ. ಯಾವ ಮಾತ್ರನ ಎಷ್ಟು ತೊಗೋಬೇಕು ಅಂತ ಒಂದು ದಿನಕ್ಕೆ ಒಂದೇ ಟ್ಯಾಬ್ಲೆಟ್ ತೊಗೋದಿರುತ್ತೆ. ಇಲ್ಲ ಸರ್, ಅದರಿಂದ ಚೆನ್ನಾಗಾಗಿದೆ ಅಂದ್ಬಿಟ್ಟು ಇನ್ನೊಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ವರ್ಕ್ ಆಗಲ್ಲ, ಅದರಿಂದ ಇಫೆಕ್ಟ್ ಆಗುತ್ತೆ, ಸೈಡ್ ಇಫೆಕ್ಟ್ಸ್ ಅಂತಾರೆ. ಹಾಗಾಗಿ ಜನ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಡಾಕ್ಟರ್ನ ಭೇಟಿ ಆಗದೆ, ಕನ್ಸಲ್ಟೇಷನ್ ಮಾಡದೆ ಓವರ್ ದಿ ಕೌಂಟರ್ ಡ್ರಗ್ಸನ್ನು ತೊಗೋಬಾರ್ದು. OTC ಡ್ರಗ್ಸ್ ಅಂತಾರೆ, ಅದನ್ನು ತೊಗೋಬಾರ್ದು ಅಂತ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲ ಸಾಕಷ್ಟು ತೊಗೋತಾ ಇದ್ದಾರೆ. ಭಾಳ ಜನ ಇವಾಗ ಡಾಕ್ಟರ್ಗೆ ಹೋದರೆ ಮತ್ತೆ ಅವ್ರ ಡಾಕ್ಟರ್ಗೆ ₹150, ₹300, ₹500 ಕನ್ಸಲ್ಟೇಷನ್ ಕೊಡೋದಾಗತ್ತಂತ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟೆ ಎಲ್ಲ ಮೆಡಿಸಿನ್ಸ್ ತೊಗೊಂಡ್ಬಿಡ್ತಾರೆ. ಅಥವಾ ಫಸ್ಟ್ ಟೈಮ್ ಒಂದ್ಸರಿ ಬಂದಿರ್ತೀರ, ಪ್ರಿಸ್ಕ್ರಿಪ್ಷನ್ ಬರ್ದಿನ ಅದನ್ನೇ ರಿಪೀಟ್ ಮಾಡ್ಬಿಡ್ತಾರೆ ಇನ್ನೊಂದ್ಸರಿ ಬಂದಾಗ. ಅಥವಾ ಮನೇಲಿ ಆ ಸಿರಪ್ ಇರುತ್ತೆ, ಆ ಸಿರಪ್ ತೊಗೊಂಡೋಗಿ ತೋರಿಸ್ತಾರೆ. ಇದು ತುಂಬಾ ಹಾನಿಕರ, ಇದು ತುಂಬಾ ಡೇಂಜರಸ್, ಜನಕ್ಕೆ ಗೊತ್ತಾಗಲ್ಲ. ಮೊನ್ನೆ ಕೋಲ್ಡ್ ಡ್ರಿಫ್ ಅಂತ ಒಂದು ಸಿರಪ್ ಎಲ್ಲಿ ರಾಜಸ್ಥಾನದಲ್ಲಿ ಸುಮಾರು ಒಂದು 10-15 ಜನ ಮಕ್ಕಳು ಸತ್ತೋದ್ರು. ಡಾಕ್ಟ್ರನು ಇಲ್ಲ ಇದು ಚೆನ್ನಾಗಿದೆ, ಇದೇನು ತೊಂದರೆ ಇಲ್ಲ ಅಂದ್ಬಿಟ್ಟು ಅವನು ಕುಡಿದ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ಅವನು ಬೇಹೋಶ್ ಆಗಿ ಬಿದ್ದ. ಕಾರಣ ಇಷ್ಟೇ,
ಈ ನಮ್ದು ಈ ಫಾರ್ಮಾಸ್ಯೂಟಿಕಲ್ ಮಾಫಿಯಾ ಇದೆಯಲ್ಲ, ಅದು ದೊಡ್ಡ ಮಾಫಿಯಾ ಸರ್. ಏನು ಬೇಕಾದ ಪ್ರೊಡಕ್ಷನ್ ಮಾಡ್ತಾರೆ, ಅದಕ್ಕೆ ಯಾವುದೂ Control ಇಲ್ವಾ? ಕಂಟ್ರೋಲೇ ಇಲ್ಲ ಸರ್. ಈಗ ಹಂಗಾದ್ರೆ ಗೌರ್ಮೆಂಟ್ಗಳು ಏನ್ ಮಾಡ್ತಾ ಇದೆ, ಇಷ್ಟೊಂದು ಜನ ಡ್ರಗ್ಸ್ ಇಂದ ಇಷ್ಟೊಂದು ಜನ ಸಾಯ್ತಾ ಇದಾರಲ್ಲ, ಕೆಲವೊಂದು ಸೈಡ್ ಎಫೆಕ್ಟ್ ಆಗ್ತಾ ಇದೆ, ಬೇರೆ ಬೇರೆ ಇನ್ಸಿಡೆಂಟ್ ಆಗ್ತಾ ಇದೆ, ಬೇರೆ ಬೇರೆ ಎಫೆಕ್ಟ್ಗಳಿದೆ. ಸೊ ಇದಕ್ಕೆ ಗೌರ್ಮೆಂಟ್ ಕಂಟ್ರೋಲ್ ಮಾಡೋಕ್ಕಲ್ವಾ? ಇದು ಗೌರ್ಮೆಂಟ್ ಅಂಡರ್ ಬರಲ್ವಾ? ಹಾಗಾದ್ರೆ ಗೌರ್ಮೆಂಟ್ ಅಂಡರ್ ಬರುತ್ತೆ ಸರ್. ಗೌರ್ಮೆಂಟ್ ಅಪ್ರೂವ್ ಮಾಡಿದ್ಮೇಲೆ ಈಗ ಭಾಳಷ್ಟು ಈಗ ಇದಿದೆ ಫಾರ್ಮಾಸ್ಯೂಟಿಕಲ್ದು. ಈಗ ಯಾವುದಾದ್ರು ಒಂದು ಮೆಡಿಸಿನ್ ಇರುತ್ತೆ, ಅದನ್ನು ಟೆಸ್ಟ್ಗೆ, ಕ್ವಾಲಿಟಿ ಟೆಸ್ಟ್ಗೆ ಕಳಿಸ್ಬೇಕಾಗಿರೋಂಥದ್ದು. ಬಿಫೋರ್ ಮಾರ್ಕೆಟ್ಗೆ ಹೋಗೋಕ್ಕಿಂತ ಮೊದಲು ಟೆಸ್ಟ್ ಆಗಬೇಕಾಗಿರೋಂಥದ್ದು ತುಂಬ ರೇರು ಸರ್. ಟೆಸ್ಟೇ ಆಗೋದಿಲ್ಲ, ಅಪ್ರೂವ್ ಮಾಡಿಬಿಡ್ತಾರೆ. ಯಾಕಂದರೆ ದುಡ್ಡು ಕೊಟ್ಟ ತಕ್ಷಣ ಸರ್ ಯಾವ ಬೇಕಾದ ಮೆಡಿಸಿನ್ ಮಾರ್ಕೆಟ್ ಬಂದುಬಿಡುತ್ತೆ. ಅದು ಅವ್ರಿಗೆ ಗೊತ್ತಾಗಲ್ವಾ ಸರ್? ಹಾಗಾದ್ರೆ ಯಾರಿಗೆ ಗೊತ್ತಿರುತ್ತೆ, ಅಪ್ರೂವಲ್ ಮಾಡ್ತಾನಲ್ಲ ಆ ಮನುಷ್ಯ, ಯಾರಿರ್ತಾನೆ ತಗೊಂಡು ಮಾಡ್ತಾನಲ್ಲ, ಅವ್ನು ನಾಳೆ ದಿನ ಅದೇ ಟ್ಯಾಬ್ಲೆಟ್ಸ್ ಇಂದ ಅವನು ಹೋಗ್ಬಿಡ್ತಾನೆ. ಅವ್ನಿಗೆ ಅರಿವು ಇರುತ್ತಲ್ಲ ಸರ್, ಅವನೇನು ಇಲ್ಲ, ಅವ್ನಿಗೆ ದುಡ್ಡು ಬರುತ್ತೆ ಅಷ್ಟೇ. ಹಾಗಾಗಿ ಈಗ ಆ ಬ್ರ್ಯಾಂಡ್ ಅವ್ನು ಮುಟ್ಟಕ್ಕೆ ಹೋಗಲ್ಲ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಹಿಂಗೆ ಆಗ್ತಾರಂತ ಸಬ್ಸ್ಟ್ಯಾಂಡರ್ಡ್ ಡ್ರಗ್ಸು. ಅಥವಾ ಈ ಥರ ನೋಡಿ, ಈಗ ಮೊನ್ನೆ ಆಗಿರೋಂಥದ್ದು 15-20 ಜನ ಸತ್ರು. ಅದು ತಮಿಳ್ನಾಡದ್ದು ಕಂಪನಿ, ಸನ್ ಫಾರ್ಮಾನೋ ಏನೋ ಅಂಥದ್ದು ಒಂದು ಕಂಪನಿ. ಅದು ಕಂಪನಿ ಅವರು ಅವ್ರನ್ನ ಬ್ಯಾನ್ ಮಾಡಿದ್ರು. ಅದು ನಿಜವಾಗ್ಲೂ ನೋಡಿ, ಅಲ್ಲಿ ಏನಾಯ್ತಂದ್ರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ, ಡಾಕ್ಟರ್ನೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಆ ಫಾರ್ಮಾಸ್ಯೂಟಿಕಲ್ ಡಾಕ್ಟರ್ದು ಏನ್ ತಪ್ಪಿದೆ? ಮೆಡಿಸಿನ್ಸ್ ಬರೋದು ಅವ್ನ ಕರ್ತವ್ಯ. ಹೌದು. ಅದು ಏನಿದೆ ಅದರಲ್ಲಿ, ಏನು ವಿಷ ಇದೆಯೋ ಏನಿದೆಯೋ ಅಂತ ಗೊತ್ತಿಲ್ಲ ಆ ಕಂಪನಿಗೆ. ಅವ್ನಿಗೆ ಆ ಮೆಡಿಸಿನ್ಸ್ ಅಲ್ಲಿ ಕಂಟೆಂಟ್ ಏನಿದೆ, ಅವ್ರು ಏನು ಓದಿರ್ತಾರೆ ಅದನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪನಿನ ಇದು ರೆಸ್ಪಾನ್ಸಿಬಿಲಿಟಿ ಮಾಡಬೇಕಾಗಿತ್ತು, ಡಾಕ್ಟರ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರು. ಬಡಪಾಯಿ ಡಾಕ್ಟರ್ನ ಸಿಕ್ಕಾಕೊಂಡ. ಈಗ ಹಾಗೆ ಸರ್, ಬಡಪಾಯಿಗಳನ್ನೇ ಆಗೋವಂಥದ್ದು. ಯಾವುದಾದ್ರೂ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಆಗ್ಬೇಕಂದ್ರೆ ಯಾರೋ ಇಬ್ಬರನ್ನ ಸಸ್ಪೆಂಡ್ ಮಾಡಿಬಿಟ್ಟು ಮೀಡಿಯಾಗೆ ರಿಪೋರ್ಟಿಂಗ್ ಮಾಡಿ, ನೋಡಿ ಆಕ್ಷನ್ ಆಗಿದೆ ಅಂದ್ಬಿಟ್ಟು ಚಿಕ್ಕ ಪುಟ್ಟವ್ರನ್ನ ಹಾಕ್ತಾರೆ. ಇದು ದೊಡ್ಡವ್ರು ಆಗೋದೇ ಇಲ್ಲ. ಈಗ ಡ್ರಗ್ ಕಂಟ್ರೋಲರ್ ಇರ್ತಾನೆ, ADC ಅಂತ ಇರ್ತಾನೆ, DC ಡ್ರಗ್ ಕಂಟ್ರೋಲರ್ ಇರ್ತಾನೆ. ನೋಡ್ರಿ ಈಗ ಎಲ್ಲ ಸಾಕಷ್ಟು ನೋಡಿದ್ರೆ IAS, IPS, IRS, IFS ಅವ್ರು ಯಾರು ಈ ತಲೆದಂಡ ಆಗಲ್ಲ, ಸಸ್ಪೆಂಡ್ ಆಗಲ್ಲ. ಈ ಯಾರೋ ಇನ್ಸ್ಪೆಕ್ಟ್ರೋ, ASIO, PSIನ ಸಸ್ಪೆಂಡ್ ಮಾಡ್ತಾರೆ. ಈಸಿ ಅಲ್ಲ ಅದು, ಈಸಿ ಅದು. ಸೊ ಅದೇ ತರ ಇಲ್ಲಿ ಅವನು ಡಾಕ್ಟರ್ ಇರ್ತಾನೆ, ಯಾವನು ಮಾಡೋದಿಲ್ಲ. ಏನ ಡ್ರಗ್ ಹೆಡ್ ಇರ್ತಾನಲ್ಲ, ಅವನು ಮಾಡೋದೇ ಇಲ್ಲ. ಹಾಗಾಗಿ ಇದೊಂದು ಮಾಫಿಯಾನೇ ಇದು. ಸೊ ಅಲ್ಲಿ ಡಾಕ್ಟರ್ನ ಅರೆಸ್ಟ್ ಮಾಡಿದ್ರೆ ಹೊರತು ಕಂಪ್ನಿಯನ್ನೇನು ಮಾಡ್ಲಿಲ್ಲ. ಕಂಪ್ನಿ ಏನೋ ನೋಟಿಸ್ ಕೊಟ್ಟಿರ್ತಾರೆ. ಅವನು ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿರ್ತಾನೆ. ಇದು ಪ್ರೊಸೆಸ್ ನಡೀತಾರಂತ. ಡಾಕ್ಟರ್ಗೂ ಆಪರ್ಚುನಿಟಿ ಕೊಡ್ಬೇಕಲ್ವಾ? ಹೌದು. ಡಾಕ್ಟರ್ ಮತ್ತೀಗ ಮೀಡಿಯಾಗೆ ಬ್ರೀಫಿಂಗ್ ಏನು ಮಾಡಬೇಕು, ಏನು ಆ್ಯಕ್ಷನ್ ಮಾಡಿದೀವಂತ. ಮೀಡಿಯಾಗೋಸ್ಕರನೇ ಈಗ ಏನು ಭಾಳಷ್ಟು ಸುದ್ದಿ ಆಗ್ತಾರಂಥದ್ದು. ಮೀಡಿಯಾಗೆ ಏನೋ ಒಂದು ಬ್ರೀಫ್ ಕೊಡೋದಕ್ಕೆ, ಅಥವಾ ಒಂದು ಸುದ್ದಿನ ಇವತ್ತಿನ ಸುದ್ದಿ ಮಾಡೋದಕ್ಕೂ, ಅಥವಾ ಆ್ಯಕ್ಷನ್ ಮಾಡಿದೀವಿ ಅನ್ನೋದು ತೋರಿಸೋದಕ್ಕೆ ಮಾಡ್ತಾರಂಥದ್ದು ಹೊರತಾಗಿ ಕೃಷ್ಣನ್ ಲೆಕ್ಕ, ರಾಮನ್ ಲೆಕ್ಕ ಕೊಡ್ತಾರೆ. ಈಗ ಸ್ಟ್ಯಾಂಪರ್ಡ್ ಆಯಿತು ಮೊನ್ನೆ RCBದು 10 ಜನ ಸತ್ತೋದಕ್ಕೆ ಯಾರು ರೆಸ್ಪಾನ್ಸಿಬಲ್ ಆಯಿತು? ತಿರ್ಗಾ ರಿವೋಕ್ ಮಾಡಿಬಿಟ್ರು. ಯಾರ್ಯಾರು ಸಸ್ಪೆಂಡ್ ಆಗಿದ್ರು IPSದವ್ರನ್ನ ತಿರ್ಗಾ ರಿವೋಕ್ ಮಾಡಿ, ತಿರ್ಗಾ ಮತ್ತೆ ಪೋಸ್ಟಿಂಗ್ ಕೊಟ್ಕೊಂಡು ಮತ್ತೆ ರನ್ ಆಗ್ತಾನೆ ಇದೆ. ಈಗ ಮೊನ್ನೆ ತಮಿಳ್ನಾಡಲ್ಲಿ ಆಯಿತು, ನಿನ್ನೆ ಇಲ್ಲೆಲ್ಲೋ ಇದರಲ್ಲಿ ದೇವಸ್ಥಾನದಲ್ಲಿ ಆಗಿದೆ. ಎಲ್ಲಿ ಕಲಿತಾ ಇದೀವಿ ನಾವು ಮಾಸನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೇಕಾಗಿದೆ ಸರ್? ಬಡ ಜನರ ಸಾವಿಗೆ ವ್ಯಾಲ್ಯೂನೇ ಇಲ್ಲ. ಅವ್ನಿಗೆ 5 ಲಕ್ಷ ಕೊಟ್ಬಿಡಿ ಪರಿಹಾರ ಅಷ್ಟೇ. ಅವ್ರು ರೇಟೇ ಕಟ್ಬಿಟ್ಟಿದ್ದಾರೆ. ಇಲ್ಲಿ ಸರ್ ನಮ್ಮ ದೇಶದಲ್ಲಿ ಮನುಷ್ಯನಿಗೆ ಬೆಲೆನೇ ಇಲ್ಲ. ಬೆಲೆ ಅಂದರೆ 5 ಲಕ್ಷ 10 ಲಕ್ಷ ಬೆಲೆ ಕಟ್ಬಿಟ್ಟು ಫಿಕ್ಸ್ ಮಾಡ್ಬಿಡೋಂಥ. ಹೊರದೇಶದಲ್ಲೆಲ್ಲ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡೋದಾಗಲಿ, MLA MP ಗಳು ಮಿನಿಸ್ಟ್ರುಗಳು ಸುಮ್ಮನೆ ಬೀದಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡು ಕಾರ್ ಇರುತ್ತೆ. ಆದರೆ ಅವ್ರಿಗೆ ಎಲ್ಲೋ ಹಿಂದೆ ಮುಂದೆ 4 ಗಾಡಿ ಇರಲ್ಲ. ಈಗ ಯಾವ್ದಾದ್ರು ಒಬ್ಬ MLA ನೋಡಿ, ಅಥವಾ ಮಿನಿಸ್ಟರ್ ನೋಡಿ, ಹಿಂದೆ 5 ಗಾಡಿ ಮುಂದೆ 5 ಗಾಡಿ, ಇವು ಹಿಂಗೆ ಓಡ್ತಾರೆ ಇರ್ತಾರೆ. ಏನೋ ಆಂಬುಲೆನ್ಸ್ ಬಂದ್ರು ಅವ್ರು ಇಲ್ವೇ ಇಲ್ಲ. ಪೊಲೀಸರು ಅಷ್ಟೇ ಸೈಡ್ ಆಗಿ ಅಂತ ಏನೋ ದೊಡ್ಡ ಗನಂದರ ಕೆಲಸ ಮಾಡೋದಕ್ಕೆ, ಅಥವಾ ಇನ್ನೇನೋ ಅರ್ಜೆಂಟ್ ಇದೆ ಅನ್ನೋ ತರ ಓಡಾಡ್ತಾ ಇರ್ತಾರೆ. ಒಬ್ಬ MLA MP ಗಳು ಕ್ವಾಲಿಫೈಡ್ ಆಗಿರೋನು, ಎಜುಕೇಟೆಡ್ ಆಗಿರೋಂಥವ್ನು ಯಾವನು ಇಲ್ವೇ ಇಲ್ಲ. ಮೊದಲು ಅವನು ಗಲ್ಲಿ ರೌಡಿ ಇರ್ತಾನೆ, ಆಮೇಲೆ ಏರಿಯಾ ರೌಡಿ ಆಗ್ತಾನೆ, ಆಮೇಲೆ ಪ್ರೊಫೈಲ್ ಬಿಲ್ಡ್ ಮಾಡ್ತಾನೆ. ಅಣ್ಣನಿಗೆ ಹುಟ್ಟಹಬ್ಬದ ಶುಭಾಶಯಗಳು ಅಂತ ದೊಡ್ಡ ಕಟೌಟ್ ಹಾಕ್ತಾನೆ. 3 ಫುಟ್ ರೋಡ್ ಮಾಡಿರಲ್ಲ, 6 ಫುಟ್ ಕಟೌಟ್ ಹಾಕಿರ್ತಾನೆ ಅವನು. ಈ ತರದ್ ಬಹಳ ಜನ ಇದೆ. ಕಟ್ಟಡ ಇದು ಏನೋ ರಸ್ತೆ ಕಾಮಗಾರಿ ಚಾಲ್ತಿಯಲ್ಲಿದೆ, ರಸ್ತೆ ಮುಕ್ತಾಯ ಕಾಮಗಾರಿ ನಡೀತದೆ. 3 ಸರಿ ಬೋರ್ಡನ್ನು ಹಾಕ್ತಾರೆ, ಫ್ಲೆಕ್ಸ್ ಬೋರ್ಡ್ ಹೈಕೋರ್ಟ್ ಬ್ಯಾನ್ ಮಾಡಿದ್ರು ಅವ್ರನ್ನ ಯಾರು ಕೇಳೋರಿಲ್ಲ. ಇಲ್ಲ ಅವ್ರು ಹಾಕೋದು ಒಂದ್ ವಿಚಾರ, ರೋಡ್ ಮಾಡ್ತಾ ಇರೋದು ಗೌರ್ಮೆಂಟ್ ದುಡ್ಡು, ಫೋಟೋ ಹಾಕಿರೋದು ನಿಮ್ದು, ನೀವಲ್ಲಿ MLA ಆಗಿರ್ತೀರ, ದುಡ್ಡೇ ನಿಮ್ಮನೆ ಅಂತ ಅಂದ್ಬಿಟ್ಟು ರೋಡ್ ಮಾಡ್ತಾ ಇರೋದಿಲ್ಲ. ಆದ್ರೂ ನಿಮ್ಗೆ ಅಲ್ಲೂ ಕೂಡ ಪಬ್ಲಿಸಿಟಿ ಬೇಕು, ಗೌರ್ಮೆಂಟ್ ದುಡ್ಡಿಂದನೂ ಪಬ್ಲಿಸಿಟಿ ಬೇಕು. ಇಲ್ಲ ಹೌದು ನಿಜ. ಅದ್ರ ಬದಲು BBMP ಅವರು ರೋಡ್ ಮಾಡ್ತಾ ಇದಾರೆ, BBMP ಫೋಟೋ ಹಾಕಿ, BBMP ಲೋಗೋ ಹಾಕಿ ಅಷ್ಟೇ. ಅದನ್ನೇ ಮಾಡ್ಬೇಕಾಗಿರೋದು. ಇಲ್ಲ ಸರ್, ಏನು ಹೈಕೋರ್ಟ್ ಏನು ಮಾಡಿದೆ, ಇದೇ ಕಾರಣಕ್ಕಾಗಿನೇ ಅವ್ರದ್ದು ಫೋಟೋನೇ ಹಾಕಂಗಿಲ್ಲ ಅಂತ ಆರ್ಡರ್ ಮಾಡಿದೆ. ಆದ್ರೆ ಯಾವನಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ ಅವನಿಗೇನೆ ಟಾರ್ಗೆಟ್ ಮಾಡ್ಬಿಡ್ತಾರೆ. ಅದೇ ಇನ್ಸ್ಪೆಕ್ಟರ್ ರೆಡಿನೇ ಇರ್ತಾನೆ, ಅವ್ನ ಮನೆಗೆ ಹೋಗಿ ಬಂದಿರ್ತಾನೆ, ಅವನ ಅಣ್ಣ ಹೇಳಿದ್ನೋ ಗೊತ್ತೇ ಇಲ್ಲ, ಅವ್ನ MLA ಹೇಳಿದ್ನೋ ಬಿಟ್ನೋ ಗೊತ್ತಿಲ್ಲ, ಇವನೇ ಹೋಗಿ ಶಿಷ್ಯಂದಿರ ಫೋನ್ ಮಾಡಿರ್ತಾರೆ. ಯಾಕಂದ್ರೆ ಅವ್ರ ಜೊತೆ ಲಿಂಕ್ ಇರುತ್ತಲ್ಲ. ಎಲ್ಲ ಪಟಾಲ ಮನೆ ಅವನನ್ಗೆ ಪೋಸ್ಟಿಂಗ್ ಕೊಡಿಸಿದ್ದೇನೆ, ಅಲ್ಲಿ ಯಾರೋ ಒಬ್ಬ ಪುಡಿ ರೌಡಿನೋ ಅಥವಾ ಅಣ್ಣನ PAನೋ ಪಿಂಪೋ ಯಾವನೋ ಕಳಿಸಿರ್ತಾನೆ.
ಪೋಸ್ಟಿಂಗ್ ಆದಮೇಲೆ ನಮ್ಮ ಸಾಹೇಬ್ರದ್ದು ಫೋಟೋಗೆ ಅವ್ನು ಯಾವನೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ನೋಡ್ರಿ, ತಕ್ಷಣ ಎತ್ಕೊಂಬ ಅಂತವನ್ನ ಹಾಕಿ ರೂಪ್ತಾರೆ. ಬರೋದ್ರಾಗೇ ಅವನು ಸುಸ್ತಾಗ್ಬಿಡುತ್ತೆ. ಜನ ಹಾಗಾಗಿ ಪ್ರಶ್ನೆ ಮಾಡ್ತಾ ಇಲ್ಲ ಯಾರು. ಈಗ ಅದೇ ಭಾಳ ಕಷ್ಟ ಇದೆ ಸರ್. ಬಡಪಾಯಿಗಳು ಅಸಹಾಯಕರು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡಿದರೆ ಅವ್ರಿಗೆ ಜೈಲ್ ಫಿಕ್ಸು, ಕೇಸ್ ಫಿಕ್ಸು, ಅವ್ರ ಮನೆಯಲ್ಲೂ ಸಪೋರ್ಟ್ ಮಾಡೋಕ್ಕಾಗಲ್ಲ. ಏನಾಗುತ್ತೆ ಸರ್, ಸಿಸ್ಟಮಲ್ಲಿ ಜನ ಒದ್ದಾಡ್ತಾ ಇದ್ದಾರೆ. ನಾನು ಯಾಕಂದರೆ ಒಬ್ಬ ಎಜುಕೇಟೆಡ್ ಆಗಿರೋಂಥವನು, ಹೆಸರಿರೋನು, ದುಡ್ಡಿರೋನು, ಗೊತ್ತಿರೋನು, ಮತ್ತು ನಮಗೆ ಅನುಭವ ಇದೆ. ಮತ್ತು ನಮ್ಮದು ಟೀಮ್ ಆಗಿ ನಾನೊಬ್ಬನು ಅಂತಲ್ಲ, ನಾನು 2 ಬಾರಿ MLA ನಿಂತ್ಕೊಂಡಿದ್ದೀನಿ. ಫಸ್ಟ್ ಟೈಮು ಬಿಜಾಪುರದಿಂದ ಸಿಂದಗಿ ಮತಕ್ಷೇತ್ರದಿಂದ MLA ಕ್ಯಾಂಡಿಡೇಟ್ ಆಗಿ ನಾನು ನಿಂತ್ಕೊಂಡೆ. ಎಷ್ಟು ವಾಟ್ ಬಂತು ಡಾಕ್ಟ್ರೆ? ನನಗೆ 916 ಅಂದರೆ ಈ ಗೋಲ್ಡ್ ಇರುತ್ತಲ್ಲ, 916 ಹಾಲ್ಮಾರ್ಕ್ ಕೊಡ್ತಾರೆ. 916 ಕ್ಯಾರೆಕ್ಟರ್ ಅಷ್ಟು ಬಂದಿರೋದು ಒಟ್ಟು. ಗ್ರೇಟ್ ಅಲ್ವಾ? ನಾನಿಲ್ಲ 1 ಓಟು 1 ನೋಟು ಅಂತ ಎಲೆಕ್ಷನ್ ಪ್ರಚಾರ ಮಾಡಿರೋಂಥದ್ದು. ಈ ಶಾಂತಿವರಿ ಗೋಪಾಲ್ ಗೌಡ್ರ ಆಶಯದಂತೆ ನಾ ಜನರ ದುಡ್ಡಲ್ಲೇ ಮಾಡಿರೋಂಥದ್ದು. ನಂದು ಯಾವುದೋ ದುಡ್ಡು 70 ಎಕರೆ ಜಮೀನು ಇದ್ರೂ ನನ್ನ ದುಡ್ಡಲ್ಲಿ ಖರ್ಚು ಮಾಡಿಲ್ಲ. ನಂದೇನೋ ಒಂದು 5-6 ಲಕ್ಷ ಖರ್ಚು ಮಾಡಿರ್ಬೋದು. ಬಟ್ ಸಾರ್ವಜನಿಕ ದುಡ್ಡನ್ನು 2-3 ಲಕ್ಷ ತೊಗೊಂಡಿರೋದು ನಾವು. ಜನರ ಕಡೆ ಕೇಳಿರೋಂಥ 1 ಓಟು 1 ನೋಟು ಅಂತ. ರೋಡಲ್ಲ ಸರ್, ಇದು ಪಾತ್ರೆ ಇಟ್ಕೊಂಡು ದುಡ್ಡು ಹಾಕಿ ಅಂತ ಹೇಳಿದ್ದೀವಿ. ನಮ್ಗೆ ಅಕ್ಕಿ ಕೊಟ್ಟಿದ್ದಾರೆ, ಗೋಧಿ ಕೊಟ್ಟಿದ್ದಾರೆ, ಆಫೀಸ್ ಮಾಡೋದಕ್ಕೆ ಫ್ರೀಯಾಗಿ ಆಫೀಸ್ ಕೊಟ್ಟಿದ್ದಾರೆ. ನಾವು ರವಿಕೃಷ್ಣ ರೆಡ್ಡಿ ಅವರು ಎಲ್ಲರೂ ಸೇರಿ ಬೀದಿ ಅಂದರೆ ಸಂತೆ ಇರುತ್ತಲ್ಲ, ಗುರುವಾರ ಶುಕ್ರವಾರ ದಿನ ಹೋಗ್ತಾ ಇದ್ವಿ. ದಿನ 3,000 5,000 10,000 ಕಲೆಕ್ಷನ್ ಆಗಿದೆ. ಜನ ಎಲ್ಲ ಕೇಳ್ತಾ ಇದ್ರು. ನಾನು ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಹೆಸರು ಮಾಡಿದ್ದೀನಿ. ನನಗೆ ಆಲ್ಮೋಸ್ಟು ದೇಶದಲ್ಲಿರುವಂಥ 170 ಮೀಡಿಯಾಸು, ಡಿಜಿಟಲ್ ಮೀಡಿಯಾ ಎಲ್ಲ ಕವರ್ ಮಾಡಿದೆ. ನನ್ನದೇ ಭ್ರಮೆಯಲ್ಲಿ ನಾನು ಹೋಗಿದ್ದೆ. ಜನ ನನಗೆ ಓಟ್ ಹಾಕ್ಬಿಡ್ತಾರೆ, ನನಗೆ ತುಂಬ ಹೆಸರು ಮಾಡಿದ್ದೀನಿ, ಸಮಾಜ ಸೇವೆ ಮಾಡಿದ್ದೀನಿ. ಜನ ಹಾಕಿದ ಹೋಸ್ಟು 916. ಇದು ನನ್ನ ದೌರ್ಬಲ್ಯ ಅಲ್ಲ ಸರ್, ಸಮಾಜದ ದೌರ್ಬಲ್ಯ. ನಾನು ಅದನ್ನ ನಿಮ್ಗೆ ನಾನು ಭ್ರಮೆಯಲ್ಲಿದ್ದೆ ಸರ್. ನನ್ನ ಭ್ರಮೆ ಬಿಟ್ಟಿದ್ರಿ. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಿದ್ದೀರ, TV 9 ಮಾಡಿದ್ದಾರೆ, ಆಮೇಲೆ ಡೆಕ್ಕರಲ್ಲಿ ಮಾಡಿದ್ದಾರೆ, ಪ್ರಜಾವಾಣಿಲಿ ಬಂದಿದ್ದೀರಿ. ಅದೆಲ್ಲ ಬಿಟ್ಟು ಇದು ನಾರ್ತ್ ಇಂಡಿಯಾದಲ್ಲಿ ನನ್ನ ಬಗ್ಗೆ ಪೇಪರ್ ಬಂದಿದೆ, ಗುಜರಾತ್ ಅಲ್ಲಿ ಬಂದಿದೆ, PM ಮೋದಿ ಅವ್ರದ್ದು ಮನ್ ಕಿ ಬಾತ್ ಅಲ್ಲಿ ಬಂದಿದೆ, ಎಲ್ಲಾದ್ರೂ ಬಂದಿದೆ. ನಾನ್ ತುಂಬಾ ಗ್ರೇಟ್. ನನ್ಗೆ ಈಗ ಹೋದ ತಕ್ಷಣ ಎಲೆಕ್ಷನ್ ನಿಂತ್ಕೊಂಡಿದ ತಕ್ಷಣ ನಾನು ವಿನ್ ಆಗ್ತೀನಿ ಅನ್ನೋ ಒಂದು ಭ್ರಮೆಲ್ ಹೋದ್ರಿ. ಹೌದು ಸರ್, ಹೌದು ಸತ್ಯ. ಸೊ 916 ಹೌದೌದು. ಸೊ 916 ಒಳ್ಳೆ ಇದು ನಂಬರು. ನಾನು ಗೊತ್ತೇ ಇಲ್ಲ. ಆ ಕಾನ್ಸ್ಟಿಟ್ಯೂನ್ಸಿ ಫಸ್ಟ್ ಟೈಮ್ ಹೋಗಿದ್ದೆ. ನಮ್ಮ ಜಾತಿ ಓಟು ಸಾಕಷ್ಟಿತ್ತು, 70%. ನನ್ನ ಜಾತಿ ಪರವಾಗಿ ಹೋಗ್ತಾ ಇಲ್ಲ. ನನ್ನ ವಿರುದ್ಧ ನಮ್ಮದೇ BJP ಅವರು ರಮೇಶ್ ಬುಷ್ನೂರ್ ಅಂತ MLA, ಆಮೇಲೆ ಇನ್ನೊಬ್ರು ಇದ್ದ. ನಮ್ಮ ಸ್ವಾಮೀಜಿಗೆ ಹೋಗಿ ಭೇಟಿ ಆದೆ. ಅವ್ರು ಹೇಳಿದ್ರು, ರಮೇಶ್ ಬುಷ್ನೂರ್ಗೆ ನೀನೊಂದು 2,000 ಓಟ್ ತೊಗೊಂಡ್ಬಿಟ್ರೆ ಅವ್ರು ಸೋತೋಗ್ಬಿಡ್ತಾರೆ, ನೀನು ಕಂಟೆಸ್ಟೇ ಮಾಡ್ಬಿಡ, ಇಲೆಕ್ಷನ್ ನಾಮಿನೇಷನ್ ವಾಪಸ್ ತೊಗೊಂಡು ಬಿಡಿ ಅಂತ ಅವ್ರು ಸ್ವಾಮೀಜಿ. ಇದು ಪರಿಸ್ಥಿತಿ. ಹಂಗಾದ್ರೆ ನಿನ್ನ ಹತ್ರ ದುಡ್ಡಿಲ್ಲ, ನೀನು ಯಾಕೆ ಮಾಡ್ತೀಯ ಅಂತ. ಅದೇ ನನಗನ್ಸಿದ್ದು ಏನಂದರೆ, ನಂದೇ ಭ್ರಮಾಲೋಕದಲ್ಲಿದ್ದೆ. ನಾನೆಲ್ಲ ಫೇಮಸ್ ಆಗಿದ್ದೀನಿ, ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ, ನಾನೇನೋ ಒಳ್ಳೇದು ಮಾಡ್ತೀನಿ ಅಂತ ಹೋದಾಗ ಜನ ಹಾಕಿದ್ದು ನನಗೆ 916 ಓಟು. ನನಗೆ ಯಾವುದೂ ಬೇಜಾರಿಲ್ಲ ಸರ್. ನಾನು ಯಾವುದೋ ದುಡ್ಡು, ತಲೆ ಹಿಡಿದ ದುಡ್ಡು, ತಲೆ ಹೊಡೆದ ದುಡ್ಡು, ಮೋಸ ಮಾಡಿದ್ದು, ಈ ಕಂತ್ರಿ ಬುದ್ಧಿ ಮಾಡೋದಕ್ಕೆ ನಾನು ಬಂದಿಲ್ಲ. ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡೋಕ್ಕೆ ನಾನು ಹೋಗಿದ್ದಂಥದ್ದು. ನನಗೇನು ಬೇಜಾರು ಇಲ್ಲ. ಕಾರಣ ಏನಂದರೆ, ಜನಕ್ಕೆ ಇದು ಬೇಜಾರಾಗಬೇಕಾಗಿರೋಂಥದ್ದು. ಒಳ್ಳೆಯವರು ನಿಲ್ಲಲ್ಲ ಎಲೆಕ್ಷನ್ಗೆ ಅಂತ ಹೇಳ್ತಾ ಇದ್ರಲ್ಲ. ಈಗ 3 ಪಾರ್ಟಿಗಳದ್ದು, JDS, ಕಾಂಗ್ರೆಸ್ಸು, ಇದು BJP, ಈ 3 ಪಾರ್ಟಿ JCB ಪಾರ್ಟಿಗಳು ಇರುವಾಗ ಒಳ್ಳೆಯವರಿಗೆ ಆಪ್ಷನ್ ಕೊಡ್ತಾರೆ ಅಂತ ನಾನು ನಿಂತ್ಕೊಂಡೆ. ಫಸ್ಟ್ ಟೈಮ್ ಎಲೆಕ್ಷನ್ 916. ಮಲ್ಲೇಶ್ವರಂಗೆ ನಿಂತ್ಕೊಂಡೆ. ಎಜುಕೇಟೆಡ್ ವೋಟರ್ಸು ಅಲ್ಲೆಲ್ಲ ಗೊತ್ತಿರುತ್ತೆ ಅಂತ. ನಾನು ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಒಂದಿಷ್ಟು ಏರಿಯಾಗಳಿಗೆ ಹೋದಾಗ ಪಾಂಪ್ಲೆಂಟ್ ಹಂಚಕ್ಕೆ ಹೋದರೆ ಮನೆ ಡೋರೇ ತೆಗ್ದಿಲ್ಲ. ನಾನು ಕಾರ್ದು ವೈಪರ್ ಹತ್ರ ಇಟ್ಟು ಬಂದಿದ್ದೀನಿ ಸಾಕಷ್ಟು ಜನಕ್ಕೆ. ಅದಕ್ಕೆ ಜನಕ್ಕೆ ಅಂದರೆ ಸರ್, ಎಜುಕೇಟೆಡ್ ಮಲ್ಲೇಶ್ವರಂ ಎಷ್ಟು ಬಂತು ಸರ್ ಓಟ್? ನನಗೆ ಒಂದು 700 ಏನೋ ಓಟ್ ಬಂತು ಅಷ್ಟೇ. ಸೊ 916 ಇಸ್ ವೆರಿ ಇಂಪಾರ್ಟೆಂಟ್ ನಂಬರ್ ಫಾರ್ ಯು. ಹೌದು, ನಾನು ಅದು ಕನ್ಸಿಡರ್ ಮಾಡಿಲ್ಲ. ಹೀಗೆ ನನಗಾಗಿದ್ದು, ಅರ್ಥ ಆಗಿದ್ದೇನೋ, ಅರಿವಾಗಿದ್ದೇನೆಂದರೆ, ಸಮಾಜಕ್ಕೇ ಬೇಕಾಗಿಲ್ಲ ಒಳ್ಳೆತನ. ಮಲ್ಲೇಶ್ವರಮಲ್ಲಿರೋರು ತುಂಬ ಎಲ್ಲ ಆಲ್ ಎಜುಕೇಟೆಡ್, ವೆಲ್ ಎಜುಕೇಟೆಡ್. ಓಕೆ, ಅವ್ರು ಎಜುಕೇಟೆಡ್ ಮಾತ್ರ ಹಾಕೋದು. ನೀವು ಡಾಕ್ಟ್ರೆ, ಹಿಂದೆ ಇರೋರು ಡಾಕ್ಟ್ರೆ. ಸೊ ಏನು ಡಿಫ್ರೆನ್ಸ್ ಏನಿಲ್ಲ. ಆ ಡಾಕ್ಟ್ರಿಗೆ ಆಲ್ರೆಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ, ನಿಮ್ಗೆ ಯಾಕೆ ಹಾಕ್ಬೇಕು? ಅಲ್ಲ, ಈಗ ಅದೇನು ಗುತ್ತಿಗೆ ಹಿಡಿದಿದ್ದಾರೆ, ಪರ್ಮನೆಂಟಾಗಿ ಅವರೇ ಇರ್ಬೇಕಾ? ಒಳ್ಳೆಯವರು ಯಂಗ್ಸ್ಟರ್ಸ್ ಯಾಕೆ ಬರಬಾರ್ದು? ನೋಡೋಣ, ಚೇಂಜ್ ಮಾಡಿ ನೀವು. ಹಾಗಾದ್ರೆ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಜನಕ್ಕೆ ಬೇಕಾಗಿರೋಂಥದ್ದು. ನಾನು ಹೇಳಿದೆ ಅಲ್ಲಿ, ಮಾಡೆಲ್ ಮಲ್ಲೇಶ್ವರಂ ಮಾಡ್ತೀನಿ, ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡ್ತೀನಿ. ನಾನು ಚಂದನ TVಯಲ್ಲಿ ಬೇರೆ ಬೇರೆ ಚಾನಲ್ಸಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಾಗ ನನ್ನ ವಿಚಾರಗಳನ್ನು ಪಾಂಪ್ಲೆಟ್ಸ್ ಮುಖಾಂತರ ಸ್ಪ್ರೆಡ್ ಮಾಡಿದೆ. ಬಟ್ ಜನಕ್ಕೆ ರೆಡಿ ಇಲ್ಲ. ಜನ ಈ 3 ಪಾರ್ಟಿಗಳನ್ನ ಬಿಟ್ಟು ಹೋಗೋದಕ್ಕೆ ರೆಡಿನೇ ಇಲ್ಲ ಅವರು. ನೀವು ಬಿಡ್ರಿ, ನಿಮ್ಗೆ ಯಾಕೆ ಬೇಕ್ರಿ ಡಾಕ್ಟ್ರೆ, ಬಿಸಿಲಲ್ಲಿ ಯಾಕೆ ತಿರ್ಗ್ತೀರಾ? ನಿಮ್ಗೆ ಬರೋದು AC ರೂಮಲ್ಲಿ ಹಾಕೊಂಡು AC ರೂಮಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗಿ ಅಂತ ಹೇಳಿರೋದು. ಭಾಳ ಜನ ನೀವು ನಿಂತಿದ್ದೆ ತಪ್ಪ್ರಿ.
ಈ ಜನನೇ ಹಾಗಾಗಿ ನನಗೆ ಅರ್ಥ ಆಗಿದೆ ಅಂದರೆ ಸರ್, ಸಮಾಜ ಬದಲಾಗೋವರೆಗೆ ನಮ್ಮಂಥವನಿಗೆ ಈ ಸಮಾಜದಲ್ಲಿ ರಾಜಕೀಯದಲ್ಲಿ ಏನಾದರೂ ಆಗ್ತೀವಿ ಅನ್ನೋಂಥದ್ದು ಭ್ರಮೆ. ಅದು ಭ್ರಮೆ ನಮಗೆ ಬಿಟ್ಟು ಹೋಗ್ಬಿಟ್ಟಿದೆ ಇವಾಗ. ನಾನು ಹೇಳತ್ತರ ಎಟ್ಲೀಸ್ಟು ನಮ್ಮ ಕಣ್ಣಿಗೆ ಕಂಡದ್ದನ್ನು ನಾನು ಈ 2 ಇಲೆಕ್ಷನ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿರೋಂಥದ್ದು, ಯಾವನಾದ್ರೂ ಆಗಿರಲಿ ಸರ್, ಅವನು IAS ಆಗಿರಲಿ, IPS ಆಗಿರಲಿ, KAS ಆಗಿರಲಿ, ಅವನ ಇನ್ಸ್ಪೆಕ್ಟರ್ ಆಗಿರಲಿ, ಪ್ರಶ್ನೆ ಮಾಡೋದಕ್ಕೆ, ಪ್ರಶ್ನಿಸೋದಕ್ಕೆ, ಎದುರಿಸೋದಕ್ಕೆ ಮತ್ತು ಹೆದರಿಸೋದಕ್ಕೇನು. ನಾನು ಹಂಗೆ ಹೇಳ್ಬಾರ್ದು ಒಬ್ಬ ಡಾಕ್ಟ್ರಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.